परमगुरुभ्यो नमः। श्रीमदानन्दतीर्थभगवत्पादाचार्येभ्यो नमः। श्रीवेदव्यासाय नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकं अध्यात्मदीपमतितितिर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ॐ सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। हरिः ॐ हरिः ॐ हरिः ॐ। ಭಾದ್ರಪದ ಸಾಧನೆಗೆ ಅತ್ಯಂತ ಯೋಗ್ಯವಾಗಿರತಕ್ಕಂತಹ ಮಾಸ. ಮನಸ್ಸಿನ ತುಂಬೆಲ್ಲ ಭಗವಂತನನ್ನು ತುಂಬಿಸ್ಕೋಬೇಕು ಅಂತ ಹೇಳಿ ಶ್ರೀಮದ್ ಭಾಗವತದ ಕಥಾಶ್ರವಣವನ್ನು ಕಡ್ಡಾಯ ನಿಯಮ ಅಂತ ಮಾಡಿರತಕ್ಕಂತಹ ಮಾಸ. ಚೈತ್ರ ಮಾಸದಲ್ಲಿ ಭಾಗವತದ ಶ್ರವಣವನ್ನು ಮಾಡಬೇಕು, ವೈಶಾಖ ಮಾಸದಲ್ಲಿ ಮಾಡಬೇಕು, ಕಾರ್ತೀಕ ಮಾಸದಲ್ಲಿ ಮಾಡಬೇಕು, ಮಾರ್ಗಶೀರ ಮಾಸದಲ್ಲಿ ಮಾಡಬೇಕು, ಭಾದ್ರಪದ ಮಾಸದಲ್ಲಿ ಮಾಡಲೇಬೇಕು. ಪ್ರತಿ ದಿವಸ ಭಾಗವತದ ಕಥಾಶ್ರವಣವನ್ನು ಒಂದಾದರೂ ಶ್ಲೋಕಗಳ ಪಾರಾಯಣವನ್ನು ಮಾಡಲಿಕ್ಕೇ ಬೇಕು. ಒಂದು ಸ್ಕಂದದ ಪಾರಾಯಣ ಅಥವಾ ಆಗಲಿಲ್ಲ ಅಂದರೆ ಒಂದು ಅಧ್ಯಾಯದ ಪಾರಾಯಣ ಅಥವಾ ಒಂದು ಶ್ಲೋಕದ ಪಾರಾಯಣ ಅಥವಾ ಒಂದು ಪಾದದ ಪಾರಾಯಣ ಆದರೂ ಕೂಡ ಪ್ರತಿನಿತ್ಯ ಮಾಡಲಿಕ್ಕೇ ಬೇಕು. ಅಂದರೆ ಊಟಕ್ಕೆ ಅಧಿಕಾರ ಬರ್ತದೆ, ಇಲ್ಲಂದ್ರೆ ಇಲ್ಲ ಅಂತ ಶಾಸ್ತ್ರಕಾರರು ಸ್ಪಷ್ಟವಾಗಿ ತಿಳಿಸ್ತಾರೆ. ಪರಮಹಂಸ ಪೀಠಾಧಿಪತಿಗಳೂ ಕೂಡ ಪಾರಾಯಣ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಕೃತಿ. ಗೃಹಸ್ಥಾಶ್ರಮಿಗಳು ಪಾರಾಯಣ ಮಾಡಲಿಕ್ಕಾಗಿ ಅಂತ ಯಾವುದೂ ಮಾಡಬಹುದು. ನೀವು ಲೌಕಿಕವಾಗಿರ್ತಕ್ಕಂತಹ ಕಾವ್ಯಗಳನ್ನು ಗೃಹಸ್ಥಾಶ್ರಮಿಗಳು ಓದಬಹುದು. ನಾವೇನು ಗೃಹಸ್ಥಾಶ್ರಮಿಗಳು ಲೌಕಿಕ ಕಾವ್ಯಗಳನ್ನು ಓದಿ ವಿಷಯಗಳನ್ನು ತಿಳ್ಕೊತೀವಿ, ಅದನ್ನು ಸನ್ಯಾಸಿಗಳು ಓದಿ ತಿಳ್ಕೋಬೇಕು ಅಂತ ಇಲ್ಲ. ಸನ್ಯಾಸಿಗಳು ಅದನ್ನು ಓದಲಿಕ್ಕೆ ಅಧಿಕಾರ ಇರುವುದಿಲ್ಲ. ಕೆಲವೊಂದು ವಿಷಯಗಳು ಕೆಲವೊಬ್ಬರಿಗೆ ಅಧಿಕಾರ ಅಂತ ಇರ್ತದೆ ಯಾವುದಾದರೂ ಕೂಡ. ಅದು ಲೌಕಿಕದೊಳಗೂ ಅದ, ಆಧ್ಯಾತ್ಮಿಕದೊಳಗೂ ಅದು. ಈಗ ಲೌಕಿಕವಾಗಿಯೇ ವಿಚಾರ ಮಾಡಿಕೊಂಡ್ರೆ ಒಬ್ಬ ಕಾಮರ್ಸ್ ತೊಗೊಂಡವೇನಿದ್ದಾನ ಅವ ಸೈನ್ಸ್ ತೊಗೊಂಡವ್ರ ಪುಸ್ತಕಗಳನ್ನು ಫಿಸಿಕ್ಸ್ ಕೆಮಿಸ್ಟ್ರಿ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವ ಅದನ್ನು ಓದಿ ಪರೀಕ್ಷೆ ಬರಲಿಕ್ಕೂ ಆಗುವುದಿಲ್ಲ. ಸೈನ್ಸ್ ತೊಗೊಂಡವ್ರು ಕಾಮರ್ಸು ಆರ್ಟ್ಸದ್ದು ವಿಷಯಗಳನ್ನು ಓದಲಿಕ್ಕೆ ಆಗಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಿಲ್ಲ, ಅದನ್ನು ಪರೀಕ್ಷೆ ಬರಲಿಕ್ಕೂ ಆಗಿಲ್ಲ. ಅದನ್ನು ಪರೀಕ್ಷೆ ಬರಬೇಕಾದ್ರೆ ಅದರದೇ ಕೋರ್ಸನ್ನು ಮತ್ತೆ ಸಪ್ರೇಟಾಗಿ ಅವ ಮಾಡಬೇಕು, ಅಂದಾಗ ಮಾತ್ರ ಸಾಧ್ಯ ಆಗ್ತದೆ. ಆದರೆ ಕೆಲವು ಇಷ್ಟು ಅಸಾಧ್ಯ ಅಂದರೆ ನಾನು ಆರ್ಟ್ಸ್ ಮಾಡಿ ಅನಂತರದಲ್ಲಿ ನಾನು CET ಎಕ್ಸಾಮ್ ಬರಿತೀನಿ, ನೀಟ್ ಎಕ್ಸಾಮ್ ಬರಿತೀನಿ ಅಂದರೆ ಸಾಧ್ಯ ಆಗಂಗಿಲ್ಲ. ಆರ್ಟ್ಸ್ ಕಾಮರ್ಸ್ನವ್ರಿಗೆ ಅದು ಹೈಲಿ ಇಂಪಾಸಿಬಲ್. ಅದರ ಪರೀಕ್ಷೆ ಬರೀಲಿಕ್ಕೆ ಎಲಿಜಿಬಿಲಿಟಿ ಇರೋಂಗಿಲ್ಲ. ಹಾಗಿದ್ದಂತೆ ಕೆಲವರಿಗೆ ಕೆಲವು ಗ್ರಂಥಗಳು ಅಧ್ಯಯನಕ್ಕೆ ಅಂತ ಯೋಗ್ಯ ಆಗಿರ್ತಾವೆ, ಕೆಲವರಿಗೆ ಕೆಲವು ಗ್ರಂಥಗಳು ಅಧ್ಯಯನಕ್ಕೆ ಯೋಗ್ಯ ಆಗಿರುವುದಿಲ್ಲ. ಅದರ ಭಾಗವತ ಏನದ ಅಂದರೆ ಎಲ್ಲರಿಗೂ ಕೂಡ
ಆ ಭಾಗವತದ ಕಥಾಮೃತವನ್ನು ಪಾನ ಮಾಡಲಿಕ್ಕಾಗಿ ಅಂತ ಸರ್ವರಿಗೂ ಅಧಿಕಾರ. ಭಾಗವತದಲ್ಲಿ ಸ್ಪಷ್ಟ 2ನೇ ಸ್ಕಂದದಲ್ಲಿ ಹೇಳೋದನ್ನು ನಾವು ನಾಳೆ ದಿವಸ ನೋಡ್ತೀವಿ. ಯಾರ್ಯಾರು ಭಾಗವತದ ಕಥಾಶ್ರವಣವನ್ನು ಮಾಡಲಿಕ್ಕೆ ಅಧಿಕಾರಿಗಳು ಅಂತ ಶುಕಾಚಾರ್ಯರು ಹೇಳ್ತಾರೆ. ಕಿರಾತ ಹೂಣ ಅಂದ ಪುಲಿಂದ ಪುಲ್ಕಸಾಹ. ಯಾರ್ಯಾರು ಅಗದಿ ಏನೂ ಸಾತ್ವಿಕವಾಗಿರ್ತಕ್ಕಂತಹ ಕರ್ಮಗಳೆಲ್ಲ ಬೇರೆ ಕರ್ಮಗಳನ್ನು ಮಾಡಿಕೊಂಡಿದ್ದಾರಂತನ್ನುವಂತಹ ವರ್ಗ ಏನದ ಅಂಥವರು ಕೂಡ ಭಾಗವತದ ಕಥಾಶ್ರವಣವನ್ನು ಮಾಡಬೇಕು ಅಂತನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ತತ್ರಾಪಿ ಭಾದ್ರಪದದ ಈ ಮಾಸದಲ್ಲಿ ಶ್ರವಣ ಮಾಡಲೇಬೇಕು, ಇದು ಕಡ್ಡಾಯ. ಯಾಕಾಗಿ ಅಂತ ಪ್ರಶ್ನೆ. ಯಾಕೆ ಈ ಭಾದ್ರಪದದೊಳಗೆ ನಾವು ಭಾಗವತದ ಕಥಾಶ್ರವಣವನ್ನು ಮಾಡಬೇಕು? ಮೊದಲನೆಯದಾಗಿ ಯಾರ್ಯಾರು ಯಾವ ಮಾಸದೊಳಗೆ ಹೇಳಿದರು ಅಂತನೋ, ಈಗ ಭಾಗವತದ ಒಂದು ಕಥಾ ಪ್ರಸಂಗ ಯಾರ್ಯಾರ ಸಂಭಾಷಣೆ ಬಂತು ಅದನ್ನು ಪ್ರಧಾನವಾಗಿ ತಿಳ್ಕೊಂಡ್ವಿ ಅಂದ್ರೆ ಆವಾಗ ನಮಗೆ ಅರ್ಥ ಆಗ್ತದೆ. ಏನು ಅಂತಂದ್ರೆ ಮೊದಲು ಪ್ರಧಾನ ಸಂಭಾಷಣಾಕಾರರು ಅಂತ ತಿಳ್ಕೊರಿ, ಅಂದರೆ ಎಲ್ಲಿ ಚರ್ಚೆ ನಡೀತು ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ಮೊಬೈಲೆಲ್ಲ ಸೈಲೆಂಟ್ ಮಾಡಿಬಿಡ್ರಿ, ಒಂದು ತಾಸು ಸೈಲೆಂಟ್ ಮಾಡಿಬಿಡ್ರಿ, ಮೊಬೈಲ್ ಸೈಲೆಂಟ್ ಮಾಡಿಬಿಡ್ರಿ. ಅದನ್ನು ಮತ್ತೆ ರಿಂಗ್ ಹೊಡಿತದೆ, ಅದು ಡಿಸ್ಟರ್ಬೆನ್ಸ್ ಆಗ್ತದೆ. ಸರಿ, ಮೊದಲನೆಯದಾಗಿ ಸೂತಶೌನಕರ ಸಂವಾದ. ಫಸ್ಟ್ ಇದು ಸೂತಶೌನಕರ ಸಂವಾದ ಭಾಗವತ ಬಂದದ್ದು. ಅದಾದ ನಂತರದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜರ ಸಂವಾದ. ಇದು 2 ಪ್ರಧಾನ. ಉಪಭಾಗದಲ್ಲಿ ಬೇಕಾದಷ್ಟು ಜನರು ಬರ್ತಾರೆ. ಮಧ್ಯದಲ್ಲಿ ವಿದುರ ಬರ್ತಾನೆ, ವಿದುರನ ಜೊತೆಗೆ ಉದ್ಧವರ ಬರ್ತಾರೆ, ವಿದುರನ ಜೊತೆಗೆ ಮೈತ್ರೇಯರು ಬರ್ತಾರೆ. ಹಿಂಗೆ ಯಾರ್ಯಾರೋ ಮಧ್ಯದಲ್ಲಿ ಆಯಾ ಪಾತ್ರಕ್ಕನುಗುಣವಾಗಿ ಸಂಭಾಷಣೆಗಾಗಿ ಅಂತ ಬರ್ತಾರೆ. ಅದರ ಪ್ರಧಾನವಾಗಿ ಭಾಗವತ ಬಂದದ್ದು ಶುಕಾಚಾರ್ಯರು ಪರೀಕ್ಷಿತರ ಸಂವಾದ, ಸೂತರು ಶೌನಕಾದಿಗಳ ಸಂವಾದ ಅನ್ನೋದೇನಿದೆ ಇದು ಬಹಳ ಪ್ರಧಾನವಾಗಿ. ಇದರೊಳಗೆ ಸೂತಾಚಾರ್ಯರು ಹೇಳಿದ್ದೇನದ ಅಂದ್ರೆ ಆ ಭಾಗವತ ಈ ಭಾದ್ರಪದದಲ್ಲಿ ಅಂತ. ಸೂತ ಶೌನಕರ ಸಂವಾದ ಏನು ನಡೀತಲ್ಲ ಅದು ಈ ಭಾದ್ರಪದದಲ್ಲಿ ನಡೆದದ ಅಂತನ್ನೋದು ಒಂದು ಪ್ರತೀತಿ. ಇನ್ನು ಪರೀಕ್ಷಿತ ಮಹಾರಾಜರಿಗೆ ಶುಕಾಚಾರ್ಯರು ಹೇಳಿದ ಭಾಗವತ ಈ ಭಾದ್ರಪದದಲ್ಲಿ ಅಂತ ಅನ್ನೋದೇನದ ಅದನ್ನು ಹೇಳಿದರೆ 7 ದಿವಸ ಭಾಗವತ ಹೇಳ್ಯಾರಲ್ಲಿ. ಶುಕಾಚಾರ್ಯರೇ ಪರೀಕ್ಷಿತ ಮಹಾರಾಜರಿಗೆ ಹೇಳಿದ್ದು ಎಷ್ಟು ದಿವಸ? ಕೇವಲ 7 ದಿವಸ. ಆದರೆ ಇದಿರೋದು ಪ್ರೋಷ್ಠಪದಿ ಅಂದರೆ ಏನು ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾದಿಂದ ಹಿಡಿದು ದಶಮಿಯವರೆಗೂ ಹುಣ್ಣಿಮೆಯವರೆಗೂ ಇರ್ತಕ್ಕಂತಹದ್ದು ಏನದನೋ ಇದನ್ನು ಪ್ರೋಷ್ಠಪದಿ ಅಂತ ಹೆಸರು ಅದಕ್ಕೆ. ಅಂದರೆ 15 ದಿವಸನೇ ಭಾಗವತವನ್ನು ಹೇಳಬೇಕು. ಖರೇ ಭಾಗವತ ಹೇಳಬೇಕು. ಈಗ ಎಷ್ಟು ದಿವಸ ಅಂದರೆ ಇವತ್ತು ಪ್ರಾರಂಭ ಮಾಡಬೇಕು, ಹುಣ್ಣಿಮೆ ದಿವಸ ಮಂಗಳವನ್ನು ಮಾಡಬೇಕು. ಹೀಗೆ ಇರೋದು ಕ್ರಮ. ಆದರೆ ಏನಾಗಿದೆ, ಈ ಸರಿ ಹುಣ್ಣಿಮೆ ಗ್ರಹಣ ಇರೋದರಿಂದ 9ರೊಳಗಾಗಿ ಎಲ್ಲರದು ಊಟ ಆಗಬೇಕು ಅನ್ನೋ ಕಾರಣದಿಂದ ಮಂಗಳವನ್ನು ಮಾಡಲಿಕ್ಕಾಗುವುದಿಲ್ಲ ಅನ್ನೋದು ಒಂದು ಕಾರಣ. ಹಾಗಾದರೆ ಹಿಂದಿನ ದಿವಸ ಅನಂತ ಚತುರ್ದಶಿ ಮಾಡಿಬಿಡೋಣ ಅಂತಂದ್ರೆ ಮತ್ತೊಂದು ಸಮಸ್ಯೆ. ಹಿಂಗೆಲ್ಲ ನಾನಾ ವಿಧದ ಕಾರಣಗಳಿಂದ ನಾವು ಸೈಲೆಂಟಾಗಿ 10 ದಿವಸಕ್ಕೆ ಬಂದೇವಿ ವಿನಃ ನಿಜವಾದ ಕ್ರಮ ಅದಲ್ಲ. ಅದೇ ರೀತಿಯಾಗಿ ನಿಜವಾದ ಭಾಗವತದ ಈ ಪ್ರೌಷ್ಠಪದಿಯಲ್ಲಿ ವಿಶೇಷವಾಗಿ ಯಾವಾಗಲೂ ಒಂದು ನಿಯಮನೇ ಅದ. ಮಹಾಭಾರತ ಊಟ ಮಾಡಿ ಹೇಳಬೇಕು, ಭಾಗವತ ಉಪವಾಸ ಹೇಳಬೇಕು ಅಂತಲೇ ಅದ. ಮಡಿಯಲ್ಲಿ ಹೇಳಬೇಕು ಅಂತದ. ಹಿಂಗೆ ನಾ ಗಾಡಿ ಮೇಲೆ ಬಂದು ಆರಾಮ್ಸೆ ಹಿಂಗೆ ಬಂದು ಕೂತು ಹಿಂಗೆ ಭಾಗವತವನ್ನು ಹೇಳೋದು ಅಲ್ಲ, ಹಿಂಗೆ ಕೇಳೋದು ಅಲ್ಲ. ಮಹಾಭಾರತ ಹಿಂಗೆ ಹೇಳಬಹುದು, ಕೇಳಬಹುದು. ಊಟ ಮಾಡಿ ಮಹಾಭಾರತ ಹಸ್ತು ಹೇಳಬಾರದು. ಮತ್ತು ನೋಡ್ರಿ ದೇವ್ರು ಹೆಂಗೆ ಅನುಕೂಲ ಮಾಡ್ಯಾನ. ಮಹಾಭಾರತ ಹೇಳಬೇಕಾದ್ರೆ ಊಟ ಮಾಡಿ ಹೇಳಬಹುದು, ಆದರೆ ಭಾಗವತ ಹೇಳಬೇಕಾದ್ರೆ ಮಾತ್ರ ಉಪವಾಸನೇ ಹೇಳಬೇಕು, ಉಪವಾಸನೇ ಕೇಳಬೇಕು. ಅದಕ್ಕೆ ಪುಣ್ಯ ಇರು. ಯಾವಾಗ ಹೇಳಿ ನೀನು ಚೈತ್ರದಾಗರೆ ಹೇಳು, ವೈಶಾಖದಾಗರೆ ಹೇಳು, ಭಾದ್ರಪದದಾಗರೆ ಹೇಳು, ಯಾವಾಗ ಹೇಳಿದರೂ ಉಪವಾಸ ಹೇಳಬೇಕು ಅಂತ. ಆದರೆ ಬಹಳ ಲೌಕಿಕ ನಾವಾಗೀವಿ ಅನ್ನೋ ಕಾರಣದಿಂದಾಗಿ ಅದನ್ನು ನಾವು ಸೈಲೆಂಟ್ ಮಾಡಿಕೊಂಡು ಸಾಯಂಕಾಲಕ್ಕೆ ಬಂದೀವಿ. 15 ದಿವಸ ಬಿಟ್ಟೀವಿ, 8 ದಿವಸಕ್ಕೆ ಕಡಿಮೆ ಮಾಡ್ಕೊಂಡೀವಿ. ಅಷ್ಟೇ ಅಲ್ಲ, ನಮ್ಮ ವೇಷಭೂಷಣಗಳಲ್ಲಿಯೂ ಬದಲಾವಣೆ ಮಾಡ್ಕೊಂಡೀವಿ, ನಮ್ಮ ಸಮಯದೊಳಗೂ ಬದಲಾವಣೆ ಮಾಡ್ಕೊಂಡೀವಿ. ಮಾಡಿಕೊಂಡ್ರೂ ಪರವಾಗಿಲ್ಲ, ಭಾಗವತವನ್ನು ಮಾತ್ರ ಮಾಡಲೇಬೇಕು. ಪ್ರಧಾನ ಯಾವುದು? ಅಂಗ ಅಂದರೆ ಪ್ರಧಾನ ಅಂಗ, ಉಪಾಂಗ ಅಂತಿರ್ತಾವೆ. ನಿಮಗೆ ತಿಳಿಯೋ ಹಂಗೆ ಹೇಳಬೇಕು ಅಂದರೆ ದೇವರ ಪೂಜೆ ಮಾಡೋದೇನಿದೆ ಇದು ಪ್ರಧಾನ. ದೇವರ ಪೂಜೆ ಮಾಡೋದು ಇದು ಪ್ರಧಾನ. ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನಾವು ಕಡ್ಡಾಯವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಷೋಡಶೋಪಚಾರ ಪೂಜೆ ಮಾಡಲಿಕ್ಕಾಗಿದ್ದಿಲ್ಲ ಅಂದರೆ ಅಟ್ಲೀಸ್ಟ್ ಪಂಚೋಪಚಾರ ಪೂಜೆ ಆದರೂ ಮಾಡಲ್ಲ. ಪೂಜಾ ಬಿಡಬೇಡ, ಶಾರ್ಟ್ಕಟ್ ಆದರೂ ಅಡ್ಡಿ ಇಲ್ಲ, ಪೂಜೆ ಬಿಡಬೇಡ. ಶಾಲಿಗ್ರಾಮಕ್ಕೊಂದು ನೀರು ಹಾಕಿ ಸಾಕು. ನಿನಗೆ 3 ಸರಿ ಹಾಕ್ಲಿಕ್ಕಾಗೋದಲ್ಲೋ
ಒಂದು ಜೈ ಬಲಭೀಂಸನೆ ಅನ್ಕೋತ ಒಮ್ಮೆ, ಮಹಾವೃದ್ಧನೆ ಅನ್ಕೋತ ಒಮ್ಮೆ, ಸಹಸ್ರ ಶೀರ್ಷ ಅನ್ಕೋತ ಒಮ್ಮೆ, ನಿನಗೆ ಹಾಕ್ಲಿಕ್ಕೆ ಆಗಲಿಲ್ಲದಲ್ಲೋ 2 ಸರಿಯಾರ ಹಾಕಲ್ಲ, ಅಷ್ಟು ಮಂತ್ರ ಅನ್ಲಿಕ್ಕೂ ಆಗಲಿಲ್ಲೋ, ಓಂ ನಮೋ ನಾರಾಯಣ ಅನ್ಕೋತ ಒಮ್ಮ ಹಾಕಿ, ಇನ್ನೊಮ್ಮೆ ಓಂ ನಮೋ ನಾರಾಯಣ ಅನ್ಕೋತ ಒಮ್ಮ ಹಾಕಿ, ಇನ್ನೊಮ್ಮೆ ಓಂ ನಮೋ ನಾರಾಯಣ ಅನ್ಕೋತ ತುಳಸಿ ಏರಿಸು, ಇನ್ನೊಮ್ಮೆ ಓಂ ನಮೋ ನಾರಾಯಣ ಅನ್ಕೋತ ನೈವೇದ್ಯ ಮಾಡು. ಇಷ್ಟ ಏನು ಒಂದು 5 ನಾರಾಯಣ ಅನ್ನೋದ್ರೊಳಗೆ ಪೂಜೆನೇ ಮುಗಿಸು, ನಿನಗೇನು ಬೇಡ ಅಂದಿಲ್ಲ, ಬಿಡಬೇಡ ಮಾತ್ರ. ಯಾಕೆ? ಪೂಜೆ ಏನಾಗಿದೆ, ಇದು ಪ್ರಧಾನ ಆಗಿದೆ. ಇವೆಲ್ಲ ಉಳಿದದ್ದು ಷೋಡಶೋಪಚಾರ ಪೂಜಾ ಪ್ರಧಾನವಾಗಿದ್ದರೂ ಕೂಡ, ಮಾಡಲಿಕ್ಕೆ ಬೇಕಾದ ಧರ್ಮ ಆಗಿದ್ದರೂ ಕೂಡ, ಬಿಡೋದಕ್ಕಿಂತ ಮಾಡೋದು ಚಲೋ ಅನ್ನೋ ನಿಯಮ ಇದ್ದಂಗೆ, ಭಾದ್ರಪದೊಳಗೆ ನಮಗೆ ಆಗಲಿಲ್ಲ ಅಂತನ್ನೋ ಕಾರಣಕ್ಕಾಗಿ ಆ ನಿಯಮಕ್ಕನುಗುಣವಾಗಿ ಉಪವಾಸಾದಿಗಳಿಂದ ಶುದ್ಧ ಮಡಿಯಲ್ಲಿ ನಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತನ್ನೋ ಕಾರಣದಿಂದ ಬಿಟ್ಟು ಬಿಡಬೇಡ, ಆಗೋದಿಲ್ಲ ಬಿಡು ಅಂತ ಕೈ ತೊಳ್ಕೋಬೇಡ. ನನ್ನಿಂದ ಎಷ್ಟು ಸಾಧ್ಯದ ಅಟ್ಟಾದರೂ ಕೂಡ ನಾವು ಮಾಡಬೇಕು ಅನ್ನೋ ಕಾರಣದಿಂದ ಶುಕಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡಿಯೇ ತಪ್ಪಾಯಿತು ಅಂತ ಕ್ಷಮಾಪಣೆಯನ್ನು ಕೇಳಿಕೊಂಡೆ. ಅಪರಾಧ ಸಹಸ್ರಾಣಿ ಅಂತ ದಿನ ಪೂಜೆ ಮಾಡುವಾಗ ಪ್ರಾರ್ಥನೆ ಮಾಡಿದಂತೆ ಈಗೂ ಪ್ರಾರ್ಥನೆಯನ್ನು ಮಾಡಿಯೇ ಶ್ರೀಮದ್ ಭಾಗವತದ ಕಥಾಶ್ರವಣವನ್ನು ನಾವು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಈ 2 ಕಾರಣಗಳಿಂದ, ಒಂದು ಪ್ರೋಷ್ಠಪದಿ ಅಂತ ಅನ್ನೋದು ಒಂದು, ಇವರೊಳಗೆ ಯಾರು ಹೇಳ್ಯಾರ ಅನ್ನೋದು ಇನ್ನೂ ವಿವಾದ ಅದ ಅನ್ನೋ ಕಾರಣದಿಂದ, ಅಂತೂ ಒಬ್ಬರು ಹೇಳಿದ್ದದ ಅನ್ನೋ ಕಾರಣದಿಂದ ಇದು 2. ಇನ್ನು 3ನೆಯ ಕಾರಣ ಏನು ಅಂದ್ರೆ, ನಾವು ನೀವು ಈ ಪ್ರಾಂತದ ಜನಗಳೆಲ್ಲ ಬಹಳ ಸಂತೋಷ ಪಡಬೇಕಾದ ಸಂಗತಿ ಏನು ಅಂದ್ರೆ, ಏನು ಭಾಗವತದ ಮಂಗಲವನ್ನು ಆಚರಿಸಬೇಕು ಅಂತ ಹೇಳಿದೆ. ಪೌರ್ಣಿಮಾ ದಿವಸ ಆಗಲೇ ಯಾದವಾರ್ಯರ ಪುಣ್ಯತಿಥಿ ಬರುತ್ತದೆ. ಯಾದವಾರ್ಯರು ಯಾರು? ಯಾದವಾರ್ಯರ ಸ್ಮರಣೆಯನ್ನು ಮಾಡಲಾರದೆ ಭಾಗವತ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾದವಾರ್ಯರ ಉಪಕಾರ ಬಹಳ ಅದ. ನಮ್ಮ ಇಲ್ಲೇ ಮುಘಟಕಾನ ಹುಬ್ಬಳ್ಳಿ ಅಂತೇನದ, MK ಹುಬ್ಬಳ್ಳಿ ಅಂತೇನದ, ಆ MK ಹುಬ್ಬಳ್ಳಿಯಲ್ಲಿ ಸಿದ್ಧಿಯನ್ನು ಪಡೆದ ಮಹಾನುಭಾವರು ಯಾದವಾರ್ಯರು. ಮೊದಲಿಗೆಲ್ಲ ಚೀನಿವಾಲರು ಮಹಾನುಭಾವರು ಅಂದರೆ ದುಡ್ಡಿಗಾಗಿ ಅಂತ ನಿಂತವರು, ಬಂಗಾರದ ವ್ಯಾಪಾರವನ್ನು ಮಾಡಿಕೊಂಡಿರ್ತಕ್ಕಂತಹ ದೊಡ್ಡ ಶ್ರೀಮಂತರು. ಅವರು ಒಮ್ಮೆ ಜ್ಞಾನೋದಯ ಆಗಬೇಕಾದ ಕಾಲ ಬಂತು. ದಿವಸ ಅವರು ಹೋಗಬೇಕಾದ್ರೆ ಈ ಮಂತ್ರವನ್ನು ಹೇಳಿ ಹೋಗ್ತಿದ್ರು. ರಾಕೃತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರವು ರಾಮಲಕ್ಷ್ಮಣವು ಅಂದು ಹೊರಗೆ ಹೋಗ್ತಿದ್ರು. ಅವರು ಕಳ್ಳರು ಒಂದ್ಸರಿ ಬೆನ್ನು ಹತ್ತಿ ಇವರಲ್ಲಿರ್ತಕ್ಕಂತಹ ಬಂಗಾರವನ್ನು ಕಳತನ ಮಾಡಬೇಕು ಅಂತ ಬೆನ್ನು ಹತ್ತಿ ಬರ್ತಾರೆ. ಬಂದಂಥ ಸಂದರ್ಭದೊಳಗೆ ಅವರಿಗೆ ಕಳತನ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅವರಿಗೆ ನರಸಿಂಹದೇವರು, ರಾಮದೇವರು, ಕೃಷ್ಣದೇವರು, ಲಕ್ಷ್ಮಣದೇವರು ದರ್ಶನವನ್ನು ಕೊಡ್ತಾರೆ ಕಳ್ಳರಿಗೆ. ಅವರು ಒಂದ್ಸರಿ ಕೇಳಿಬಿಡ್ತಾರೆ, ಅವ್ರಿಗೆ ದೇವರು ಅಂತ ಗೊತ್ತಾಗುವುದಿಲ್ಲ. ಅವ್ರು ಏನಂತಾರೆ ಅಂದರೆ, ಎಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಕೊಂಡಿರಿ ನೀವು, ಒಂದೊಂದಕ್ಕಿಂತ ಒಂದೊಂದು ಅದ್ಭುತವಾಗಿ ನಿಮ್ಮನ್ನು ಬಿಟ್ಟೇ ಸರಿಯುವುದಿಲ್ಲ ಗಾರ್ಡ್ಗಳು. ಒಂದೇನು ವಿಚಿತ್ರದ ಮನುಷ್ಯ ಅನ್ಬೇಕೋ ಸಿಂಹ ಅನ್ಬೇಕೋ ಗೊತ್ತಿಲ್ಲ. ಕೈಯಾಗಿ ಬಿಲ್ಲು ಬಾಣ ಹಿಡ್ಕೊಂಡವರು ಇಬ್ಬರು, ಕೊಳಲು ಹಿಡ್ಕೊಂಡವರು ಒಬ್ಬರು, ನೀಲವರ್ಣ ವಿಚಿತ್ರರಿದ್ದಾರೆ. ಏನು ಕೂದಲದ ಆ ಸಿಂಹದ ರೂಪಕ್ಕೆ ಯಾರ್ರೀ ಅವರು? ಎಂಥ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲಿಂದ ತಂದಿರಿ ಹೇಳ್ರಿ, ನಾವು ಹಂಗೆ ತರಿಸ್ತೀವಿ ಆ ವಿಚಿತ್ರ ಪ್ರಾಣಿಗಳನ್ನು ಅಂತಂತಾರೆ. ಅವ್ರಿಗೆ ನಾ ಏನು ಕಂಜೂಸಿದ್ದೀನಪ್ಪ, ನಾ ಯಾರಿಗೂ ಪಗಾರ ಕೊಟ್ಟು ಹಂಗೇನು ಇಟ್ಕೊಳ್ಳೋ ಪೈಕಿ ಏನಿಲ್ಲ, ಪುಕಟ ದುಡಿತಿದ್ರೆ ದುಡಿರಿ ಅಂತೇನು ಅಷ್ಟೇ ಹೊರತು ನಾನು ಏನು ರೊಕ್ಕ ಕೊಡೋ ಪೈಕಿ ಏನಲ್ಲ, ನಾ ಏನು ಹಂಗೆ ಮಾಡಿಲ್ಲ, ಯಾರು ನನಗೂ ಗೊತ್ತಿಲ್ಲ ಅಂತ ಇಷ್ಟು ತಂದುಬಿಡ್ತಾರೆ. ಮಾರನೇ ದಿವಸ ಅವರು ಹೋಗಬೇಕಾದ್ರೆ ತಿರ್ಗಾ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಅಂದಾಗ ಜ್ಞಾನೋದಯ ಆಗಿಬಿಡ್ತದೆ. ಏನು ಸ್ವಾಮಿ, ಕಳ್ಳರಿಗೆ ದರ್ಶನ ಕೊಟ್ಟು ನೀನು ಸ್ತೋತ್ರ ಹೇಳುವ ನನಗೆ ದರ್ಶನ ಕೊಡಲಿಲ್ಲಲ್ಲ ಅಂದರು. ಎಲ್ಲ ತ್ಯಾಗವನ್ನು ಮಾಡಿದರು. ಸಾಧನೆಗೆ ಅಂತ ಬರ್ತಾರೆ. ಆಗಲೇ ಗುರುಕುಲವನ್ನು ಸ್ಥಾಪನೆ ಮಾಡಿ, ತಾವು ಅಧ್ಯಯನವನ್ನು ಮಾಡಿ ಗುರುಕುಲ ಸ್ಥಾಪನೆಯನ್ನು ಮಾಡಿ ಶ್ರೀಮನ್ಯಾಯ ಸುಧಾಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಆ ಶ್ರೀಮದ್ ಭಾಗವತಕ್ಕೆ ಅವರು ಬರೆದ ವ್ಯಾಖ್ಯಾನದಿಂದಲೇ ಭಾಗವತವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅಂತಹ ಮಹನೀಯರು ಯಾದವಾರ್ಯರು. ಎಷ್ಟು ಸಿದ್ಧಿ ಇತ್ತವರಿಗೆ ಅಂದರೆ, ಅವರು ಗೃಹಸ್ಥಾಶ್ರಮಿಗಳು ಯಾದವಾರ್ಯರು. ಅವರು ದೇಹ ಬಿಟ್ಟ ಮೇಲೆ ದಹನನೇ ಮಾಡಬೇಕಲ್ಲ, ಅವ್ರನ್ನು ಬ್ರಾಹ್ಮಣರಾದ್ದರಿಂದಾಗಿ ದಹನ ಮಾಡಬೇಕು. ಅವರನ್ನು ದಹನ ಮಾಡಿದ ಮೇಲೆ 3ನೇ ದಿವಸ ಅಸ್ಥಿ ಆರಿಸಲಿಕ್ಕೆ ಅಂತ ಹೋದಾಗ ಆ ಅಸ್ಥಿ ಎಲ್ಲ ಶಂಖಚಕ್ರಗಳಾಗಿದ್ದವು ಅಂತ ತಿಳಿಸ್ತಾರೆ. ಅಸ್ಥಿಗಳಲ್ಲಿ ಶಂಖಚಕ್ರಗಳು ಮೂಡಿದ್ವು ಅಂತ ಅಂದರೆ ಭಾಗವತವನ್ನು ಅಸ್ಥಿಗತ ಮಾಡಿಕೊಂಡಿದ್ರು. ಮುನುವಳ್ಳಿ ಒಳಗೆ ಒಂದು ಕಂಬವನ್ನು ಸತ್ಯ ಪ್ರಮೋದ್ ತೀರ್ಥರು ಹೇಳುತ್ತಿದ್ರಂತೆ. ಅದನ್ನು ಪ್ರತ್ಯಕ್ಷ ಕೇಳಿದ ಜನಗಳು ಆಗ ಇದ್ದರು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ನಮಗೇನಾದರೂ ಸೌಭಾಗ್ಯ ಸಿಕ್ಕಿಲ್ಲ, ನಮ್ಮ ಹಿರಿಯರಿಗೆ ಆ ಸೌಭಾಗ್ಯ ಸಿಕ್ಕದ. ಕಂಬಕ್ಕೆ ಹಿಂಗೆ ಕಿವಿ ಇಟ್ಟರೆ ಭಾಗವತದ ಶ್ಲೋಕಗಳ ಆ ವಾಚನ ಮಾಡಿದ್ದು ಕಿವಿ ಒಳಗೆ ಕೇಳಿಸ್ತಿತ್ತಂತೆ. ಅಷ್ಟು ಭಾಗವತದ ಜಾಗೃತಿಯನ್ನು ಮಾಡಿರ್ತಕ್ಕಂಥ ಮಹನೀಯರು ನಮ್ಮ ಯಾದವಾರ್ಯರು. ಅವರು ಇದೇ ಮಾಸದಲ್ಲಿಯೇ
ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸ್ಯಾರಷ್ಟ ಅಂದಾಕ್ಷಣಕ್ಕೆ ಅವರು ಹೋಗಿಲ್ಲ ಮತ್ತು ಇನ್ನೂ ಇದ್ದಾರೆ, ಇಲ್ಲೇ ಇದ್ದಾರೆ. ಹೆಂಗಿದ್ದಾರೆ ಅನ್ನಲಿಕ್ಕೆ ಉದಾಹರಣೆಯನ್ನು ಕೊಡ್ತೀನಿ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ದರ್ಶನ ಕೊಟ್ಟಾರೆ ಯಾದವಾರ್ಯರು. ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ದರ್ಶನ ಕೊಟ್ಟಾರೆ ಯಾದವಾರ್ಯರು. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಯಾವುದೋ ಒಂದು ವಿಷಯಕವಾದ ಜಿಜ್ಞಾಸೆ ಬಂದಾಗ ಯಾಕೋ ಈ ಮಾತು ಅರ್ಥ ಆಗವಲ್ತಲ್ಲ ಅಂತ ಅಂದಾರ. ಆ ಸಂದರ್ಭದೊಳಗೆ ಮುಂಜಾನೆ ಎದ್ದು ಸೇತುರಾಮಾಚಾರ್ಯರು, ಕೊರಳಿ ಸೇತುರಾಮಾಚಾರ್ಯರು ಅಂದರೆ ಸತ್ಯಧ್ಯಾನರು, ಖರೇ ಅವ್ರಿಗೆ ವಿದ್ಯಾ ಕೊಟ್ಟು ಗುರುಗಳಾಗಿದ್ದರು. ಸನ್ಯಾಸಿಗಳಿಗೆ ಏನು ನಿಯಮ ಅದ ಅಂದ್ರೆ ತಾವು ಶಿಷ್ಯರು ಇರಲಾರ್ದ ಎಲ್ಲೂ ಹೋಗಲಿಕ್ಕೆ ಇಲ್ಲ. ಮಲ್ಕೋಬೇಕಾದ್ರೂ ಶಿಷ್ಯನ ಜೊತೆಗೆ ಇಟ್ಕೊಂಡೇ ಮಲ್ಕೋಬೇಕು. ಅವರು ಒಬ್ಬಂಟಿಯಾಗಿ ಸನ್ಯಾಸಿ ಏನೂ ಮಾಡಬಾರ್ದು. ಬಾಗಿಲು ಹಾಕ್ಕೊಂಡು ರಹಸ್ಯವಾಗಿ ಮಲ್ಕೊಳ್ಳೋ ಕೆಲಸವನ್ನು ಒಬ್ಬ ಪೀಠಾಧಿಪತಿಗಳು ಸನ್ಯಾಸಿಗಳು ಮಾಡಬಾರದು. ಪ್ರತಿಯೊಂದಕ್ಕೂ ಸಾಕ್ಷಿಯಾಗಿ ಒಬ್ಬರು ಇರಲೇಬೇಕು. ಅದು ಕಡ್ಡಾಯದ ನಿಯಮ. ಸ್ವಾಮಿಗಳು ಏಕಾಂತೊಳಗಿದ್ದಾರೆ, ಬಾಗಿಲು ಹಾಕ್ಕೊಂಡು ಮಲ್ಕೊಂಡಾರೆ, ಅದು ಎಂದೂ ಅದು ಸನ್ಯಾಸ ಧರ್ಮವೇ ಅಲ್ಲ ಅದು. ಹೀಗಾಗಿ ಒಂದು ಎರಡನೇದು ಅವ್ರ ಕೆಲಸ ತಾವು ಮಾಡ್ಕೋಬಾರ್ದು ಸನ್ಯಾಸಿಗಳು. ಅವರು ಇನ್ನೊಬ್ಬರನ್ನ ಕರ್ಕೊಂಡೇ ಹೋಗಬೇಕು. ಬೆಳಗ್ಗೆ ಮುಂಜಾನೆಗೆ ಅವರು ಬಹಿರ್ದೇಶಕ್ಕೆ ಹೋಗಬೇಕಾದ್ರೆ ನೀರು ಹಿಡ್ಕೊಂಡು ಹೋಗಬೇಕು. ಯಾರಿಗೆ ಹೇಳಬೇಕೀಗ? ಖರೆ ವಿದ್ಯಾ ಕೊಟ್ಟು ಗುರುಗಳವರು, ಆದರೆ ಏನೂ ಮಾಡಲಿಕ್ಕೆ ಬರುವುದಿಲ್ಲ, ಅನಿವಾರ್ಯ ಅದು. ಅದಕ್ಕೆ ಸೇತುರಾಮಾಚಾರ್ಯ ಬರ್ತೀರೇನು ಅಂತಾರೆ. ಸೇತುರಾಮಾಚಾರ್ಯ ಭಾಗ್ಯ ಇದು ನಂದು ಅಂತಾರೆ. ತಮಗೆ ಹಿಡ್ಕೊಂಡು ಹೋಗ್ತಾರೆ. ಹಿಂದೆ ಹೋಗೇ ಹೋಗ್ತಾರೆ. ಎಲ್ಲೂ ನಿಲ್ಲವಲ್ರು, ಎಲ್ಲೂ ಕೂಡವಲ್ರು. ಈಗಿನ ಗತ ವ್ಯವಸ್ಥೆ ಎಲ್ಲಲ್ಲ ಆ ಕಾಲದೊಳಗೆ. ಹೀಗಾಗಿ ಹೋಗಿ ಎಲ್ಲರ ಒಂದು ಕಡೆಗೆ ನಿಂದಿರಬೇಕಲ್ಲ. ಈ ಸ್ಥಳದೊಳಗೆ ನಿಲ್ಲಬೇಕು, ಅಲ್ಲ ನೀವು ತಮಗೆ ಇಡ್ರಿ, ಆ ಕಡೆ ನಿಲ್ಲರಿ, ನಾ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಬೇಕಲ್ಲ. ಅದು ಇಲ್ಲ. ಹೊಂಟಾರ ನದಿ ತನಕ ಹೋದರು. ಸೇತುರಾಮಾಚಾರ್ಯ ಕುತೂಹಲ, ಯಾಕೆ ಹೊಂಟಾರ ಗುರುಗಳು ಹಿಂಗೆ, ಏನು ಅರ್ಥ ಆಗವಲ್ತಲ್ಲ ಇದು ಅಂತ ಹೇಳಿ ನದಿ ತನಕ ಬಂದ ಮೇಲೆ ಅಲ್ಲಿ ನೀವು ನಿಂದಿರ್ರಿ ಅಂತ ಹೇಳಿದರು. ನಿಂತರು. ಆಗ ಸೇತುರಾಮಾಚಾರ್ಯರಿಗೆ ಯಾರೋ ಒಬ್ಬರು ಬಿಳಿ ಧೋತ್ರ ಹೊತ್ಕೊಂಡು ಬಂದದ್ದು ಕಾಣಿಸ್ತು ಸೇತುರಾಮಾಚಾರ್ಯರಿಗೆ. ಸತ್ಯಜ್ಞಾನರಿಗೆ ಸ್ಪಷ್ಟ ಕಂಡ್ರು. ಸತ್ಯಜ್ಞಾನರು ಅಂದರು, ಇಲ್ಲ ನನಗೆ ಈ ಸಂದೇಹ ಇತ್ತು ಅಂತ, ಅದಕ್ಕೆ ಸೂಚನೆ ಕೊಟ್ಟೆ ನಿಮಗೆ ಇಲ್ಲಿ ಬರ್ರಿ ಅಂತ ಹೇಳೇನಿ, ಅದಕ್ಕೆ ನೀವು ಬಂದಿರಿ. ಇಷ್ಟು ಪ್ರಶ್ನೆ ನನಗೆ ಕೇಳಬೇಕಾದ ನೀವು ಅಗತ್ಯತೆಯೇ ಇಲ್ಲ. ನಿಮ್ಮ ಶಿಷ್ಯರಲ್ಲಿ ನಿಂತ್ಕೊಂಡಾರಲ್ಲ, ಅಂದರೆ ನಿಮ್ಮ ವಿದ್ಯಾ ಕೊಟ್ಟ ಗುರುಗಳು ಅಲ್ಲಿ ನಿಂತ್ಕೊಂಡಾರಲ್ಲ ಸೇತುರಾಮಾಚಾರ್ಯರು, ಅವ್ರು ಕೇಳಿದ್ದು ನಿಮಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರು ಅವರು ಅಂತ ಹೇಳಿದ್ರಂತ. ಮುಂದೆ ಇವರು ಬಂದಾರ ಸತ್ಯಜ್ಞಾನರು. ಇವ್ರಿಗೆ ಗೊತ್ತಿಲ್ಲ, ಸೇತುರಾಮಾಚಾರ್ಯರಿಗೆ ಗೊತ್ತಿಲ್ಲ ಇವರು ಯಾದವಾರ್ಯರು ಅಂತ ಇಟ್ಟು ಗೊತ್ತಿಲ್ಲ. ಯಾರೋ ಒಬ್ಬರು ನದಿ ಒಳಗೆ ಬಂದಾರಂತ ಇಷ್ಟ ಗೊತ್ತದ ಅವರಿಗೆ. ಆವಾಗ ಕೇಳಿದ್ರಂತ, ಸ್ವಾಮಿ ಯಾರವರು ಬಂದವರು ಅಂತ ಕೇಳಿದಾಗ ಯಾದವಾರ್ಯರು ಬಂದಿದ್ದರು. ಪ್ರಶ್ನೆ ಬಂದಿತ್ತು, ಅದಕ್ಕೆ ಉತ್ತರ ಹೇಳಿದರು. ಮತ್ತು ನದಿ ದಂಡಿ ಮೇಲೆ ನಿಂತ್ಕೊಂಡಾರಲ್ಲ ಅವ್ರು ಕೇಳಿದ್ರೆ ಎಲ್ಲ ಉತ್ತರ ಹೇಳ್ತಿದ್ರು ನಿಮಗೆ ಅಂತಂದ್ರೆ ಅವರು ಅಂತಂದ್ರಂತ. ಅಯ್ಯೋ ನನಗೆ ಬರೀ ಧೋತ್ರ ನೋಡೋ ಯೋಗ ಸಿಕ್ತು, ಅವ್ರ ದರ್ಶನ ಮಾಡ್ಕೊಳ್ಳೋದು ಆಗಲಿಲ್ಲಲ್ಲ ಅಂತ ಸೇತುರಾಮಾಚಾರ್ಯ ಅಂದರು ಅಂತ ಅವರ ಕಥೆಗಳಲ್ಲಿ ಕೇಳ್ತೀವಿ ನಾವು. ಅಂದರೆ ಇವತ್ತಿಗೂ ಇದ್ದಾರೆ. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರೆಗೂ ಹಿಂಗೊಂದು ಸಂದರ್ಭದಲ್ಲಿ ಯಾದವಾರ್ಯರು ದರ್ಶನ ಕೊಟ್ಟದ್ದನ್ನು ನಾವು ನೋಡ್ತೀವಿ. ಬೇರೆ ಏನೂ ಬೇಡ, ನನ್ನದೇ ಆದ ಒಂದು ಉದಾಹರಣೆ ಹೇಳ್ತೇನೆ. ಪುಸ್ತಕ ಆಗ ನಾನು ಇನ್ನೂ ಎಂಗೇಜ್ ಭಾಳ, ಇನ್ನು ಸತ್ಯಪ್ರಮೋದನೂ ಹುಟ್ಟಿದ್ದಿಲ್ಲ ಇನ್ನೂ. ನಾನು ಬೆಂಗಳೂರಿಗೆ ಉಪನ್ಯಾಸಕ್ಕೆ ಅಂತ ಆವಾಗ ರಜೆ ಒಳಗಂತೂ ಭಾಳ ಉಪನ್ಯಾಸಕ್ಕೆ ಹೋಗ್ತಿದ್ದೆ ನಾನು. ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ಆವಾಗ ಮಾತ್ರ ಭಾಳ ಹೋಗ್ತಿದ್ದೆ ರಜೆ ಒಳಗೆ. ರಜೆ ಆಯ್ತು ಅಂದರೆ ಬೆಂಗಳೂರೊಳಗೆ ಇರ್ತಿದ್ದೆ ನಾನು. ಹಂಗೆ ಒಮ್ಮೆ ಭಾಗವತ ಮತ್ತಿಕೇರಿಯೊಳಗೆ ರಾಯರ ಮಠದೊಳಗೆ ಉಪನ್ಯಾಸವನ್ನು ಮಾಡಬೇಕಾದ ಸಂದರ್ಭದೊಳಗೆ ಅದರ ಸ್ಪಾನ್ಸರ್ ಯಾರಿದ್ದರು ಅಂದರೆ ಶ್ಯಾಮಲಾಬಾಯಿ ಅಂತ ಅವರು ಇದ್ದಾರೆ, ಈಗೂ ಇದ್ದಾರೆ. ಅವರು ಅದರದ್ದು ಸ್ಪಾನ್ಸರ್, ಈ ಉಪನ್ಯಾಸದ ಸ್ಪಾನ್ಸರ್ ಅವರು ಅಂತಿದ್ದರು. ಅವರಿಗೆ ಉಪನ್ಯಾಸ ಯಾಕೋ ನಮ್ಮದು ಬಹಳ ಹಿಡಿಸ್ತವ್ರಿಗೆ. ಒಂದು 2 ದಿವಸಕ್ಕೆ ಅವ್ರಿಗೆ ಬಹಳ ರುಚಿ ಅನ್ನಿಸ್ತು ಪಾಪ. ಆವಾಗ ಅವರು ನಾ ಪ್ರಾರ್ಥನೆ ಮಾಡ್ಕೊಳಗತ್ತಿದ್ದೆ. ನನ್ನ ಕಡೆಗೆ ಏನು ಕೊರತಿತ್ತು ಅಂದರೆ ಯಾದವಾರ್ಯರ ವ್ಯಾಖ್ಯಾನದ ಪುಸ್ತಕ ಇರಲಿಲ್ಲ ನನ್ನ ಕಡೆಗೆ. ನನ್ನ ಕೊರತೆ ಅದು. ಭಾಗವತ ನೋಡ್ತಿತ್ತು ಅಷ್ಟೇ, ಆದರೆ ಯಾದವಾರ್ಯರ ವ್ಯಾಖ್ಯಾನದ ಪುಸ್ತಕ ನನ್ನ ಕಡೆಗೆ ಇರಲಿಲ್ಲ. ನಾ ಪ್ರಾರಂಭ ಮಾಡಬೇಕಾದ್ರೆ ಒಂದು 2 ದಿವಸ ಮೊದಲು ಪ್ರಾರಂಭ ಮಾಡಬೇಕಾದ್ರೆ ನಾನು ಯಾದವಾರ್ಯರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ, ಸ್ವಾಮಿ ನಿಮ್ಮ ವ್ಯಾಖ್ಯಾನ ಹಿಡ್ಕೊಂಡು ಹೇಳಿದರೆ ಎಷ್ಟು ಚಲೋ ಆಗ್ತದ, ನಿಮ್ಮ ವ್ಯಾಖ್ಯಾನದ ಪುಸ್ತಕ ಒಂದನ್ನು ಸಿಗಬೇಕು. ರೊಕ್ಕ ಕೊಟ್ಟು ತೊಗೊಳ್ಳೋದು ಅಂತ ಆದರೆ ಅಷ್ಟು ದುಡ್ಡು ಇಲ್ಲ, ಅಷ್ಟು ರೊಕ್ಕ ಭಾಳ ತುಟ್ಟಿ, ಅಷ್ಟು ದುಡ್ಡು ರೊಕ್ಕ ಹಾಕಿ ಪುಸ್ತಕ ತೊಗೊಳ್ಳೋದೂ ಏನಿಲ್ಲ, ನನ್ನ ಕಡೆಗೆ ಯೋಗ್ಯತಾ ಇಲ್ಲ ದುಡ್ಡರ ಕೊಡ್ರಿ ಒಂದು, ಇಲ್ಲ ದಾನಾರ ಕೊಡಿಸ್ರಿ ಒಂದು, 2 ಪೈಕಿ ಒಂದು, ನೀವೇನು ಮಾಡ್ತೀರಿ ಮಾಡಿರಿ, ನನಗೆ ಪುಸ್ತಕ ಸಿಗಲಿ ಅಂತ ಯಾದವಾರ್ಯರಿಗೆ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಆಶ್ಚರ್ಯ ಹೇಳ್ತೀನಿ, ಆ ಶ್ಯಾಮಲಾದೇವಿ ಏನಿದ್ದಾರೆ ಅವ್ರೇನು ಸ್ಪಾನ್ಸರ್ ಇದ್ದರೋ, ಆ ಹೆಣ್ಮಗಳಿಗೆ 2ನೇ ದಿವಸ ಆದಮೇಲೆ ಅವ್ರಿಗೆ ಏನು ಪ್ರೇರಣೆ ಆತೇನೋ ಗೊತ್ತಿಲ್ಲ, ಆಚಾರ್ಯರ ನನಗೆ 2 ಸಂಕಲ್ಪ ಮಾಡೀನಿ, ನೀವು ಅದಕ್ಕೆ ಅನುಮತಿ ಕೊಡಬೇಕು ಅಂದರು. ಏನು ಸಂಕಲ್ಪ ರೀ ಅಂತ, ನೀವು ಉಪನ್ಯಾಸ ಹೇಳಬೇಕಾದ್ರೆ ಹಿಂಗೆ ಗೋಣ ಮಾಡ್ತಿರಲ್ಲ, ನನಗದು ಬಹಳ ಹಿಡಿಸ್ತದೆ, ಅದಕ್ಕೆ ನಿಮಗೆ 2 ಕಿವಿ ಒಳಗಿಂದ ಚುಚ್ಚು ಕೊಡಬೇಕು ಅಂತ ಮಾಡೀನಿ ಬಂಗಾರದ್ದು. ಇನ್ನು 2ನೇದ್ದೇನು ಅಂದರೆ, ನೀವು ಯಾವ ಪುಸ್ತಕ ಹೇಳ್ತೀರಿ ಹೇಳ್ರಿ, ಎಷ್ಟು ದುಡ್ಡು ಖರ್ಚಾಗಲಿ, ನಾನು ನಿಮಗೆ ಇಷ್ಟು ರೊಕ್ಕ ಆತಂತ ಹೇಳ್ರಿ, ಅಷ್ಟು ರೊಕ್ಕ ಕೊಡ್ತೀನಿ, ನೀವು ಪುಸ್ತಕ ತಂದು ಮಂಗಳದ ದಿವಸ ನೀವು ದಾನವನ್ನು ಸ್ವೀಕಾರ ಮಾಡಬೇಕು ನನ್ನಿಂದ ಅಂತ. ನಾಂದೆ ಇದೇನು ಬ್ಯಾಡ್ರಿ, ನಮಗೇನು ಮತ್ತೆ ನಗ್ತಾರೆ ಧಾರವಾಡದಾಗ, ಅದೇನು ಸರಿ ಅನ್ಸಂಗಿಲ್ಲ,
ಅದೇನು ಬೇಡ, ನನಗೆ ಇದನ್ನು ಕೊಡ್ರಿ ಸಾಕು ಅಂತ ಹೇಳಿದೆ. ಇಲ್ಲ ನಾನು ಅದನ್ನು ಕೊಡ್ಬೇಕಂತ ಸಂಕಲ್ಪ ಮಾಡೀನಿ. ಕೊಟ್ಟಾರೆ ಈಗೂ ಮನೆ ಆಗದ, ಹಾಕ್ಕೊಂಡೆ ಸ್ವಲ್ಪ ದಿವಸ ಹಾಕ್ಕೊಂಡೆ, ಪಾಪ ಪ್ರೀತಿಯಿಂದ ಕೊಟ್ಟಾರಂತ ಸ್ವಲ್ಪ ದಿವಸ ಹಾಕ್ಕೊಂಡೆ ಅದನ್ನು, ಇಲ್ಲ ಅಂತ ಏನಲ್ಲ. ಆದ್ರೆ ಮುಂದೆ ನನಗೆ ಸರಿ ಅನ್ನಿಸ್ಲಿಲ್ಲ, ಅದನ್ನು ನಾನು ಮುಂದೆ ಬಿಟ್ಟು ಅವ್ರಿಗೆ ಹೇಳಿದೆ, ಇಲ್ಲರಿ ನಂಗೆ ಹಾಕ್ಕೊಳ್ಳಿಕ್ಕೆ ಆಗಿಲ್ಲ, ಸರಿ ಅನ್ಸಂಗಿಲ್ಲ, ಅದಕ್ಕೆ ನಾನು ಬಿಟ್ಟೀನಿ ಅಂತ ಹೇಳಿದೆ. ಪಾಪ ಮಂಗಳಕ್ಕೆ ಯಾದವಾರ್ಯರ ಸಮಗ್ರ ಪುಸ್ತಕ, ಅದ್ರ ಮ್ಯಾಲೆ ಈಗೂ ಬರೆದದ್ದು ಅವ್ರದ್ದು ಸಿಗ್ನೇಚರ್ ಅದ, ಬರದಾರ. ಅವ್ರಿಗೆ ಯಾಕೆ ಆ ಪ್ರೇರಣೆ ಆಗಿತ್ತು ಅಂದ್ರೆ, ಉಡುಪಿಗೆ ಹೋಗಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಒಳಗೆ ಅವರ ಗಂಡ, ಅವರ ಮಗ, ಅವರ ಸೊಸಿ ಸ್ಪಾಟ್ ಹೋಗಿದ್ದರು, ಇವರೊಬ್ಬರು ಉಳಿದಿದ್ದರು. ಹೀಗಾಗಿ ಇವರಿಗೆ ತಮ್ಮ ಗಂಡನ ಹೆಸರಲ್ಲೇ ಏನಾಗ್ತದೆ, ಮಗನ ಹೆಸರಲ್ಲೇ ಏನಾಗ್ತದೋ ಅದನ್ನು ದಾನ ಮಾಡಬೇಕು ಅಂತ ಅನ್ನೋ ಸಂಕಲ್ಪ. ಅದಕ್ಕಾಗಿ ಭಾಗವತ ಸ್ಪಾನ್ಸರ್ ಮಾಡಿದರು. ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡಿರಿ, ದೇವ್ರ ಹಂಗೆ ಕೂಡಿಸ್ಬೇಕ್ಯಾಕೆ, ಯಾದವಾರಿಗೆ ನಾ 2 ದಿವಸ ಮೊದಲು ಬೇಡ್ಕೋಬೇಕ್ಯಾಕೆ, ಅವ್ರಿಗೆ ಅದನ್ನು ಪ್ರೇರಣೆ ಮಾಡಬೇಕ್ಯಾಕೆ, ಇದೆಲ್ಲ ಕಾರಣ ಯಾರು ಅಂದಂಗೆ ಆತಂಗಾರೀಗ ದೊಡ್ಡವ್ರಿಗೆ ಬಿಡ್ರಿ, ಇಂಥ ಪಾಪಿಗೂ ಇಂಥ ಸಣ್ಣವಂಗೂ ಯಾದವಾರ್ಯರು ಏನು ಮಾಡ್ಯಾರ. ನನ್ನ ಏನು ತಿಳ್ಕೊತೇನೆ ಅದನ್ನಂದ್ರೆ, ನಾನು ಕೇಳಿದ್ದು ನಿಮ್ಮ ವರ್ಣಗಳಿಂದ ಯುಕ್ತವಾದ ಭಾಗವತ ಕೊಡ್ರಿ ಅಂತ ನಾ ಕೇಳಿದ್ರೆ, ಆ ಪುಸ್ತಕದ ಜೊತೆಗೆ ಸುವರ್ಣೂ ಕೊಡ್ತೇನೆ ನಿನಗೆ ಅಂದರು ಅವರು. ಅಲ್ಲ, ಈಗಲೂ ಅದನ್ನು ಇಟ್ಟೇನೆ, ಪ್ರೀತಿಯ ಕಾಣಿಕೆ ಅಂತ ಅದನ್ನು ಇಟ್ಟೀನಿ. ಅವ್ರು ಹೇಳ್ತಿರ್ತೇನೆ, ಫೋನಾಗ ಸಿಗ್ತಿರ್ತಾರೆ, ಈಗೂ ಅವ್ರು ಹೇಳ್ತಿರ್ತೇನೆ, ಅದನ್ನು ನಿಮ್ಮ ಪ್ರೀತಿಯ ಕಾಣಿಕೆ ಅಷ್ಟೇ. ಅದ್ರಾಗ ಇದ್ರೊಳಗಿಂದ ಹೇಳಬೇಕಾದ್ರೆ ಭೀಮಸೇನದೇವ್ರ ಪಾತ್ರ ಹೇಳಬೇಕಾದ್ರಾಗ ಮಾತ್ರ ಭಾಳ ಪ್ರೀತಿ ಬಂದುಬಿಟ್ಟಿತ್ತು ಅವ್ರಿಗೆ. ಆವಾಗ ಗೋಣ ಹಿಂಗೆ ಅದು ಹೆಂಗೆ ಹೊಳಸಾಡಿದ್ವಿ ನಾವು, ಏನು ಗೋಣ ಆವಾಗ, ಅದು ಅವರಿಗೆ ಪಾಪ ಬಹಳ ಪ್ರೀತ್ಯಾಸ್ಪದವಾಗಿತ್ತು ಅಂತ. ಇರಲಿ, ಅಂತೂ ಯಾದವಾರ್ಯರು ಈ ರೀತಿಯಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ಅಂದರೆ ಇದ್ದಾರಂತೀರೋ ಇಲ್ಲಂತೀರೋ, ಅಂಥವರು ಮಹಾನುಭಾವರು ಇಲ್ಲಿ ಅವರು ಈ ಮಾಸದಲ್ಲಿ ನಮಗೆ ಕಾಣದಂತೆ ಆಗಿದ್ದಾರೆ. ದೇಹ ಬಿಟ್ಟಿದ್ದಾರೆ ಅಂತಲಿಕ್ಕೂ ನನಗೆ ನಾಚಿಕೆ ಬರ್ತದೆ, ಆ ಶಬ್ದನೂ ಆಡೋದು ಬೇಡ ಅವರಿಗೆ ಅಂತ ಅನ್ನಿಸ್ತದೆ. ನಮಗೆ ಕಾಣದಂತೆ ಆಗಿದ್ದಾರೆ, ಪಾಂಚಭೌತಿಕ ದೇಹ ಎಲ್ಲರೂ ಬಿಡಬೇಕು ಹಾಗೆ ಬಿಟ್ಟಿದ್ದಾರೆ ಅಂತ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕಾಗಿ ಅಂತ ಈ ಮಾಸದೊಳಗೆ ನಾವು ಏನು ತಲೆ ತುಂಬ ಭಗವಂತನನ್ನು ತಿಳ್ಕೋಬೇಕಾದ್ರೆ ವಿಘ್ನಗಳು ಬಹಳ ಬರ್ತಾವೆ. ಆ ವಿಘ್ನಗಳ ನಿವಾರಣೆಗಾಗಿ ಈ ಮಾಸದೊಳಗೆ ಗಣಪತಿ ಕೂಡ್ತಾನೆ. ದೇವ್ರು ಹೆಂಗೆ ಕೂಡ್ಸ್ಯಾನ ಈ ಮಾಸದೊಳಗೆ ಅಂತ. ಶ್ರಾವಣ ಮಾಸಾಗೆ ಏನು ಗೌರಿ ಕೂಡಿಸ್ತೀರಿ, ಅದು ಭಾಳ ಸಂತೋಷ. ಶ್ರಾವಣ ಮಾಸ ಕೂಡಿಸೋರು ಇರಲಿ, ಕೂಡಿಸ್ಲಾರ್ದವ್ರು ಇರಲಿ, ಅಷ್ಟಮಿ ದಾರಕ್ಕಾಗಿ ಅಂತ ಮತ್ತೆ ಗೌರಿನ ಕೂಡಿಸ್ಲಿಕ್ಕೇ ಬೇಕು. ಕೆಲವ್ರ ಮನೆಯೊಳಗೆ ಹಿಂಗೆ ಸಂಪ್ರದಾಯದ, ಗೌರಿ ಗಣೇಶ ದರ್ಶನ ಆದ ಮೇಲೇ ಗಣಪನ ಕಳಿಸ್ಬೇಕು, ಇಬ್ಬರದು ನೈವೇದ್ಯ ಆದ ಮೇಲೇ ಕಳಿಸ್ಬೇಕು. 1ನೇ ದಿವಸ ಹಾಲು ಸಕ್ಕರೆ ನೈವೇದ್ಯಕ್ಕೆ ಇಡ್ತಾರೆ ಗೌರಿಗೆ, 2ನೇ ದಿವಸ ಗಣಪನ ಸಂಗತಿ ಚಂದ ನೈವೇದ್ಯ ಮಾಡ್ತಾರೆ, 3ನೇ ದಿವಸ ವಿಸರ್ಜನ ದಾರ ಕಟ್ಕೊಂಡು ಕಳಿಸೋದು ಅನ್ನೋದು ಎಷ್ಟರ ಮಟ್ಟಿಗೆ ಉಳಿದದಂದ್ರೆ, ಅದ್ರ ಯಾರ್ಯಾರು ಬಂದ್ರಿ ಇದ್ರೊಳಗೆ ಈ ಮಾಸದೊಳಗೆ ಯಾಕೆ ಶ್ರೇಷ್ಠ ಅಂತಂದ್ರೆ ವಿಚಾರ ಮಾಡಿರಿ. 1ನೇದ್ದು ಕೃಷ್ಣ ಬಂದ, ಭಾಗವತ ಅಂದರೆ ಕೃಷ್ಣನೇ. ಕೃಷ್ಣ ಬಂದ, ಲಕ್ಷ್ಮೀದೇವಿ ಬಂದು, ರುದ್ರದೇವರು ಬಂದರು, ಗೌರಿ ಬಂದು, ಗಣಪ ಬಂದ, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಮಹನೀಯರಾದ ಯಾದವಾರ್ಯರು ಬಂದರು. ಇಂತಹ ಮಾಸದೊಳಗೆ ಭಾಗವತ ಶ್ರವಣವನ್ನು ಮಾಡಲಾರದೆ ಇನ್ಯಾ ಮಾಸದ ಶ್ರವಣ ಮಾಡಬೇಕು. ಇದೆಲ್ಲ ಭಗವಂತನಿಗೆ ಗೊತ್ತಿದ್ದೇ. ಪ್ರೋಷ್ಠಪದಿ ಏನು ಮಾಡಿದ, ಕಡ್ಡಾಯ ಅಂತ ಭಗವಂತ ಮಾಡಿದ. ಇನ್ನು ಉಪವಾಸ ಹೇಳೋದೇನದ ಆಗಲೇ ಹೇಳಿದೆ. ನಮ್ಮ ಬಸವನಗರ ಮನೆಯೊಳಗಿದ್ದಾಗ ನಾನು ಬೇಕಾದಷ್ಟು ಉಪವಾಸ ಹೇಳೇನಿ, ನೀವೆಲ್ಲ ಕೇಳಿದವರಿದ್ದೀರಿ. ಈಗ ಹತ್ತರಾಗಲಿ ಅಂತ ಮಾಳಮಡ್ಡಿಗೆ ಬಂದರೂ ಉಪವಾಸದ ಅನಾನುಕೂಲ ಇರಲಿ. ಈ ವರ್ಷ ಹಿಂಗೆ ಅನ್ಕೊಳ್ಳೋಣ, ಮುಂದಿನ ವರ್ಷಕ್ಕೆ ಮತ್ತು ಮುಂದಿನ ವರ್ಷ ಅಂತೂ ಪ್ರಶ್ನೆ ಇಲ್ಲ, ಯಾರೂ ಹೇಳೋದಿಲ್ಲೇ ಇಲ್ಲ. ಸ್ವಾಮಿಗಳೇ ಹೇಳಿಬಿಡ್ತಾರೆ ಮುಂದಿನ ವರ್ಷ ಚಾತುರ್ಮಾಸ್ಯ ಇರೋದರಿಂದ ಸ್ವಾಮಿಗಳೇ ಬರ್ತಾರೆ, ಯಾವ ಆಚಾರಗಳದು ಏನೂ ಭಾಗವತ ಇಲ್ಲೇ ಇಲ್ಲ. ಅದರ ಮುಂದಿನ ವರ್ಷಕ್ಕೆ ಮತ್ತು ಭಗವಂತ ಏನಿದ್ದಾನೋ ಆ ಕ್ರಮದೊಳಗೆ ನಾವು ಮಾಡೋಣ ಎಂಬುದಾಗಿ ತಿಳಿತಾ, ಇನ್ನು ಯಾಕೆ ಭಾಗವತದ ಕಥಾಶ್ರವಣ ಅನ್ನುವಂತಹ ವಿಚಾರವನ್ನು ತಿಳಿಯೋದಾದರೆ, ಯಾಕಿಷ್ಟು ಮಹತ್ವವನ್ನು ಕೊಟ್ಟರು ಅಂತ ತಿಳಿಯೋದಾದರೆ ಸ್ವಲ್ಪ ಕ್ರಿಟಿಕಲ್ಲಾಗಿ ಯೋಚನೆಯನ್ನು ಮಾಡೋಣ. ನಾವೆಲ್ಲರೂ ಪಾಪಗಳನ್ನು ಮಾಡ್ತೀವಿ, ಅಷ್ಟೂರೂ ಪಾಪಗಳನ್ನು ಮಾಡ್ತೀವಿ. ಅರ್ಕೆರೆಚರ ಪಾಪ ನಿಮಗೆ ಕೇಳಿಲ್ಲ ಅಂದ್ರೆ ಇಲ್ಲಿ ಬರ್ರಿ, ಮೈಕಿಲ್ಲ, ನಾಳೆ ಒಂದು ದಿವಸ ಮೈಕಿನ ವ್ಯವಸ್ಥೆ ಮಾಡಿರಿಪ್ಪ ದೇಶಪಾಂಡೆ. ಪಾಪ ಅವ್ರು ಕೇಳಂಗಿಲ್ಲ, ಇಲ್ಲಿ ಕೂಡ್ರಿ, ಏನು ತಪ್ಪಿಲ್ಲ. ಸರಿ, ಪಾಪಗಳನ್ನು ನಾವೆಲ್ಲರೂ ಮಾಡ್ತೀವಿ. ಪಾಪಗಳನ್ನು ಮಾಡುವುದಿಲ್ಲ, ಆಚರಣೆ ಮಾಡಂಗಿಲ್ಲ ನೋಡ್ರಿ ಪಾಪ ಅಂತ ಯಾರು ಹೇಳ್ತಿರಲ್ಲ, ಏನು ಅನ್ಬೇಕೋ ಗೊತ್ತಿಲ್ಲ. ಪಾಪ ಮಾಡಂಗಿಲ್ರಿ ಅಂದ ಪಾಪ ಮಾಡಿಬಿಡ್ತಾರೆ ಮಕ್ಕಳು. ಯಾಕಂದ್ರೆ ಪಾಪಗಳನ್ನು ಮಾಡೋದೇನದ ಇದು ಸಹಜ. ಈ ಪಾಪಗಳು 3 ವಿಧ: ಕಾಯಿಕ, ವಾಚನಿಕ, ಮಾನಸಿಕ. ದೇಹದಿಂದ ಮಾಡತಕ್ಕಂತಹ ಪಾಪ, ಮಾತಿನಿಂದ ಮಾಡತಕ್ಕಂತಹ ಪಾಪ, ಮನಸ್ಸಿನಿಂದ ಮಾಡತಕ್ಕಂತಹ ಪಾಪ.
ದೇಹದಿಂದ ಮಾಡತಕ್ಕಂತಹ ಪಾಪದಲ್ಲೂ ಮನಸ್ಸು ಸೇರ್ತದೆ, ಮಾತಿನಿಂದ ಮಾಡತಕ್ಕಂತಹ ಪಾಪದೊಳಗೂ ಮನಸ್ಸು ಸೇರ್ತದೆ. ಆದರೆ ಮನಸ್ಸಿನಿಂದ ಮಾಡತಕ್ಕಂತಹ ಪಾಪದಲ್ಲಿ ಮಾತು ಸೇರುವುದಿಲ್ಲ, ದೇಹ ಸೇರುವುದಿಲ್ಲ. ಕೆಲವೊಮ್ಮೆ ಸೇರಬಹುದು, ಕೆಲವೊಮ್ಮೆ ಸೇರಲಿಕ್ಕಿಲ್ಲ. ಆದರೆ ಕಡ್ಡಾಯವಾಗಿ ದೈಹಿಕವಾಗಿ ಮಾಡುವ ಪಾಪಕ್ಕೆ, ಮಾತಿನ ಮೂಲಕ ಮಾಡುವ ಪಾಪಕ್ಕೆ ಮನಸ್ಸು ಮಾತ್ರ ಏನಾಗಿರ್ತದೆ, ಸೇರಿಕೊಂಡಿರ್ತದೆ. ದೈಹಿಕವಾಗಿ ಮಾಡಿರ್ತಕ್ಕಂತಹ ಪಾಪಕ್ಕೆ ಶಿಕ್ಷಾ ಕಡ್ಡಾಯವಾಗಿ ಅದ. ನಾನು ಯಾರಿಗೋ ಕಪಾಳಕ್ಕೆ ಫಡ್ ಅಂತ ಹೊಡೆದೆ ಅಂದರೆ ತಿರ್ಗಾ ಫಡ್ ಅಂತ ಹೊಡಿತಾನವ. ದೇಹದಿಂದ ಮಾಡಿದ ತಪ್ಪಿಗೆ ದೇಹದಿಂದಲೇ ಶಿಕ್ಷೆ ಅನ್ನೋದು ಬಂತ ಇಲ್ಲ. ಅಥವಾ ಕಾರಾಗೃಹದೊಳಗಿಟ್ರೋ, ನಾನು ಮಾಡಿರುವ ಅಪರಾಧಕ್ಕೆ ಕಾರಾಗೃಹದೊಳಗಿಟ್ರೋ. ನಿಮ್ಮ ಮನ್ಯಾಗ ಭಾಳ ಚಲೋ ಏನೋ ಗ್ರಂಥ ಇತ್ತೋ, ಅಥವಾ ಬಂಗಾರ ಇತ್ತೋ, ಬೆಳ್ಳಿ ಇತ್ತೋ, ವಸ್ತು ಇತ್ತೋ, ನೋಡಿದೆ, ಮೋಹ ಮಾಡಿದೆ, ಅದನ್ನು ಕಳ್ಳತನ ಮಾಡಿದೆ. ಕಳ್ಳತನ ಮಾಡಿದಾಗ ಏನು ಮಾಡ್ತೀರಿ? ಕೈಯಿಂದ ಕಳ್ಳತನ ಮಾಡಿ ನಿನ್ನ ಕೈನ ಕತ್ತರಿಸ್ತೀನಿ. ಹಿಂದೆ ಹಂಗೆ ನಿಯಮ ಇತ್ತು. ಕೆಲವು ದೇಶಗಳಲ್ಲಿ ಈಗೂ ಅಂತಹ ನಿಯಮಗಳವ, ನಮ್ಮೊಳಗಿಲ್ಲ. ನಾ ಕಳ್ಳತನ ಮಾಡಿಲ್ಲ. CC ಕ್ಯಾಮ್ರಾದೊಳಗೆ ಎಲ್ಲ AI ಆಗ್ಯಾವ, ಹಂಗಾಗ್ಯಾವ, ಹಿಂಗಾಗ್ಯಾವ ಅಂದ್ಬಿಟ್ರೆ ನೀವು ಮುಗಿದು ಹೊತ್ತು ಪಾರಾಗಿಬಿಡ್ತೀರಿ ಇಲ್ಲಿ. ಆದರೆ ಮೊದಲೆಲ್ಲ ಹಂಗೆ ಇರಲಿಲ್ಲ. ಕೆಲ ದೇಶಗಳಲ್ಲೂ ಹಂಗಿಲ್ಲ. ನೀ ತಪ್ಪು ಮಾಡಿ ಅಂದರೆ, ಕಳ್ಳತನ ಮಾಡಿ ಅಂದರೆ ಕೈ ಕಡಿಯೋದು. ಇನ್ನೊಂದೇನು, ಒಟ್ಟಾರೆ ಹೇಳಬೇಕು ಅಂದರೆ ಯಾವ ಅವಯವದಿಂದ ತಪ್ಪು ಮಾಡ್ತೇವೋ ಆ ಅವಯವಕ್ಕೆ ಶಿಕ್ಷೆ ಕೊಟ್ಟರೆ ದೈಹಿಕ ತಪ್ಪಿಗೆ ದೈಹಿಕ ಶಿಕ್ಷೆ ಅನ್ನೋದು. ಜೊತೆಗೆ ಇನ್ನೊಂದೇನದ ಅಂದರೆ ತೀರ್ಥಯಾತ್ರ. ಯಾಕೆ ತೀರ್ಥಯಾತ್ರೆ ಮಾಡೋದು? ಬದರಿ, ಕಾಶಿ, ಗಯಾ ಇಂಥಲ್ಲೆಲ್ಲ ಯಾಕೆ ಅಡ್ಡಾಡಿ ಬರ್ಬೇಕು? ತೀರ್ಥಯಾತ್ರೆ ಯಾಕೆ ಮಾಡಿ ಬರಬೇಕು? ದೈಹಿಕವಾಗಿ ನಾವು ಪಾಪಗಳನ್ನು ಮಾಡಿರ್ತೇವೆ, ಆ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕಾಗಿ ತೀರ್ಥಯಾತ್ರ. ತೀರ್ಥಯಾತ್ರೆ ಅಂದರೆ ಸರಳ ಇರಂಗಿಲ್ಲ. ನಾವು ಅಗದಿ ಒಂದು ಟೂರಿಸ್ಟ್ ಬಸ್ನಾಗ ಹೋಗಿ ಆರಾಮಲ್ಲೇ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಎಲ್ಲ ಕೊಡ್ತೀಯಿಲ್ಪ, ನೀ ನಮಗೆ ಉಷ್ಣೋದಕ ಕಡ್ಡಾಯ, ಅದು ಕೊಡ್ತೀಯೇ ಇಲ್ಲ, ನಮಗೆ ನೀ ಅವಲಕ್ಕಿ ಕೊಳ್ಳಿದ್ರೆ ಅಡ್ಡಿಲ್ಲ, ಉಪ್ಪಿಟ್ಟು ಕೊಡಬೇಕು, ನೀ ಉಪ್ಪಿಟ್ಟು ಕೊಡಬೇಕು, ನಮಗೆ ಹೊರತುಂಬ ಊಟಕ್ಕೆ ಹಾಕಬೇಕು ಅಂತ ಅನ್ನೋದೇನದು, ಅದು ತೀರ್ಥಯಾತ್ರೆ ಅಲ್ಲ. ಅದೊಂದು ಟೈಪ್ ಪಿಕ್ನಿಕ್, ಧಾರ್ಮಿಕ ಪಿಕ್ನಿಕ್ ಅನಿಸೋದು. ನಿಜವಾದ ತೀರ್ಥಯಾತ್ರೆ ಅಂದ್ರೆ ಹಂಗಿರಂಗಿಲ್ಲ. ನಿಜವಾದ ತೀರ್ಥಯಾತ್ರೆ ಅಂದ್ರೆ ದೇಹದಂಡನೆ ಇರ್ತದೆ, ಪ್ರಧಾನವಾಗಿ ದೇಹದಂಡನೆ ಇರ್ತದೆ. ಇಂತಹ ದೇಹದಂಡನೆಯನ್ನು ಮಾಡಿದಾಗ ಅಂದ್ರೆ ಉಪವಾಸ ಇರ್ತೀವಿ, ಎಲ್ಲ ಅನುಕೂಲ ಇರ್ತದೋ ಅನಾನುಕೂಲ ಇರ್ತದೋ, ಹೆಂಗಿರ್ತದೋ ಹಂಗೆ ಸೆಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಏನಂತ ಕರೀತಾರೆ? ತೀರ್ಥಯಾತ್ರೆ ಅಂತಾರೆ. ಆ ಯಾತ್ರೆ ಮಾಡುವ ಉದ್ದೇಶ ದೈಹಿಕವಾಗಿ ನಾನು ಬಹಳ ಅಪರಾಧವನ್ನು ಮಾಡಿದ್ದೇನೆ, ಆ ಅಪರಾಧದ ಪ್ರಾಯಶ್ಚಿತ್ತಕ್ಕಾಗಿ ನಾನು ಈ ರೀತಿಯಾದ ತೀರ್ಥಯಾತ್ರೆಯನ್ನು ಮಾಡ್ತೇನೆ ಅಂಥೇಳಿ ತೀರ್ಥಯಾತ್ರೆಯನ್ನು ಮಾಡೋದು. ಇದು ದೈಹಿಕ ಅಪರಾಧಕ್ಕೆ. ಅಂತೂ ಅಪರಾಧಕ್ಕೆ ಒಂದು ಶಿಕ್ಷೆ ಅನ್ನೋದು ದೈಹಿಕವಾಗಿ ಇದ್ದದ್ದಕ್ಕೆ. ಇನ್ನು ವಾಚನಿಕವಾಗಿ ಮಾತಿನಿಂದ ನಿಮ್ಮ ಮನಸ್ಸು ನೋಯಿಸೋ ಹಂಗೆ ನಾ ಮಾತನಾಡಿದೆ ಅಂದರೆ ಹೊಳ್ಳಿ ನೀವು ಸುಮ್ಮ ಕೊಡ್ತೀರಿ, ಹೊಳ್ಳಿ ಮಾತನಾಡೋ ಹಂಗೆ ಮಾಡ್ತೀರಿ, ಅಥವಾ ನಾಲಿಗೆ ಕತ್ತರಿಸ್ತೀರಿ. ಭಾರಿ ದೊಡ್ಡದೊಂದು ಅಂಥ ನಾಲಿಗೆ ಕತ್ತರಿಸುವಂತಹ ನಿಮಗೆ ಹಿಂಸಾ ಕೊಟ್ಟ ಮಾತೇನಂದು ಬಂದಿತ್ತು ಅಂದ್ರೆ ಏನು ಮಾಡ್ತೀರಿ? ನಾಲಿಗೆಯನ್ನು ಕತ್ತರಿಸ್ತೀರಿ. ಅಂದರೆ ಮಾತಿನಿಂದ ಆದ ತಪ್ಪಿಗೆ ಶಿಕ್ಷೆ ಅದು. ಶಾಸ್ತ್ರೀಯವಾಗಿ ಮಾತಿನಿಂದ ಮಾಡಿದ ತಪ್ಪಿಗೆ ಶಿಕ್ಷೆ ಅಂದರೆ ನಾವೇ ತಿದ್ಕೋಬೇಕು ಅಂದರೆ ಪರಮಾತ್ಮನ ನಾಮಸ್ಮರಣೆ, ನಾರಾಯಣ, ಹರಿ, ಕೃಷ್ಣ ಇವುಗಳೆಲ್ಲ ಸ್ಮರಣೆಯನ್ನು ಮಾಡುವುದರಿಂದ ಮಾತಿನಿಂದ ನಡೆದ ಪಾಪಗಳೆಲ್ಲವೂ ಕೂಡ ಏನಾಗ್ತಾವೆ? ಪರಿಹಾರ ಆಗ್ತಾವೆ. ಅಂತೂ ದೇಹದಿಂದ ಮಾಡಿದ ತಪ್ಪಿಗೆ ಶಿಕ್ಷೆ ಇದೆ. ಕೋರ್ಟು ಸಾಕ್ಷಿ ಕೇಳ್ತದ, ದೇಹದಿಂದ ಮಾಡಿದ್ದಕ್ಕೆ ಕೇಳ್ತದ. ಕೋರ್ಟ್ ಒಂದು ಶಿಕ್ಷೆಯನ್ನು ಕೊಡ್ತದೆ. ಇವತ್ತು ವಾಚನಿಕವಾಗಿ ಮಾಡಿದ್ದಕ್ಕೆ ತಾತ್ಕಾಲಿಕವಾಗಿ 2 ದಿನಗಳ ಬಂಧನ, 3 ದಿನಗಳ ಬಂಧನ ಅಂತೇನೇನೋ ಈಗ ನೋಡ್ಲಿಕ್ಕತ್ತೀರ ಇಲ್ಲ, ಕೇಳಕತ್ತೇವೇ ಇಲ್ಲ. ಅಂದರೆ ವಾಚನಿಕವಾದ ತಪ್ಪಿನಿಂದ ಹೋದಲ್ಲ, ಬಾಯಿಗೆ ಬಂದಂಗೆ ಮಾತನಾಡಿದ್ದರಿಂದ, ಸರಳ ಬಾಯಿ ಹರಿಬಿಟ್ಟಿದ್ದರಿಂದ ಕಾರಾಗೃಹವಾಸ ಅಂತ ಅನ್ನೋದನ್ನು ಕೇಳ್ತೇವೇ ಇಲ್ಲ. ಅಂದರೆ ವಾಚನಿಕವಾಗಿ ಮಾಡಿದ ತಪ್ಪಿಗೂ ಶಿಕ್ಷೆ ಇದೆ, ದೈಹಿಕವಾಗಿ ಮಾಡಿರುವ ಅಪರಾಧಕ್ಕೂ ಶಿಕ್ಷೆ ಇದೆ. ವಾಟ್ ಅಬೌಟ್ ಮಾನಸಿಕ ತಪ್ಪು? ಯೋಚನೆ ಮಾಡಿರಿ. ನಾವು ಸುಪ್ರೀಂ ಕೋರ್ಟ್ ಜಡ್ಜು ಎದುರಿಗೆ ನಿಂದಿರಲಿ, ಕೋರ್ಟ್ ಕಟ್ಕಟ್ಟಿ ಒಳಗೆ ನಾನು ನಿಂತೀನಿ ಅಂದ್ಕೊಳ್ರಿ, ಸಾದಾ ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಜಡ್ಜ್ ಎದುರಿಗೆ ನಾನು ನಿಂತ್ಕೊಂಡೀನಿ, ಮನಸ್ಸಿನಿಂದ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಬೇಕಾಪಟ್ಟಿ ಬೈಲಿಕತ್ತೀನಿ ಮನಸ್ಸಿನಾಗ, ಏನು ಶಿಕ್ಷೆ ಕೊಡ್ತಾರ? ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಈಗ ನೀವು ಅಗದಿ ಆಚಾರ ಬಂದರು ಅಂತ ಗೌರವದಿಂದ ನೀವು ವಿಚಾರ ಮಾಡ್ಲಿಕತ್ತೀರಿ, ನಾನು ನಿಮ್ಮ ಬಗ್ಗೆ ಕೆಟ್ಟ ಯೋಚನೆ ಮಾಡ್ಲಿಕತ್ತೇನೆ ಮನಸ್ಸಿನಾಗ, ನಿಮಗೇನು ಗೊತ್ತಾಗ್ತದೆ? ಹೌದಲ್ಲ?
ಅಥವಾ ಹೊಳ್ಳಿ ಉಲ್ಟಾ ಎಲ್ಲೋ ಬೇರೆ ಕಡೆ ಭಾಗವತಕ್ಕೆ ಹೋಗ್ತಿದ್ದು ಬಂದು ಒಕ್ಕರ್ಸಿದ್ದು ನೋ ಮಾರಾಯ ಇವನು ಭಾಗವತಕ್ಕೆ ಬಂದು ಕೂಡ್ಬೇಕಾತ್ಲ ನಾವು ನೀವು ಮನಸ್ಸಿನಾಗ ಅನ್ಕೊಂಡ್ರೆ ನನಗೇನು ಗೊತ್ತಾಗ್ತದೆ? ಹೌದಲ್ಲ? ದೈಹಿಕವಾಗಿ ನೀವು ಬರದೇ ಇದ್ದಾಗ ನಿಮಗೆ ಫೋನ್ ಮಾಡಿ ಕೇಳ್ಬೋದು, ಯಾಕ್ರಿಪ್ಪ ಯಾಕೆ ಬರಲಿಲ್ಲ ಅಂತ. ನೀವು ದೈಹಿಕವಾಗಿ ಬರದೇ ಇದ್ದಾಗ, ಹೌದಲ್ಲ? ಮಾತಿನಿಂದ ಇಲ್ರಿ ಆಚಾರ ನನಗೆ ಬರ್ಲಿಕ್ಕೆ ಆಗೋದಿಲ್ರಿ ಅಂತ ನೀವು ಅಂದ್ರಿ ಅಂದ್ರೆ ಯಾಕ್ರಿ ಅಂತ ಮಾತಿನಿಂದ ಕೇಳ್ಬೋದು. ಮನಸ್ಸಿನಿಂದ ನೀವು ಇಲ್ಲಿ ಬಂದಿರೋ ಇಲ್ಲೋ ಅಂತ ನನಗೇನು ಗೊತ್ತಾಗ್ತದೆ? ನೀವು ಒಂದು ಕುಟುಂಬ ಇರಲಿ, ಒಂದು ದೇಶ ಇರಲಿ, ಶಿಕ್ಷೆ ಕೊಡುವ ದಂಡ ನೀತಿಯನ್ನು ತಿಳಿದಂತಹ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಇರಲಿ, ಮನಸ್ಸಿನೊಳಗಿರುವ ವಿಕಾರ ಯಾರ್ಯಾರಿಗೂ ಅರ್ಥ ಆಗುವುದಿಲ್ಲ. ಭಾಳ ಅಂದರೆ ನಿಮ್ಮ ಮುಖ ನೋಡಿ ಗೆಸ್ ಮಾಡಬಹುದಷ್ಟೇ, ಗೆಸ್ ಮಾಡಬಹುದು. ಅದನ್ನೇ 100% ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಮತ್ತು ನಾ ಬಂದ ತಕ್ಷಣ ನಿಮ್ಮ ಮುಖ ಸಣ್ಣದಾತು, ಅದನ್ನು ನೋಡಿ ನಾ ಏನು ಅನ್ಕೋತೀನಿ ಭಾಳ ಅಂದ್ರೆ, ನಾ ಬಂದದ್ದಕ್ಕೆ ಇವ್ರ ಮುಖ ಸಣ್ಣದಾತಪ್ಪ, ನಾ ಬಂದದ್ದು ಇವ್ರಿಗೆ ಮನಸ್ಸು ಬರಲಿಲ್ಲೋ ಏನೋ ಅಂತ ನಾ ಗೆಸ್ ಮಾಡ್ತೀನಿ. ಖರೆ ನಾ ಬರೋದಕ್ಕೂ ನಿಮಗೆ ತಲೆಯಾಗ ಬೇರೆ ವಿಚಾರ ಬಂದು ಮಾರಿ ಸಣ್ಣಾಗಿದ್ದರೆ ನನಗೇನು ಗೊತ್ತಾಗ್ತದೆ? ಹೌದೇನಲ್ಲ? ಅಥವಾ ನಾನು ಬಂದೆ, ನೀವು ನಕ್ರಿ, ಭಾರಿ ಅರಳತೆ ನಿಮ್ಮ ಮುಖ, ಅರಳಿದ ನಿಮ್ಮ ಮುಖವನ್ನು ನೋಡಿ ನಾನು ಏನು ಗೆಸ್ ಮಾಡ್ಬೋದು? ನಾ ಬಂದೆ, ಭಾಳ ಖುಷಿ ಆಯ್ತು ನೋಡಿ ಇವ್ರಿಗೆ, ನೀವು ಅದಕ್ಕೆ ಸಂತೋಷ ಮಾಡಿರೋ, ನಿಮಗೆ ಯಾವುದೋ ಒಂದು ಸಂತೋಷದ ವಿಷಯ ನೆನಪಾಗಿದ್ದಕ್ಕೆ ನಕ್ಕಿರೋ ಆ ಮೂಮೆಂಟ್ ಒಳಗೆ ಹೇಳಲಿಕ್ಕೆ ಸಾಧ್ಯನಾ? ಅಂತೂ ಮಾನಸಿಕವಾಗಿರ್ತಕ್ಕಂತಹ ವ್ಯಾಪಾರಕ್ಕೆ ಏನದ, ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ. ಟೈಮ್ ಕೊಡ್ತೇನೆ ಬೇಕಾದ್ರೆ, ಸರ್ ಮಾನಸಿಕವಾಗಿ ಮಾಡಿದ್ದಕ್ಕೆ ಹಿಂಗದ ನೋಡ್ರಿ ಅಂತ ಲೌಕಿಕವಾಗಿ ಹೇಳ್ರಿ, ಆಧ್ಯಾತ್ಮಿಕವಾಗಿ ಹೇಳಬೇಡ. ಯಾರು ಶಿಕ್ಷೆ ಕೊಡ್ತಾರೆ? ಮಾನಸಿಕವಾದ ಅಪರಾಧಕ್ಕೆ ಯಾರು ಶಿಕ್ಷೆ ಕೊಡೋರಿದ್ದಾರೆ? ದಾರಿ ಒಳಗೆ ಹೊಂಟಾಗ ಯಾವುದೋ ಒಂದು ಸುಂದರ ಹುಡುಗಿಯನ್ನು ನೋಡಿದಾಗ ಏನು ಚಂದಿದ್ದಾಳಿಕಿ, ಬರೇ ಚಂದಿದ್ದಾಳಿಕಿ ಅಂತ ಇಷ್ಟ ಭಾವನಾ ಬಂದರೆ ಬಹಳ ಒಳ್ಳೆಯದು. ಈಕೆ ಯಾಕೆ ನನ್ನ ಹೆಂಡತಿ ಆಗಬಾರದು ಅಂತ ನನ್ನ ಮನಸ್ಸಿನೊಳಗೆ ಭಾವನಾ ಬಂದಿದ್ರಿ ಏನು ಗೊತ್ತಾಗ್ತದೆ? ಅಲ್ಲ, ಇಂಪಾಸಿಬಲ್. ಸೇಮ್ ಉಲ್ಟಾ ಹುಡುಗಿಯರಿಗೆ ಹುಡುಗರು ಅಂತ ತಿಳ್ಕೊಡ್ರಿ ಅಷ್ಟೇ. ಒಂದು ಎಕ್ಸಾಂಪಲ್ ಹೇಳೀನಿ ಅಂದ್ರೆ ಅದೇ ಅಂತಲ್ಲ, ಉಲ್ಟಾ ತಿಳ್ಕೊರಿ. ಎರಡು ಮನಸ್ಸು ಎಲ್ಲರಿಗೂ ಓದಲ್ಲ, ಮನಸ್ಸಿನೊಳಗೆ ವಿಕಾರ ಅನ್ನೋದು ಎಲ್ಲರಿಗೂ ಓದಲ್ಲ. ಮನಸ್ಸಿನೊಳಗೆ ಕಾಮ ಅದ, ಮನಸ್ಸಿನೊಳಗೆ ಕ್ರೋಧ ಅದ, ಮನಸ್ಸಿನೊಳಗೆ ಮದ ಅದ, ಮನಸ್ಸಿನೊಳಗೆ ಮಾತ್ಸರ್ಯ ಅದ, ಈರ್ಷ್ಯ, ಎಲ್ಲ ದುರ್ಗುಣಗಳು ಎಲ್ಲೂ ತುಂಬ್ಯಾವ ಅಂದ್ರೆ ದೇಹದೊಳಗೆ ತುಂಬಿಲ್ಲ, ಎಲ್ಲ ತುಂಬಿದ್ದು ಮನಸ್ಸಿನೊಳಗೆ ತುಂಬ್ಯಾವ. ಮಾನಸಿಕವಾಗಿ ನಾನು ನಿನ್ನನ್ನು ಇಷ್ಟಪಡದೇ ಹೋದಾಗ ನಿನ್ನ ಉತ್ಕರ್ಷ ನನಗೆ ಸಹನ ಆಗುವುದಿಲ್ಲ. ನೀನು ಭಾಳ ಶ್ರೀಮಂತನಾಗಿ ಅಂತ ಅನ್ನೋದನ್ನು ನಿನ್ನ ನೋಡಿದಾಗ ನನಗೆ ಹೊಟ್ಟೆ ಕಿಚ್ಚು ಬರ್ತದಂದ್ರೆ ನನ್ನ ಕಣ್ಣು ನೋಡಿ ಅಲ್ಲ, ಮನಸ್ಸು ಅದನ್ನು ಸಹನ ಮಾಡಲಿಕ್ಕಾಗಿಲ್ಲ. ಅಸೂಯ ಗುಣ ಅದ, ನನ್ನ ಶತ್ರು ಅಂತ ಆಗಬೇಕಾದವ ಇವ ಹೆಂಗೆ ಮುಂದೆ ಹೋದ, ಇವ ನನ್ನ ಅಂಡ್ರನಾಗ ಇರಬೇಕಿವ ಅಂತನ್ನುವಂತಹ ಭಾವನೆ ಮನಸ್ಸಿನೊಳಗೆ ಮೂಡ್ತದಂತೆ ಹೇಳಿ ಅವ ಏನು ಮಾಡ್ತಾನೆ? ನನ್ನನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೌದಲ್ಲ? ಹಂಗಾರೆ ಇದಕ್ಕೊಂದು ಶಿಕ್ಷೆ ಆಗಲೇಬೇಕಲ್ಲ, ಹೇಳ್ರಿ ನೋಡೋಣ. ಈಗ ದೈಹಿಕವಾಗಿ ಮಾಡಿದ ಅಪರಾಧಕ್ಕೆ ದೈಹಿಕ ಶಿಕ್ಷೆ ಅದ ಅಥವಾ ತೀರ್ಥಯಾತ್ರೆ, ವಾಚನಿಕವಾಗಿ ಮಾಡಿರ್ತಕ್ಕಂತಹ ಅಪರಾಧಕ್ಕೆ ಕಾರಾಗೃಹವಾಸನೋ ಏನೋ ಶಿಕ್ಷೆ ಅದ, ಜೊತೆಗೆ ಭಗವಂತನ ನಾಮಸ್ಮರಣೆ ಎನ್ನುವಂತಹ ಶಾಸ್ತ್ರೀಯ ಪರಿಹಾರ ಅದ. ಆದರೆ ಮಾನಸಿಕವಾಗಿರ್ತಕ್ಕಂತಹ ಪಾಪಕ್ಕೆ ದೈಹಿಕವಾಗಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಅದು ಗೊತ್ತಾಗಲಿಕ್ಕೂ ಸಾಧ್ಯ ಇಲ್ಲ. ಅಪರೋಕ್ಷ ಜ್ಞಾನಿಗಳಾದಂತಹ ಮಹನೀಯರಿಗೆ ಗೊತ್ತಾಗಬಹುದು, ನೀವು ಮನಸ್ಸಿನೊಳಗೆ ಏನು ವಿಚಾರ ಮಾಡಲಿಕ್ಕತ್ತೀರಿ ಅಂತ ಗೊತ್ತಾಗಬಹುದು. ಪ್ರಾತಸ್ಮರಣೀಯರಾದ ಸತ್ಯಪ್ರಮೋತೀರ್ಥ ಶ್ರೀಪಾದಂಗಳವರ ಒಂದು ಕಥೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥವ್ರಿಗೆ ಗೊತ್ತಾಗ್ತಾವ. ಗುಲ್ಬರ್ಗಾದೊಳಗೆ ಹೇಳಿರ್ತಕ್ಕಂತಹ ಪ್ರಸಂಗ ಇದು, ನಡೆದದ್ದು ಗುಲ್ಬರ್ಗಾದೊಳಗೆ ನಡೆದಿರ್ತಕ್ಕಂತಹ ಪ್ರಸಂಗ. ಅದು ಏನಾಗಿತ್ತು ಅಂತಂದ್ರೆ, ಅಲ್ಲೇ ಸ್ವಾಮಿಗಳು ಒಂದು ಮನೆ ಒಳಗೆ ಇಳಿಸ್ಯಾರ, ಎದುರಿಗಿನ ಮನೆ ಒಳಗೆ ಅವನವ್ರನ್ನ ಇಳಿಸ್ಯಾರ. ಈ ಮನೆಯೊಳಗೆ ಸ್ವಾಮಿಗಳಿದ್ದಾರೆ, ಎದುರಿಗಿನ ಮನೆಯೊಳಗೆ ಅವನವ್ರನ್ನ ಇಳಿಸ್ಯಾರ. ಅವಾಗ ಏನಾಗ್ಯದ ಅಂದ್ರೆ, ಸ್ವಾಮಿಗಳು ಕಾಲು ತೊಳ್ಕೊಳ್ಳಿಕ್ಕೆ ಅಂತ ಒಬ್ಬ ಶಿಷ್ಯನನ್ನು ಕರ್ಕೊಂಡು ಈ ಮನೆಗೆ ಬಂದರು. ತಾವು ಯಾವ ಮನೆಗೆ ಬರಬೇಕು ಆ ಮನೆಗೆ ಬಂದಾರ ಸ್ವಾಮಿಗಳು. ಎದುರಿಗಿನ ಮನೆ ಅವನವ್ರದ್ದಿತ್ತಲ್ಲ, ಆಗ ಶಿಷ್ಯನ ತಲೆ ಒಳಗೆ ಏನು ಬಂತಂದ್ರೆ, ಆ ಶಿಷ್ಯನೇ ಹೇಳಿದ್ದ ಇದು, ಆ ಶಿಷ್ಯನ ತಲೆ ಒಳಗೆ ಏನು ಬಂತಂತ,
ಬಹುಶಃ ಮುಂದಿನ ಮನೆಯೊಳಗೆ ಅವನವ್ರನ್ನ ಇಳಿಸ್ಯಾರಲ್ಲ, ಸ್ವಾಮಿಗಳಿಗೆ ಕಾಲು ತೊಳ್ಕೊಳ್ಳೋ ನೆಪ ಮಾಡಿ ಅವನವ್ರನ್ನ ನೋಡ್ಬೇಕು ಅಂತನೋ ಇಚ್ಛಾ ಇರ್ಬೇಕು ಸ್ವಾಮಿಗಳಿಗೆ ಅಂತ ಅನ್ಕೊಂಡಂಥ ಮನಸ್ಸಿನೊಳಗೆ ನಾವು ಅನ್ಕೋತಿರ್ತೀವಲ್ಲ, ಹಂಗೆ ಅವ ಅನ್ಕೊಂಡಂತ ಹಂಗೆ ಅಷ್ಟ್ರಾಗ ಲೈಟ್ ಹೋತಂತ. ಅವ ಅನ್ನೋ ಟೈಮ್ನಾಗ ಲೈಟ್ ಹೋತಂತ, ಏನೋ ಗಾಳಿ ಬೀಸ್ತಂತ, ಅದು ಹಿಂಗೆ ಕಿಟಕಿ ಟಪ್ 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 ಅಂತ ಹಿಂಗೆ ಹೊಡ್ಕೊಂತಂತ. ಇವ ಕಿಟಕಿ ಹತ್ರ ನಿಂತಾನ, ಇವನು ಮೊಸಡಿಗೆ ಬರಾಬರಿ ಬಡಿತಂತ. ಕಿಟಕಿ ಬಾಗಲ ಫಟ್ ಅಂತ ಬಡಿತಂತ. ಇವನು ಬಡದುಕೊಂಡು ಇವಂಗೆ ಸಾತ್ವಿಕ ಅಲ್ಲ, ಅಷ್ಟು ಅನ್ಸೇದ ಅವಂಗ, ಅಯ್ಯೋ ನಾ ಗುರುಗಳ ಬಗ್ಗೆ ಹಂಗೆ ಅನ್ಕೋಬಾರ್ದಿತ್ತು ಮಾರ, ಯಾಕೆ ಅನ್ಕೊಂಡೆ ಏನು ಅಂತ ಹಿಂಗೆ ಅನ್ಕೊಂಡಂತ ಇಷ್ಟು. ಸರಿ, ಇವ್ರು ಸ್ವಾಮಿಗಳ ಒಳಗೆ ಕಾಲು ತೊಗೊಳಕ್ಕೆ ಹೋಗ್ಯಾರ, ಕಾಲು ತೊಳ್ಕೊಂಡಾರ, ಹೊರಗೆ ಬಂದಾರ. ಹೊರಗೆ ಬಂದು ಅವನ ತಲೆಗೆ ಹಿಂದೆ ಪಟ್ ಅಂತ ಬಡದು, ಏನೇನ್ರ ವಿಚಾರ ಮಾಡಬೇಡ, ಹಿಂಗಾಗ್ತಾವ ನಡಿ ಅಂದ್ರೆ ಅಂತ. ಅಂತಹ ಜ್ಞಾನಿಗಳಿಗೆ ನಿಮ್ಮ ಮನಸ್ಸಿನೊಳಗೆ ನಡೆದದ್ದೇನದು ಅದು ಹೇಳೋದು. ನಾ ಹೇಳಲಿಕ್ಕೆ ಸಾಧ್ಯನಾ? ನೀವು ಹೇಳಲಿಕ್ಕೆ ಸಾಧ್ಯನಾ? ಧರ್ಮ ಅಂದರೆ ಒಂದು ಕಾಮನ್ ಇರ್ತದೆ, ಅವ್ರು ಎಕ್ಸ್ಟ್ರಾಆರ್ಡಿನರಿ ಇರ್ತಾರೆ. ಅಂಥ ಮಹನೀಯರೆಲ್ಲ ಎಕ್ಸ್ಟ್ರಾಆರ್ಡಿನರಿ ಅವರು. ನೋಡ್ರಿ, ಅವನ ಬಗ್ಗೆ ತಪ್ಪು ತಿಳ್ಕೊಳ್ಳಿಲ್ಲ ಅವರು. ಎಂಥ ಹೊಲಸು ವಿಚಾರ ಮಾಡಿದೆವು, ನಮ್ಮ ಬಗ್ಗೆ ಹಂಗೇನ್ರ ವಿಚಾರ ಮಾಡಿದ್ರೆ ಗೆಡ್ಡೆ ಹೊಡೆದು ಮಾತಾಡಿಸಿ ಮುಂದೆ ಅವ್ನು ಕೂಡ ಛಾಯ್ಟು ಬಿಡ್ತಿದ್ವಿ. ಇನ್ನು ನಿನ್ನ ಕೂಡ ಮಾತು ಬೇಡ ಮಗನ ಅಂತಿದ್ವಿ ನಾವಾಗಿದ್ದರೆ. ಅವ್ರು ಏನು ಮಾಡಿದರು? ಸಹಜ. ಅಂದ್ರೆ ದೊಡ್ಡವರು ಅವ್ರ ದೃಷ್ಟಿನೇ ಬೇರೆ ಇರ್ತಾವೆ, ನನಗೆ ಅಂದಾನ, ನನಗೆ ಮಾಡ್ಯಾನ, ನನ್ನ ಬಗ್ಗೆ ಮನಸ್ಸಿನಾಗ ಹಿಂಗೆ ವಿಚಾರ ಮಾಡ್ತಾನೆ, ಹೊರಗೆ ಹಿಂಗೆ ವಿಚಾರ ಮಾಡ್ತಾನೆ, ಇದ್ರ ಯೋಚನೆನೇ ಮಾಡೋದಿಲ್ಲ. ಅವ್ರ ದೃಷ್ಟಿನೇ ಬೇರೆ ಇರ್ತಾವೆ. ಬೆಳಗಾವದೊಳಗೆ ಉಪನ್ಯಾಸಕ್ಕೆ ಹೋದಾಗ ಒಬ್ಬರು ತಮ್ಮ ಸಮಸ್ಯೆ ಹೇಳ್ಕೊಂಡಿದ್ದರು. ಪಾಪ ಈಗಲೂ ಇದ್ದಾರೆ, ಅವರು ಇದ್ದಾರೆ. ಇಲ್ರಿ, ದೇವರ ಪೂಜೆ ಮಾಡಬೇಕಾದ್ರೆ ನನ್ನ ಮನಸ್ಸಿನೊಳಗೆ ಎಷ್ಟು ಕೆಟ್ಟ ವಿಚಾರ ಬರ್ತದಂದ್ರೆ, ಈ ತೇದದ್ದು ಗಂಧ ಅದನ್ನು ಉಂಡಿ ಮಾಡಿ ದೇವರಿಗೆ ಏರಿಸಬೇಕಾದ್ರೆ ಹೊಲಸು ವಿಚಾರ ಬರ್ತದೆ. ಶಂಖದಿಂದ ಅಭಿಷೇಕ ಮಾಡ್ತೀನಿ, ಮಾಡಿದ್ದು ನೀರು, ಕಲಶ ಪೂಜಾದ ನೀರು ಅಭಿಷೇಕ ಮಾಡ್ತೀನಿ, ಖರೆ ಮನಸ್ಸಿನೊಳಗೆ ಕೆಟ್ಟ ಹೊಲಸು ವಿಚಾರ ಬರ್ತದೆ. ಪರಿಹಾರ ಹೆಂಗ್ರಿ ಅಂದರು. ನನಗೂ ಹೊಸದ್ರಿ ಇದು, ನಮ್ಮ ಗುರುಗಳಿಗೆ ಕೇಳ್ತೀನಿ ಎಂದೇನ, ನನಗೂ ಹೇಳೋದು ಕಷ್ಟ ಇದನ್ನು, ನಮ್ಮ ಗುರುಗಳಿಗೆ ಕೇಳಿ ಹೇಳ್ತೀನಿ ಎಂದೆ. ನಮ್ಮ ಗುರುಗಳ ಹತ್ರ ಹೋಗಿ ಕೇಳಿದೆ, ಗುರುಗಳ ಹಿಂಗ್ರಿ ಅವರಿಗೆ ಏನು ಮಾಡ್ಬೇಕ್ರಿ ಆಚಾರ ಅಂತ ಕೇಳಿದೆ. ಸಿಂಪಲ್ ಇದು ಅಂದ್ರೆ ಅವರು ಅದೇನಿಲ್ಲ, ಭಾಳ ಮಂದಿಗೆ ಆಗ್ತದೆ ಹೇಳಿ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೋದು. ನಾವು ಪ್ರಾಮಾಣಿಕಿದ್ದಾನೆ ಹೇಳ್ಕೊಂಡಾನ ಅಷ್ಟೇ, ಬೇರೆ ಏನಲ್ಲ. ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ? ಏಕಾದಶಿ ರುದ್ರ ಪಾರಾಯಣ ಮಾಡಂತ ಹೇಳು. MK ಹುಬ್ಬಳ್ಳಿ ಒಳಗೆ ಏನು ಚವನೇಶ್ವರ ಇದ್ದಾನ, ರುದ್ರದೇವರಿಗೆ ಏಕಾದಶಿ ರುದ್ರಾಭಿಷೇಕ ಮಾಡಿಸಂತ ಹೇಳು, ಕೆಲಸ ಆಗ್ತದೆ. ಯಾಕೆ ಆಗಿಲ್ಲ? ಮನಸ್ಸು ಸ್ವಚ್ಛ ಆಗ್ತದೆ ಅಂತ ಹೇಳು ಅಂತ ಹೇಳಿದ್ರು ನಮ್ಮ ಆಚಾರ. ಮರುದಿವಸ ಉಪನ್ಯಾಸಕ್ಕೆ ಹೋದಾಗ ಹೇಳಿದೆ ಆ ಬ್ರಾಹ್ಮಣಗ, ಹಿಂಗೆ ಮಾಡಿರಿ ಅಂತ ಹೇಳಿದೆ. ಆಗಲಿ ಅಂತ ಏಕಾದಶಿ ರುದ್ರ ಪಾರಾಯಣ ಮಾಡಿದರು, ಅದರದ್ದೆಲ್ಲ ಅಭಿಷೇಕ ಮಾಡಿಸಿದರು. ಮುಂದೆ ಮತ್ತೆ ನಾ ಬೆಳಗಾವಿಗೆ ಉಪನ್ಯಾಸಕ್ಕೆ ಹೋದಾಗ, ಆಚಾರ ಇಷ್ಟು ಶುದ್ಧ ಮನಸ್ಸಾಗಿದೆ ಈಗ ಅಂದ್ರೆ, ನೀರು ತುಂಬಿಕೊಂಡಿದ್ದ ನೀರೆಲ್ಲನೂ ಗಂಗಾ ನೀರು ಅಂತ ಅನುಸಂಧಾನಕ್ಕೆ ಬರಲಿಕ್ಕತ್ತದ್ರಿ ನನಗೀಗ ಅಂತ ಹೇಳಿದರು. ಅಂದ್ರೆ ದೊಡ್ಡವ್ರ ದೃಷ್ಟಿ ಹೆಂಗಿರ್ತದೆ, ನನಗೆ ಹೆಂಗೆ ಭಾವನಾ ಬಂದದ. ಸರಿ, ಅಂತೂ ತಾತ್ಪರ್ಯ ಏನು ಅಂದ್ರೆ, ನಮ್ಮ ದೃಷ್ಟಿ ನನಗೇನು ಅನಿಸಿತ್ತು, ನಾ ಸಣ್ಣವ, ಬುದ್ಧಿಯಿಂದ ಸಣ್ಣವ. ಉಪನ್ಯಾಸ ಮಾಡ್ತಿದ್ದೆ ಅಂದರೆ ವಯಸ್ಸಾಗಿತ್ತಂತನೇ ಅರ್ಥ. ಬುದ್ಧಿಯಿಂದ ಸಣ್ಣವ. ನನಗೆ ಆ ಪ್ರಶ್ನೆ ಕೇಳಿದಾಗ ಏನು ಅನ್ನಿಸ್ತು, ಅಯ್ಯೋ ಏನು ಎಂಥ ವಿಚಾರ ಬರ್ತದೆ ಇವರಿಗೆ ಅಂತ ಅನ್ನಿಸ್ತು. ನನ್ನ ಗುರುಗಳ ಮುಂದೆ ಹೋದಾಗ ಇದು ಕಾಮನ್ ಹೋಗಂದ್ರೆ ಅವರು, ಅದಕ್ಕೆ ಯಾಕಟ್ಟು ವಿಚಾರ ಮಾಡ್ತೀವಿ, ಇದು ಕಾಮನ್ ಥಿಂಗ್. ಕೆಲವರು ಪ್ರಾಮಾಣಿಕರಿದ್ದವ್ರು ಹೇಳ್ತಾರೋ, ಅಪ್ರಾಮಾಣಿಕರಿದ್ದವ್ರು ಮುಚ್ಚಿಟ್ಕೋತಾರೆ ಅಷ್ಟೇ. ಸಮಸ್ಯೆ ಪರಿಹಾರ ಆಗಬೇಕು, ಏನು ಯೋಚನೆ ಮಾಡಬೇಡ ಅಂತೇಳಿ ಬ್ರಾಹ್ಮಣಿಗೆ ಹಿಂಗೆ ಮಾಡಂತ ಹೇಳು ಅಂತ. ಅಂದ್ರೆ ಸಮಸ್ಯೆಯನ್ನು ದೊಡ್ಡವರು ಎಷ್ಟು ಸರಳ ತಗೋತಾರೆ, ನಾವು ಸಣ್ಣವ್ರು ಎಷ್ಟು ದೊಡ್ಡದು ತಗೋತೀವಿ ಅಂತ. ಸಮಸ್ಯೆಯನ್ನು ದೊಡ್ಡದು ತೊಗೊಂಡ್ವಿ, ನಾವು ಭಾಳ ಸಣ್ಣವರಿದ್ದೀವಿ ಅಂತ ಅರ್ಥ. ದೊಡ್ಡ ಸಮಸ್ಯೆಯನ್ನು ಸಣ್ಣದಾಗಿ ನೋಡ್ತಾರೆ ಅಂದರೆ ಅವರು ದೊಡ್ಡವರಿದ್ದಾರೆ ಅಂತ ಅರ್ಥ. ಇರಲಿ, ತಾತ್ಪರ್ಯ ಏನು ಅಂದರೆ, ಮಾನಸಿಕವಾದ ಇಂತಹ ಅಪರಾಧಗಳಿಗೆ ಶಿಕ್ಷೆ ಯಾರು ಕೊಡಲು ಸಮರ್ಥರು? ಯಾರಿಂದಲೂ ಸಾಧ್ಯ ಇಲ್ಲ. ಕೊಟ್ಟರೆ ಆ ಭಗವಂತನೇ ಕೊಡಬೇಕು. ನಮ್ಮ ಮನಸ್ಸು ವ್ಯಥೆ ಒಳಗೆ ಉಳಿಯುವಂತೆ ಮಾಡ್ತಾನೆ ಭಗವಂತ, ಅದನ್ನೇ ಭಗವಂತ ಮಾಡ್ತಾನೆ ಭಗವಂತ. ನಮ್ಮದು ಮನಸ್ಸು ಯಾವಾಗಲೂ ಕಸಿವಿಸಿ ಆಗ್ತಿರ್ಬೇಕು. ಇನ್ನೊಬ್ಬರ ಮನಸ್ಸಿಗೆ ಯಾವಾಗಲೂ ಕೆಟ್ಟ ಬಯಸ್ತಾ ಇರೋದ್ರಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೆಟ್ಟ ಬಯಸೋದ್ರಿಂದ ಯಾವಾಗಲೂ ನನಗೆ ಕೆಟ್ಟ ಆಗ್ತಾನೇ ಹೋಗ್ತಿರ್ತದೆ. ಅದು ಯಾಕೆ ಅಂತ ನನಗೆ ಗೊತ್ತಾಗಲಾರ್ದಂಗೆ ಆಗಿಬಿಡ್ತದೆ. ಆ ಶಿಕ್ಷೆಯನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಪರಿಹಾರ ಏನು? ಸರಿ, ಅಲ್ಲಿ ತೀರ್ಥಯಾತ್ರೆ ಮಾಡಿದಿರಿ, ಇಲ್ಲಿ ನಾಮಸ್ಮರಣೆ ಮಾಡಿದಿರಿ, ಶುದ್ಧರಾದಿರಿ. ಮಾನಸಿಕ ಕೊಳೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಾಯಶ್ಚಿತ್ತ ಬೇಕಲ್ಲ, ಇದಕ್ಕೊಂದು ಪ್ರಾಯಶ್ಚಿತ್ತ ಬೇಕಲ್ಲ. ಈ ಪ್ರಾಯಶ್ಚಿತ್ತಕ್ಕಾಗಿಯೇ ಅಂತಲೇ ಭಗವಂತ ಕೊಟ್ಟ ಗ್ರಂಥ ಶ್ರೀಮದ್ ಭಾಗವತ. ಯಾಕಂದ್ರೆ ಮನಸ್ಸಿನೊಳಗೆ ಕೆಟ್ಟ ಆಲೋಚನೆ ಬರಬಾರದು. ಅಂದ್ರೆ ಮನಸ್ಸಿನೊಳಗೆ ಭಗವಂತ ನಿಲ್ಲಬೇಕು.
ಭಗವಂತ ಮನಸ್ಸಿನೊಳಗೆ ನಿಲ್ಲಬೇಕಾದರೆ ಭಗವಂತನ ಮಹಿಮೆ ತಿಳಿಬೇಕು, ಭಗವಂತ ಎಷ್ಟು ದೊಡ್ಡವ ಅಂತ ತಿಳಿಬೇಕು, ಭಗವಂತನ ಉಪಕಾರ ಏನು ಅಂತ ತಿಳಿಬೇಕು. ಅವ ಮಾಡಿರುವ ಅನಂತ ಉಪಕಾರಗಳ ಸ್ಮರಣೆ ಬಂದಾಗ ಅವ ಮನಸ್ಸಿನೊಳಗೆ ಕೂಡ್ತಾನೆ. ಅವ ಮನಸ್ಸಿನೊಳಗೆ ಗಟ್ಟಿಯಾಗಿ ಕೂತ ಅಂದ್ರೆ ಆಗ ಮನಸ್ಸಿನೊಳಗೆ ಬೇರೆ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಲೌಕಿಕವಾದ ಬೇರೆ ಆಲೋಚನೆಗಳೇ ಬರುವುದಿಲ್ಲ ಅಂದಾಗ ಇನ್ನು ನೆಗೆಟಿವ್ ವಿಚಾರಗಳು ಬರಲಿಕ್ಕೆ ಹೆಂಗೆ ಸಾಧ್ಯ? ಅದು ಭಗವಂತ ಸಾಧನದಿ ದೇಹವಿದು ನೀ ದಯದಿ ಕೊಟ್ಟದ್ದು ಅಂತ ಭಗವಂತನ ಮುಂದೆ ಕೂತು ನಾವು ಚಿಂತನೆಯನ್ನು ಮಾಡ್ತಾ ಇರುವಾಗ, ಒಂದು ತುತ್ತು ಅನ್ನ ಉಂಡಾಗ ಭಗವಂತ ಇದನ್ನು ನೀನು ಕೊಟ್ಟಿ ಅಂತ ನಾನು ಚಿಂತನೆಯನ್ನು ಮಾಡಿದಾಗ, ಸಾರು ಅನ್ನ ಇವತ್ತು ಬಹಳ ರುಚಿ ಹತ್ತಪ್ಪ ಭಗವಂತ, ಎಷ್ಟು ನಾಲ್ಗೆ ಒಳಗೆ ಇವತ್ತೇನು ಸ್ವಾದಿಟ್ಟಿ ನೀನು ಅಂತ ಚಿಂತನೆ ಮಾಡುವಾಗ, ಅಪ್ಪ ಕಲಶ ಇಷ್ಟು 3 ಕಲಶ ಇಟ್ಟು ಪೂಜೆ ಮಾಡಿ ಅದನ್ನು ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡತಕ್ಕಂತಹ ಯೋಗವನ್ನು ಕೊಟ್ಟಿಯಲ್ಲೋ ಸ್ವಾಮಿ ಅಂತ ಚಿಂತನೆ ಬಂತು ಅಂದ್ರೆ ಮನಸ್ಸಿನೊಳಗೆ ದುರಾಲೋಚನೆಗಳು ಬರಲಿಕ್ಕೆ ಹೆಂಗೆ ಸಾಧ್ಯ? ಸಾಧ್ಯ ಇಲ್ಲಲ್ಲ. ಹಂಗಾರೆ ಮನಸ್ಸಿನೊಳಗೆ ದೇವರ ಸ್ಥಾಪನೆಯಾಗಬೇಕಾದರೆ, ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ದೇವರು ನಿಲ್ಲಬೇಕಾದರೆ ಭಾಗವತದ ಕಥಾಶ್ರವಣ ಬಹಳ ಮುಖ್ಯ. ಅದು ಒಂದು ಬಿಟ್ಟರೆ ಮಿಕ್ಕದ್ದೆಲ್ಲ ಸಣ್ಣ, ಅಂದರೆ ಭಾಗವತಕ್ಕಿಂತ ಸಣ್ಣ. ಭಾಗವತವೇ ಹೇಳುತ್ತದೆ, ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ ಅಂತ ಹೇಳ್ತದೆ. ಭಾಗವತದ ಕಥಾಶ್ರವಣದಿಂದ ಯಾವ ಭಾವನೆ ಮೂಡ್ತದೆ ಅಂದ್ರೆ ಕೂಡಲೇನೆ ವೈರಾಗ್ಯ ಹುಡ್ತದಂತೆ. ಜನಯತ್ಯಾಶು ವೈರಾಗ್ಯಂ ಅದು ಬಹಳ ಪ್ರಧಾನ. ಲೌಕಿಕ ಪ್ರಪಂಚದಲ್ಲಿ ಆಸಕ್ತಿಯನ್ನು ಕಳ್ಕೊಂಡ್ಬಿಡ್ತಾನಂತ. ಲೌಕಿಕ ಪ್ರಪಂಚದಲ್ಲಿ ಆಸಕ್ತಿ ಕಡಿಮೆ ಆದಷ್ಟು ದೇವರಲ್ಲಿ ಆಸಕ್ತಿ ಹೆಚ್ಚೆಚ್ಚು ಆಗ್ತಾ ಹೋಗ್ತದೆ. ಮನಸ್ಸು ಶುದ್ಧ ಆಗ್ತದೆ. ಶುದ್ಧ ಮನಸ್ಸಿನಲ್ಲಿ ಭಗವಂತ ಸ್ಥಾಪನೆಗೊಳ್ತಾನೆ. ಭಾಗವತ ಮಾಡತಕ್ಕಂತಹ ಕೆಲಸ ಇದೆ. ಪ್ರಥಮ ಸ್ಕಂದದಿಂದ ಹಿಡಿದು 12 ಸ್ಕಂದದವರೆಗೂ ಭಗವಂತನ ಕಥೆಯನ್ನೇ ಹೇಳ್ತಾರೆ. ಪ್ರತಿ ಸ್ಕಂದಗಳಲ್ಲಿ ಭಗವಂತನ ಅವತಾರದ ಕಥೆಗಳನ್ನು ಹೇಳ್ತಾರೆ. ಆ ಭಗವಂತ ಮಾಡಿರುವ ಕಾರ್ಯಗಳನ್ನು ಹೇಳ್ತಾರೆ. ಭಗವದ್ಭಕ್ತರಿಗೆ ಅವ ಮಾಡಿರುವ ಉಪಕಾರಗಳ ಕಥೆಯನ್ನು ಹೇಳ್ತಾರೆ. ಹಂಗೆ ಕಥೆ ಕೇಳಿದಂಗೆ ಆ ಭಗವದ್ಭಕ್ತನಿಗೆ ಹಿಂಗೆ ಅನುಗ್ರಹ ಮಾಡಿದ, ಈ ಭಗವದ್ಭಕ್ತನಿಗೆ ಹಿಂಗೆ ಅನುಗ್ರಹ ಮಾಡಿದ ಅಂತ ಕಥೆಯನ್ನು ಕೇಳಿದಂಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ದೇವರು ನನ್ನೊಳಗೂ ಹಂಗಾರೆ ನಿಲ್ತಾನೆ, ನನಗೂ ಅನುಗ್ರಹ ಮಾಡ್ತಾನೆ. ಅವ್ರಿಗೆ ಮಾಡಿಲ್ಲೇನು? ಮಹಾಪಾಪವನ್ನು ಮಾಡಿದ ಅಜಾಮಿಳನಿಗೇನೆ ಕೇವಲ ನಾರಾಯಣ ಅನ್ನಬೇಕಾದ್ರೆ ನಾರ ಅಂದಾಗ ದೇವರಿಲ್ಲ, ಯಣ ಅಂದಾಗ ದೇವರು ಬಂದಾನ, ಅಷ್ಟಕ್ಕೇನೆ ದೇವರ ಅನುಗ್ರಹ ಮಾಡ್ಯಾನಂದ್ರೆ ನಾನು ಈಗಲೇ ನಾರಾಯಣ ಅಂತ ಭಕ್ತಿಯಿಂದ ಕೂಗ್ತೀನಿ ಅಂದಾಗ ನನ್ನೊಳಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ. ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಯಾರೂ ಪ್ರಳಯವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ನೋಡ್ಲಿಕ್ಕೆ ಸಾಧ್ಯ ಇದೆ ಏನ್ರಿ ಪ್ರಳಯವನ್ನು? ನಮ್ಮಪ್ಪ ಅಮ್ಮಂದು ಅವರು ಸಣ್ಣವರಿದ್ದಾಗ ಏನು ಮದುವೆ ಆಗಿತ್ತು, ಆ ಮದುವೆ ನೋಡ್ಬೇಕು ಅಂತ ಇಚ್ಛೆ ಆದ ನನಗಂದ್ರೆ ಸಾಧ್ಯದ ಏನು? ಇಂಪಾಸಿಬಲ್. ಇವೆಲ್ಲ ಭಾಳ ಅಂದ್ರೆ 60 ವರ್ಷ ಶಾಂತಿ ಮಾಡು, 70 ವರ್ಷ ಶಾಂತಿ ಮಾಡು ನೋಡು ಅಂತಾರೆ. ಮುದುಕಿ ಮದುವೆ ನೋಡೋಷ್ಟ ಹೊರತು ಅವ್ರು ಎಂಗೇಜ್ನಾಗ ಏನು ಮದುವೆ ಆಗಿದ್ರು ಅದನ್ನು ನೋಡ್ಲಿಕ್ಕೆ ಸಾಧ್ಯದೇನು? ಸಾಧ್ಯ ಆದ್ರೆ ಮತ್ತೆ ನೀ ಏನು ಮಗ ಆಗ್ತಿ? ಹೌದಲ್ಲೋ? ನೀ ಆವಾಗೇನೋ ಅಪ್ಪ ಆಗಿದ್ದಿ ಅಂದ್ರೆ ಅಪ್ಪ ಆಗಿ ಹೋಗಿ ನಿಂದು ದಶಪಿಂಡ ಸಮಾರಾಧನೆ ಆಗ್ಯಾವ, ಆಮೇಲೆ ಮಗ ಆಗಿ ಬಂದು ಇಲ್ಲೇ ಆಗಿರ್ಬೋದು, ಮಗ ಆಗಿರ್ಬೋದು, ಮೊಮ್ಮಗ ಆಗಿರ್ಬೋದು, ಏನೋ ಆಗಿರ್ಬೋದು. ಆದರೂ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲಲ್ಲ ನೀನು. ಇಂಪಾಸಿಬಲ್. ಇಂತಹ ಇಂಪಾಸಿಬಲ್ ಪ್ರಳಯವನ್ನು ನೋಡಬೇಕು ಅಂತ ಮಾರ್ಕಾಂಡೇಯರು ಕೇಳಿದರೆ ದೇವರು ಆ ಮಾರ್ಕಾಂಡೇಯರ ಮಾತಿನಂತೆ ಅವರಿಗೆ ಪ್ರಳಯವನ್ನು ತೋರಿಸಿದ ಭಗವಂತ. ಎಂಥ ಕಾನ್ಫಿಡೆನ್ಸ್ ಬರ್ತದೆ. ಅಸಂಭವ, ಜಗತ್ತಿನೊಳಗಿದ ಅಸಂಭವ. ಎಲ್ಲಾದರೂ ಸಂಭವ ಇದ್ದರೂ ಹೇಳ್ರಿ ನನಗೆ. ಪ್ರಳಯದೊಳಗೆ ಯಾರು ಇರ್ತಾರೆ? ಯಾರೂ ಇರುವುದಿಲ್ಲ. ಯಾರೂ ಇರದೇ ಇದ್ದ ಪ್ರಳಯದಲ್ಲಿ ಅವರೊಬ್ಬರನ್ನ ಇಳಿಸಿ ತಾನು ಅವ್ರನ್ನೂ ಇಳಿಸಲಿಲ್ಲ, ಮೊದಲು ಅವರೊಬ್ಬರನ್ನ ಉಳಿಸಿ ಎಲ್ಲಾನೂ ಪ್ರಳಯ ಆಗಿ ಅದನ್ನು ಕಣ್ಲೇ ನೋಡಿ ಆ ಕೂಸು ತನ್ನ ಮೂಗಿನ ಹೊರಳಿ ಒಳಗೆ ಇವ್ರನ್ನ ಹಾಕ್ಕೊಂಡಾಗ ಇವರು ಭೂಮಿ ಒಳಗಿಲ್ದಂಗಾಗಿ ಒಳಗಡೆಗೆ ಹೋದಾಗ ಇಡೀ ಬ್ರಹ್ಮಾಂಡವನ್ನು ನೋಡಿ ಆ ಬ್ರಹ್ಮಾಂಡದೊಳಗೆ ಮತ್ತೆ ತಾವು ಪುಷ್ಪಭದ್ರಾ ನದಿಯಲ್ಲಿ ತಪಸ್ಸು ಮಾಡ್ತಾ ಇರೋದನ್ನು ನೋಡಿ ಇದು ಭಗವಂತ ಹಂಗರಿಮ ಅಂತ ತಿಳ್ಕೊಂಡಾಗ ಮತ್ತೊಂದು ಮೂಗಿನ ಹೊರಳಿಯಿಂದ ಉಸಿರು ಬಿಟ್ಟಾಗ ಹೊರಗೆ ಬಂದಾಗ ಮತ್ತೇನು ಹೇಳಬೇಕಾದ್ರೆ ಬೇವರು ಬಂತು ನನಗೆ. ಹೊಳ್ಳಿ ಬಂದಾಗ ಏನೂ ಇಲ್ಲ. ಈ ಕಥೆ ಕೇಳಿದಾಗ ಏನು ವಿಶ್ವಾಸ ಬರ್ತದೆ ನಿಮ್ಮ ಮನಸ್ಸಿನೊಳಗೆ? ಅಸಂಭವವಾದದ್ದನ್ನೇ, ಅಸಾಧ್ಯವಾದದ್ದನ್ನೇ ನಿನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಪ್ರಳಯವನ್ನೇ ತೋರಿಸಿದಿ ಸ್ವಾಮಿ.
ಅಂಥ ದೊಡ್ಡ ಡಿಮಾಂಡ್ ಏನಲ್ಲ ನಮ್ಮದು, ಚಿಕ್ಕ ಡಿಮಾಂಡ್ ಅದ. ಅಂಥ ದೊಡ್ಡ ಡಿಮಾಂಡ್ ಏನಲ್ಲಲ್ಲ, ಅದನ್ನೇ ತೋರಿಸಿ ನೀ ಅವರಿಗೆ ಅನುಗ್ರಹ ಮಾಡಿ ಅಂದ್ರೆ ನನ್ನ ಸಣ್ಣದಾದ ಡಿಮಾಂಡ್ ನೀನು ಈಡೇರಿಸುವುದಿಲ್ಲೇನಪ್ಪ ಸ್ವಾಮಿ, ವಿಶ್ವಾಸ ಬರ್ತದಲ್ಲ. ಅಥವಾ ವೈರಾಗ್ಯ ಬಂದದ್ದೇ ಆಗಿದ್ದರೆ ಮಾರ್ಕಾಂಡೇಯರ ಕಥೆ ಕೇಳಿದಾಗ ಏನಂತ ಬರ್ತದ, ಸ್ವಾಮಿ ಏನು ಮಾರ್ಕಾಂಡೇಯರಿಗೆ ಅನುಗ್ರಹ ಮಾಡಿದ ಸ್ವಾಮಿ, ಎಂಥ ದಯಾಳು ನೀನು ಅಂತ ಭಕ್ತಿಯಿಂದ ಮುಗಿತಿ ಕೈ. ಅದಕ್ಕೆ ಮೆಚ್ಚುತ್ತಾನೆ ಭಗವಂತ. ಹಾಗಾದರೆ ಮನಸ್ಸಿನೊಳಗೆ ದೇವರು ನಿಲ್ಲಕ್ಕೆ 1ನೇ ಸ್ಕಂದದಿಂದ ಪರೀಕ್ಷಿತ ರಾಜರಿಂದ ಹಿಡ್ಕೊಂಡು ಮಾರ್ಕಾಂಡೇಯರ ಕಥೆ ಕೇಳುವವರೆಗೂ ಭಾಗವತದ ತುಂಬೆಲ್ಲ ತುಂಬಿದ್ದು ಭಗವದ್ ಭಕ್ತರ ಕಥೆ. ಆ ಭಗವದ್ ಭಕ್ತರಿಗೆ ಭಗವಂತ ಮಾಡಿರುವ ಅನುಗ್ರಹದ ಕಥೆ, ಭಗವಂತನ ಅವತಾರದ ಕಥೆಗಳು, ಅವತಾರಗಳಿಂದ ಭಗವಂತ ಏನೇನು ಮಾಡ್ತಾನ ಅಂತ ತಿಳಿಸುವ ಕಥೆಗಳು. ಅದರಿಂದ ಮನಸ್ಸು ಗಟ್ಟಿಗೊಳ್ಳುತ್ತದೆ. ಮಾನಸಿಕವಾಗಿ ಪಕ್ಕಾ ಎಲ್ಲರೂ ಅಪರಾಧ ಮಾಡ್ತೀವಿ, ಓಪನ್ನಾಗಿ ಹೇಳ್ತೇನೆ, ಏನು ಮುಚ್ಚುಮರೆ ಇಲ್ಲ, ನನ್ನ ಮೊದಲು ಮಾಡೇ ಹೇಳ್ತೇನೆ. ಮಾನಸಿಕವಾಗಿ ನಾವು ಅಪರಾಧಗಳನ್ನು ಮಾಡೇ ಮಾಡ್ತೀವಿ. ಈ ಅಪರಾಧಗಳನ್ನು ಕಳ್ಕೊಳ್ಳಿಲ್ಲ ಅಂದರೆ ಜನ್ಮಾಂತರಕ್ಕೆ ಅನುಭವಿಸಬೇಕಾದ ಸಂದರ್ಭ ಬರ್ತದೆ. ಅದನ್ನು ಕಳ್ಕೋಬೇಕು. 15 ದಿವಸಕ್ಕೊಮ್ಮೆ ಮಾಡಿರ್ತಕ್ಕಂತಹ ಪಾಪ ಕಳ್ಕೊಳ್ಳಿಕ್ಕೆ ಏಕಾದಶಿ ಹೆಂಗೆ ಕಡ್ಡಾಯ ಅದನ್ನು ಮೇಲಿಂದ ಮೇಲೆ ಭಾಗವತದ ಕಥಾ ಶ್ರವಣವನ್ನು ಮಾಡಿ ಮಾನಸಿಕವಾಗಿ ಮಾಡಿರ್ತಕ್ಕಂತಹ ಪಾಪಗಳನ್ನು ಕಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀಮದ್ ಭಾಗವತದ ಕಥಾಶ್ರವಣ. ಹೀಗಾಗಿ ಕಡ್ಡಾಯವಾಗಿ ಭಾಗವತದ ಕಥಾಶ್ರವಣವನ್ನು ಈ ಮಾಸದಲ್ಲಿ ಮಾಡಿದರು. ಅಂದ್ಯಕ್ಷಣಕ್ಕೆ ಬಿಡೋದು ಬೇಡ, ಮತ್ತು ಮುಂದು ದಿನ ಮಾಡೋದನ್ನೇ. ಈಗ ಒಂದು 10 ದಿವಸ ಒಂದು ಕಾಲ ಇಟ್ಟುಕೊಂಡು ಮಾಡಿ ಮುಗಿಸೋಣ ಅಂತ ಅಷ್ಟೇ. ಮೊದಲನೆಯ ಸ್ಕಂದ ಬಹಳ ಸುಂದರವಾಗಿರ್ತಕ್ಕಂತಹ ಸ್ಕಂದ. ಈ ಸ್ಕಂದ ಹೇಳುವುದರಿಂದ ಆಗತಕ್ಕಂತಹ ಲಾಭ ಏನು ಅಂದರೆ, ಮನಸ್ಸು ಯಾವ ರೀತಿ ನಮ್ಮನ್ನು ಶುದ್ಧಗೊಳಿಸ್ತದೆ ಅಂತ ಯೋಚನೆ ಮಾಡಿ ನೋಡಿದಾಗ ನಾರದರಿಗೆ ಬ್ರಹ್ಮದೇವರು ಒಂದು ಕಥೆಯನ್ನು ಹೇಳ್ತಾರೆ. ಮೊದಲನೆಯ ಸ್ಕಂದದ ಶ್ರವಣದಿಂದ ಆಗತಕ್ಕಂತಹ ಲಾಭ ಏನು, ಮನಸ್ಸನ್ನು ಎಷ್ಟು ಶುದ್ಧಗೊಳಿಸ್ತದೆ ಅಂತನ್ನುವಂತಹ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಒಂದು ದೇಶ, ಆ ದೇಶದ ರಾಜನಿಗೆ 2 ಜನ, ಅವನ ಹೆಸರು ಚಂದದ, ರಾಜನ ಹೆಸರು ಚಂದದ, ಶ್ರೀಕರ ಅಂತ ಅವನ ಹೆಸರು. 2 ಜನ ಹೆಂಡಂದರು. 2ನೇ ಹೆಂಡತಿ ಭಾಳ ಸುಮಾರಿದ್ದು, ವಯಸ್ಸು ಭಾಳ ಸಣ್ಣದಿತ್ತು, ಕೆಟ್ಟ ಗುಣ ತುಂಬಿದ್ದು ಆಕೆ ಕಡೆ. ಮೊದಲನೇ ಹೆಂಡತಿ ಭಾಳ ಚಲೋ ಇತ್ತು, ಸಾಧ್ಯವೂ ಇದ್ದು, ಭಾಳ ಚಲೋ ಇತ್ತು. ಏನಾಗಿಬಿಡ್ತು ಅಂದ್ರೆ, ಇಬ್ಬರಿಗೂ ಒಂದೊಂದು ಮಕ್ಕಳು ಹುಟ್ಟಿದವು. ಹುಟ್ಟಿದಾಗ ಏನಾಗಿಬಿಡ್ತು, ರಾಜ ಸತ್ತು ಹೋಗ್ಬಿಟ್ಟ. ಪಾಪ ಒಳ್ಳೆ ರಾಜ, ಬೇಗ ಸತ್ತು ಹೋಗ್ಬಿಟ್ಟ. ಆಗ ಏನಾಗ್ಬಿಡ್ತು ಅಂದ್ರೆ, 1ನೇ ರಾಣಿ ಏನಿದ್ದಾಳೋ ಆ ರಾಣಿಯ ಮಗನನ್ನು ರಾಜನನ್ನಾಗಿ ಮಾಡಿದರು. ಈ 2ನೇ ಹೆಂಡತಿ ಏನಿದ್ದಲ್ಲಿಕ್ಕೆ, ಈಕೆಗೆ ಮತ್ತಷ್ಟು ಹೊಟ್ಟೆ ಕಿಚ್ಚು ಬಂತು, ಯಂಗ್ ಏಜ್ ಇತ್ತು, ತನಗೊಂದು ಮಗು ಅದ ಅನ್ನೋದನ್ನೂ ಮರೆತು ಬಿಟ್ಟು ಬೇರೆಯವರ ಜೊತೆಗೆ ವಿಹಾರ ಮಾಡಲಿಕ್ಕೆ ಅಂತ ಹೋಗಿಬಿಟ್ಲು. ಕೇವಲ ದೈಹಿಕ ಸುಖವನ್ನೇ ಪ್ರಧಾನವಾಗಿ ಮಾಡಿಕೊಂಡು ಆ ಕಡೆಗೆ ಹೋಗಿಬಿಟ್ಲು. ಅವನೂ ಕೂಡ ಬೇಗ ಸತ್ತು ಹೋದ. ಯಾರ ಕಡೆಗೆ ಹೋಗಿದ್ಲೋ ಅವನೂ ಕೂಡ ಬೇಗ ಸತ್ತು ಹೋಗಿಬಿಟ್ಟ. ಅನಂತರದಲ್ಲಿ ತನ್ನ ಉಪಜೀವನಕ್ಕೆ ಬೇಕಲ್ಲ ಅಂಥೇಳಿ ನರ್ತಕಿ ಆದಳು. ಈ ಕಡೆಗೆ ಕೆಲವು ವರ್ಷಗಳು ಕಳೆದ ನಂತರದಲ್ಲಿ ಆಕೆಯೇನು ಮೊದಲನೇ ಹೆಂಡತಿ ಮಗ ರಾಜನಾಗಿದ್ದ, ಅವನೂ ಕೂಡ ತೀರಿ ಹೋದ. ಕರ್ಮಧರ್ಮ ಸಂಯೋಗ ಯಾರ್ದೇನು ಹೇಳಲಿಕ್ಕೆ ಬರೋದಿಲ್ಲ, ಅವ ತೀರಿ ಹೋದ. ಆಗ ಈ 2ನೇ ಹೆಂಡತಿ ಮಗ ಏನು, ಆಕೆ ದುಷ್ಟ ಇದ್ಲಕ್ಕೆ ಓಡಿ ಹೋಗಿಬಿಟ್ಟಿದ್ದಲ್ಲಕ್ಕೆ, ಆಕೆ ಮಗ ಏನಿದ್ದು ಆ ಮಗನನ್ನು ರಾಜನನ್ನಾಗಿ ಮಾಡಬೇಕು ಅಂಥೇಳಿ ರಾಜನನ್ನಾಗಿ ಮಾಡಿಬಿಟ್ರು. ಅವ ಕೂಸಿದ್ದಾಗ ಹೋಗಿಬಿಟ್ಟಾಳಕ್ಕೆ ತಾಯಿ, ಬಿಟ್ಕೊಟ್ಟು ಹೋಗಿಬಿಟ್ಟಾಳ, ಕೂಸಿನ್ನೇ ಬಿಟ್ಟುಕೊಟ್ಟು ಹೋಗಿಬಿಟ್ಟಾಳ. ಹೀಗೆ ಭರ್ತಿ ಎಂಗೇಜಿಗೆ ಬಂದಾನ, ಇವ ರಾಜನಾಗಿ. ಒಂದು ಸಂದರ್ಭದೊಳಗೆ ನರ್ತಕಿಯರನ್ನು ಕರೀರಿ ಅಂತ ಹೇಳಿದ. ನರ್ತನೆಯನ್ನು ನೋಡಬೇಕು, ರಾಜರಿಗೆ ಅದೊಂದು ಶೃಂಗಾರದ ವಿಲಾಸ ಇರ್ತದ ಸಮಯ, ಅದಕ್ಕೋಸ್ಕರ ನರ್ತಕಿಯರನ್ನು ಕರೀರಿ ಅಂದ. ಆ ದೇಶದೊಳಗಿರ್ತಕ್ಕಂತಹ ನರ್ತಕಿಯನ್ನು ಕರೆದರು. ಆ ನರ್ತಕಿಯನ್ನು ನೋಡಿದ, ಯಾಕೋ ಅವನ ಮನಸ್ಸು ವ್ಯಗ್ರ ಆಯಿತು. ಅಕ್ಕಿ ಹೇಳಿ ಕೇಳಿನೇ ಪೂರ್ತಿ ದಾರಿಯನ್ನು ಬಿಟ್ಟವಳೇ ಆಗಿಬಿಟ್ಟಿದ್ಲು. ಅಕ್ಕಿಗೂ ಗೊತ್ತೇ ಇಲ್ಲ, ಏನೂ ವ್ಯವಹಾರ ಗೊತ್ತೇ ಇಲ್ಲ, ಇವ ಯಾರ ಮಗ ಏನು ರಾಜ ಆಗ್ಯಾನ ಅನ್ನೋದು ಏನೂ ಆಕೆಗೆ ಐಡಿಯಾ ಇಲ್ಲೇ ಇಲ್ಲ. ಅವಳು ಅದಕ್ಕೆ ಸಹಕಾರವನ್ನು ಕೊಟ್ಟುಬಿಟ್ಲು.
ಬೆಳಗ್ಗೆ ಎದ್ದಾಕ್ಷಣಕ್ಕೆ ಹೊರಗೆ ಬರ್ತಾನ. ಆ ರಾಜ್ಯದಲ್ಲಿ ಇರತಕ್ಕಂತಹ ಬ್ರಾಹ್ಮಣರು ಅವನ ಮುಖವನ್ನು ನೋಡಿದರು. ಮುಖ ನೋಡಿದ್ದೇ ಉಗಿದು ಬಿಟ್ರು ಅವನಿಗೆ. ರಾಜ ಅಂತ ವಿಚಾರ ಮಾಡಲೇ ಇಲ್ಲ. ಇನ್ನು ಮೇಲೆ ನೀನು ರಾಜನಾಗಲಿಕ್ಕೆ ಅರ್ಹನೇ ಅಲ್ಲ, ಹೋಗು ಅಂತ ಜಬರಿಸಿಬಿಟ್ರು ಅವನನ್ನು. ಇವ ಅಂದ, ಯಾಕೆ ನಾ ಏನು ಅಪರಾಧ ಮಾಡೀನಿ ನನಗೆ ಗೊತ್ತಿಲ್ಲ ಅಂದ. ಆಗ ಹೇಳಿದರು ಅವರು, ಒಂದು ಕೋಡ್ನೊಳಗೆ ಹೇಳಿದರು ಅವರು, ನಿನ್ನೆ ನೀ ಎಲ್ಲಿ ಹೋಗಿದ್ದಿ, ಯಾರ ಸಂಗತಿ ಏನು ಮಾಡಿದಿ ಅನ್ನೋದನ್ನು ನೀನು ಯೋಚನೆ ಮಾಡು, ಸಾಕು ನಿನಗೆಲ್ಲ ಗೊತ್ತಾಗ್ತದೆ ಅಂದರು. ಆಗ ಅರ್ಥ ಆಯಿತು. ಅವಳ ಕಡೆಗೆ ಹೋದ. ಜಬರಿಸಿದ ಆಕೆಗೆ, ನೀ ಯಾರು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ನೀನು ಯಾರು, ನೀ ಈ ವೃತ್ತಿಗೆ ಯಾಕೆ ಬಂದು ಅದನ್ನೆಲ್ಲ ಹೇಳು ಅಂತ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿದಾಗ ಆಕೆ ಹೇಳಿದಾಗ ಇವಂಗೆ ಭಾಳ ಜೀವ ಚುಟು ಅನ್ಲಿಕ್ಕತ್ತು. ಅಯ್ಯೋ, ಎಂಥ ಅಪರಾಧ ಮಾಡಿಸಿಬಿಟ್ಟ ದೇವರು ನನ್ನ ಕಡೆಯಿಂದ. ಇಂಥ ಅಪರಾಧ ಜನ್ಮದೊಳಗೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೆಂಗೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅಪರಾಧ ನನ್ನಿಂದ ನಡೆದು ಹೋತಲ್ಲ, ಛೀ, ನನ್ನ ಮನಸ್ಸು ಎಷ್ಟು ದುರ್ಬಲ ಇದು ಅಂತ ಅಂದ್ಕೊಂಡ. ಭಾಳ ಪಶ್ಚಾತ್ತಾಪ ಪಡ್ಲಿಕ್ಕತ್ತ. ಹೋಗಿ ಬ್ರಾಹ್ಮಣರಿಗೆ ಕೇಳಿದ. ಬ್ರಾಹ್ಮಣರದನ್ನು ದೂರ ನಿಂತು ಮಾತಾಡಿ ನೀನು ಅಂದರು, ಹತ್ರ ಬರಬೇಡ ನೀನು ಅಂದರು. ಅಷ್ಟು ಸ್ಟ್ರಾಂಗ್ ಇದ್ದರು ಅವತ್ತಿನ ಕಾಲದ ಬ್ರಾಹ್ಮಣರು. ನೋಡ್ರಿ ಯಾವ ಮಟ್ಟಕ್ಕೆ ಸ್ಟ್ರಾಂಗ್ ಇದ್ದರು ಅಂತ. ರಾಜ ಇರಲಿ ಅವನೇ ಇರಲಿ, ದೂರ ಸರಿ, ನೀನು ಹತ್ರ ನಿಂದ್ರಬೇಡ, ದೂರ ಸರಿ ಅಂದರು. ಸರಿ, ಅವ ದೂರ ನಿಂತೆ ಕೇಳಿದ, ನಂಗೆ ಪ್ರಾಯಶ್ಚಿತ್ತ ಹೇಳ್ರಿ, ಇದಕ್ಕೆ ನಾ ಪ್ರಾಯಶ್ಚಿತ್ತ ಮಾಡ್ಕೋತೀನಿ, ಪಶ್ಚಾತ್ತಾಪ ಪಡ್ಲಿಕ್ಕತ್ತೀನಿ, ನನಗೆ ಗೊತ್ತಿಲ್ಲ ಇದು, ನಾ ಕೂಸಿದ್ದಾಗ ಹೋಗಿಬಿಟ್ಟಾಳಕ್ಕೆ ನನಗೆ ಗೊತ್ತೇ ಇಲ್ಲ ಇದು ಹಿಂಗಾಗ್ಯದ ಅಂತ ಹೇಳಿ, ದಯವಿಟ್ಟು ನನಗೆ ಪ್ರಾಯಶ್ಚಿತ್ತವನ್ನು ನೀವು ತಿಳಿಸಿಕೊಡ್ರಿ ಎಂಬುದಾಗಿ ಹೇಳಿದಾಗ ಅವರಂದರು, ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ಕಥಾಶ್ರವಣವನ್ನು ಮಾಡು, ನೀನು ಪಾಪದಿಂದ ಪರಿಹೃತನಾಗ್ತೀಯಾ ಅಂತ ಹೇಳಿದರು. ಆ ಭಾಗವತದ ಪ್ರಥಮ ಸ್ಕಂದ ಕೇಳಬೇಕಲ್ಲ. ತಾಯಿನ ಕರ್ಕೊಂಡ, ಆಗೇದ ಅಪಚಾರ ಇನ್ನರ ಉದ್ಧಾರ ಆಗಿ ನಡಿ ಅಂತ ಕರ್ಕೊಂಡು ಹೊರಟಾಕಿನ್ನ. ಕರ್ಕೊಂಡು ಹೊರಟು ಗಂಗಾ ಸನ್ನಿಧಾನಕ್ಕೆ ಬಂದು ಅಲ್ಲಿ ಸ್ನಾನವನ್ನು ಮಾಡಿ, ಅಲ್ಲಿ ಭಾಗವತದ ಕಥಾಶ್ರವಣ ನಡೆದಿತ್ತು. ಮೊದಲನೆಯ ಸ್ಕಂದವನ್ನು ಪೂರ್ತಿಯಾಗಿ ಗಮನವಿಟ್ಟು ಕೇಳಿದ, ಭಕ್ತಿಯಿಂದ ಕೇಳಿದ. ತಾಯಿನೂ ಉದ್ಧತಳಾದಳು, ಮಗನೂ ಉದ್ಧತನಾದ, ಪಾಪದಿಂದ ಬಿಡುಗಡೆಯನ್ನು ಹೊಂದಿದ. ಹೀಗಾಗಿ ಇಂತಹ ಶ್ರೀಮದ್ ಭಾಗವತದ ಕಥಾಶ್ರವಣದಿಂದಾಗಿ ಮಾನಸಿಕವಾಗಿ ನಾವು ಪ್ರಲೋಭನೆಗೆ ಒಳಗಾಗಿ ಅನ್ನಬಹುದು, ಹಂಗಾದನ್ನಂಥ ಪಾಪ ನಮ್ಮಿಂದ ಆಗಿಲ್ರಿ ಅಂತ ಅನ್ನಬಹುದು. ಆ ಕಾನ್ಫಿಡೆನ್ಸ್, 100% ಕಾನ್ಫಿಡೆನ್ಸ್, ಆ ವಿಧದ ಪಾಪ ನಮ್ಮಿಂದ ನಡೆದಿಲ್ಲ ಅಂತ ಹೇಳಬಹುದು. ಶಾಸ್ತ್ರವನ್ನು ಅಷ್ಟೇ ಅರ್ಥ ಮಾಡೋದಲ್ಲ, ತತ್ಸದೃಶ, ತಾಯಿನೇ ಆಗಬೇಕು ಅಂತಲ್ಲ, ತತ್ಸದೃಶ ಸಂಬಂಧದಲ್ಲಿ ತತ್ಸದೃಶರಾಗಿರಬಹುದು. ಅಥವಾ ನಮ್ಮ ಶಾಸ್ತ್ರ ಎಷ್ಟು ಕಟ್ಟುನಿಟ್ಟಾಗಿ ಹೇಳ್ತದೆ ಮುಂದೆ ಭಾಗವತದಲ್ಲಿ ನೀವು ಕೇಳ್ತೀರಿ, ಮಾತೃವತ್ ಪರದಾರೇಶು ಪರದ್ರವ್ಯಾನಿಲೋಷ್ಠವತ್ ಅಂತ ಹೇಳುತ್ತೆ. ಯಾರೇ ಪರಸ್ತ್ರೀಯರಿರಲಿ ಅವರನ್ನು ನೋಡಬೇಕಾದ್ರೆ ತಾಯಿ ಅನ್ನೋ ಭಾವನೆಯಿಂದ ನೋಡು ಅಂತ ಹೇಳ್ತದೆ. ಮಾತೃವತ್ ಪರದಾರೇಶು, ಮತ್ತೊಬ್ಬ ಹೆಣ್ಣು ಮಗಳನ್ನು ನೋಡಬೇಕಾದ್ರೆ ಹೆಂಗೆ ನೋಡ್ರಿ, ತಾಯಿಯಂತೆ ನೋಡ್ರಿ ಅಂತಾರೆ. ಸರಿ, ಹಂಗಾರೆ ತಾಯಿಯಂತೆ ನೋಡಬೇಕಾದ ಹೆಣ್ಣು ಮಗಳನ್ನು ಇವನು ಭೋಗ ಮಾಡಿದರೆ ಯಾವ ಪಾಪ ಬರ್ತದವನಿಗೆ ಅಲ್ಲ? ಹಂಗೆ ತಿಳ್ಕೊಬೇಕು, ನಮಗೇನು ಹಂಗೇನಿಲ್ಲರಿ, ಈ ಪಾಪ ನಮಗೇನು ಹತ್ತುದಿಲ್ಲರಿ ಅಂತಲ್ಲ. ಇನ್ನೂ ಒಂದು ಹೇಳ್ತೇನೆ, ಸೂಕ್ಷ್ಮ ಹೇಳ್ತೇನೆ, ಮುಂದೆ ಬರ್ತದೆ, ಅದು ಒಂದು ಕಥೆ ಬರ್ತದೆ ಹೇಳ್ತೇನೆ. ದಿವಸ ಆಯಾ ಸ್ಕಂದಗಳ ಕಥೆ ಏನದ ಅದನ್ನು ಹೇಳೇ ಮುಂದಿಂದ ಆ ಸ್ಕಂದದ ಕಥೆಯನ್ನು ಹೇಳ್ತೇನೆ. ಅಂದಾಗ ಆ ಸ್ಕಂದ ಲಕ್ಷ್ಯ ಕೊಟ್ಟು ಕೇಳಲಿಕ್ಕೆ ನಮಗೆ ದೇವರು ಪ್ರೇರಣೆಯನ್ನು ಮಾಡಲಿ ಎನ್ನುವ ಉದ್ದೇಶ ಅಷ್ಟೇ. ನಮಗಿಂತಲೂ ವಯಸ್ಸಿನಿಂದ, ರೂಪದಿಂದ, ವಿದ್ಯೆಯಿಂದ, ಧನದಿಂದ ಅಥವಾ ಗೋತ್ರಾದಿಗಳಿಂದ ಅಥವಾ ಜಾತಿಯಿಂದ ದೊಡ್ಡವರನ್ನು ವಿವಾಹವಾದರೆ ಅದು ಅಕ್ಷಮ್ಯ ಅಪರಾಧ. ತಾಯಿಯನ್ನೇ ವಿವಾಹ ಆದ ಪಾಪಕ್ಕೆ ಗುರಿಯಾಗ್ತೀವಿ. ಈಗ ಹೇಳ್ರಿ, ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲರಿ ಈ ಪಾಪವನ್ನು ಅಂತ? ಇಲ್ಲ, ನನಗಿಂತ ಹೆಚ್ಚು ನನ್ನ ಹೆಂಡತಿ ಇನ್ಕಮ್ಮರ ಹೆಚ್ಚಿರ್ತದೆ, ಇಲ್ಲ ನನಗಿಂತ ಹೆಚ್ಚು ನನ್ನ ಹೆಂಡತಿ ಚಂದ ಇರ್ತಾಳೆ, ಯೂಶ್ವಲಿ ಹಾಗೆ ಇರ್ತದೆ. ಹುಡುಗರು ಸ್ವಲ್ಪ ಕಪ್ಪಿದ್ರೆ ನಡೀತದೆ ಹೇಳ್ರಿ, ಅದೇನು ಹುಡುಗಿ ಮಾತ್ರ ಚಲುವೆ ಇರ್ಬೇಕು ಮಕ್ಕಳಿಗೆ. ಇವರಿಗೆ ಕರೆ ಶಾಸ್ತ್ರ ಹಂಗಿಲ್ಲ, ಹುಡುಗಿಗಿಂತ ಹುಡುಗ ಚಂದ ಇರಬೇಕು. ಆಚಾರ ಮಾತಾಡ್ಲಿಕ್ಕತ್ತೀರಿ, ನಾಳೆ ನಿಮ್ಮ ಮಕ್ಕಳು ಮದುವೆ ಬರ್ತಾವೆ ಅವಾಗ ನೋಡಂತ ಅಂತಡ್ರಿ ಬೇಕಾದ್ರೆ. ಈಗೆಲ್ಲ ನಮ್ಮದು ಮುಗಿದದ, ಮಾತಾಡ್ರಿ ಬೇಕಾದ್ದು, ನಾಳೆ ನಿಮ್ಮದು ಬರ್ತಲ್ಲ ನೋಡೋಣ ಅಂತ ಅಂದು ನೀವು ಅನ್ಬೋದು. ಅಲ್ಲ, ಖರೆ ಧರ್ಮಶಾಸ್ತ್ರ ಇರೋದು ಹಂಗೆ. ಹುಡುಗಿ ಏನು ಚಂದ ಇರ್ತಾಳೋ ಆಕೆಗಿಂತ ಹೆಚ್ಚು ಹುಡುಗ ಚಂದ ಇರಬೇಕು.
ಅಲ್ಲ, ಹೆತ್ತವ್ರಿಗೆ ಹೆಗಣ ಮುದ್ದ ಎಲ್ಲ ತಮ್ಮ ಮಕ್ಕಳು ತಮಗೆ ಚಂದ ಅನ್ನಿಸ್ತಾವಂತ ಹಿಂಗೂ ಚಂದ ತಿಳ್ಕೊಳ್ಳೋದಲ್ಲ, ಕಾಮನ್ನಾಗಿ ತಿಳ್ಕೊಳ್ಳೋದು ಇರ್ತದಲ್ಲ, ಸೌಂದರ್ಯದ ಒಂದು ಲಕ್ಷಣ ಇರ್ತದಲ್ಲ. ವಿದ್ಯಾದೊಳಗಿರಲಿ ಹುಡುಗಿಗಿಂತ ಹುಡುಗನ ಹೈಯಟ್ಟಿರಬೇಕು, ಸಂಪಾದನೆ ಒಳಗೆ ಹುಡುಗಿಗಿಂತ ಹುಡುಗನೇ ಹೈಯಟ್ಟಿರಬೇಕು, ಹಾಗೆ ಇರಬೇಕು ಅಂತ ಇರೋದು. ಆ ರೀತಿಯಾಗಿ ಆಗಲಿಲ್ಲ ಅಂದಾಗಲೂ ಕೂಡ ಏನಾಗ್ತದೆ, ನಮಗೆ ಪಾಪ ಬರುತ್ತದೆ. ಹಂಗಾರೆ ಇಂಥ ಪಾಪ ಕಳ್ಕೊಳ್ಳೋದು ಹೆಂಗೆ? ಯಾಕೆ ಸರಿ, ಈ ಜನ್ಮದೊಳಗಿಂದು ಹಿಂಗೆ ಎಂಥ ಪಾಪಗಳನ್ನು ಸೇರಿಸ್ಕೊಳ್ಳೋಣ, ಇದ್ರೊಳಗೆ ನಾವು ಭದ್ರ ಆಗೀವಿ ಅನ್ನೋದಂತೂ ಫಿಕ್ಸ್ ಅದ. ಹೌದಾ? ಯಾವ ಜನ್ಮದೊಳಗೆ ಏನಾಗಿದೆ ಅಂತ ಹೇಳ್ತೀರಿ ಯಾರು? ಈ ಜನ್ಮದಲ್ಲಿ ಭಾಗವತದ ಕಥಾಶ್ರವಣದ ಯೋಗ ಸಿಕ್ಕದ ಸರಿ, ಆದರೆ ಈ ಪಾಪ ಇದೇ ಜನ್ಮದಲ್ಲಿ ಮಾಡೀವಿ ಅಂತ ಏನಲ್ಲ, ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂತಹ ಪಾಪದ ಪರಿಹಾರನೂ ಆಗಬೇಕಲ್ಲ. ಅದನ್ನು ಯಾವ ಜನ್ಮದಾಗ ಅನುಭವಿಸ್ತೀವಿ ಅಂತ ಗೊತ್ತಿರಂಗಿಲ್ಲ. ದೇವರು ಯಾವಾಗ ಹೆಂಗೆ ಏನು ಕೊಡ್ತಾನ ಅನ್ನೋದು ಏನದ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ. ಹಂಗಾರೆ ಮುಂದೆ ಬರ್ತಕ್ಕಂತಹ ಪಾಪಗಳೇನಾದರೂ ಅಂತಾದಿದ್ದರೆ, ಅದು ನಡೀತಿದ್ರೆ ಅಥವಾ ಹಿಂದೆ ನಡೆದಿದ್ರದ್ದು ಶಿಕ್ಷಾ ಅನುಭವಿಸಬೇಕಾಗಿದ್ದರೆ, ಎರಡೂ ವಿಧ ಅನುಸಂಧಾನ ಮಾಡಿಕೊಡ್ರಿ, ಕುತ್ಕೊಂಡಲ್ಲೇ ಅನುಸಂಧಾನ ಮಾಡಿಕೊಡ್ರಿ. ಹಿಂದೆ ಅಪರಾಧಗಳೇನಾದರೂ ಇಂತಹ ಅಪರಾಧಗಳು ನಮ್ಮಿಂದ ನಡೆದಿದ್ದರೆ ಅಥವಾ ಮುಂದೇನಾದರೂ ನಡೆಯೋದಿದ್ದರೆ, ಹಿಂದೆ ನಡೆದಿದ್ದಕ್ಕೆ ಮುಂದೇನಾದರೂ ಶಿಕ್ಷೆಯನ್ನು ಅನುಭವಿಸೋದಾಗಿದ್ದರೆ, ಈಗಲೇ ಕಥಾಶ್ರವಣವನ್ನು ಮಾಡಿಬಿಡ್ತೇನೆ ಭಕ್ತಿಯಿಂದಾಗಿ, ಇಂಥ ಅಪರಾಧವನ್ನು ನನ್ನಿಂದ ಮಾಡಿಸಬೇಡ, ಮಾಡಿಸಿದ್ರೆ ಆ ವಿಧದ ಶಿಕ್ಷೆಯನ್ನು ಕೂಡ ಕೊಡಬೇಡ. ಯಾಕೆ? ಮಾನಸಿಕ ರೋಗ ಏನದಲ್ಲ ಇದು ಬಹಳ ಕೆಟ್ಟ. ದೈಹಿಕ ರೋಗ ಅಷ್ಟು ಕೆಟ್ಟಲ್ಲ. ಪರಿಹಾರ ಅದ. 1 ತಿಂಗಳು ರೆಸ್ಟ್ ತಗೋತೀಯೋ, 2 ತಿಂಗಳು ರೆಸ್ಟ್ ತಗೋತೀಯೋ, 1 ವರ್ಷ ರೆಸ್ಟ್ ತಗೋತೀಯೋ, ಮನಸ್ಸಿನಿಂದ ದುರ್ಬಲ ಆದರೆ ನೀ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಸ್ಟ್ರಾಂಗ್ ಇತ್ತು ಅಂದ್ರೆ ನೀ ಏನೂ ಸಾಧನೆಯನ್ನು ಮಾಡಬಹುದು. ದೇಹ ಬೇಕಾದಷ್ಟು ದುರ್ಬಲ ಆಗಿರಲಿ, ಮನಸ್ಸು ಸ್ಟ್ರಾಂಗ್ ಇತ್ತು ಅಂದರೆ ಏನೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಮಾನಸಿಕ ರೋಗ ಬರಬಾರದು ಅಂತಾಗಿದ್ದಾರೆ. ಇದು ಕಾಮ ಮಾನಸಿಕ ರೋಗ ಅಲ್ಲ. ಅವನು ಯಾವುದಕ್ಕಾಗಿ ಹೋದ, ನರ್ತಕಿಯರು ಯಾಕೆ ಬೇಕಾತು? ಕಾಮನೆ. ಆ ಕಾಮ ಅನ್ನೋದು ಮನಸ್ಸಿನೊಳಗಿಂದು. ಆ ಮನಸ್ಸಿನೊಳಗೆ ಕಾಮ ಬಂದಿದ್ದರಿಂದಲೇ ಅವ್ಯವಹಾರವನ್ನು ಮಾಡಿದ. ಆ ಕಾಮ ಹೋಗಬೇಕು ಅಂತ ಅನ್ನೋದಾದರೆ ಭಗವಂತನನ್ನು ನಿಲ್ಲಿಸಬೇಕು. ಅಂದರೆ ಮೊದಲನೆಯ ಸ್ಕಂದದಿಂದ ಶ್ರವಣದಿಂದ ತಿಳಿದು ಬರತಕ್ಕಂತಹ ನೀತಿ ಕಥೆ ಒಂದಾಯಿತು. ಕಥೆಯಿಂದ ಬರತಕ್ಕಂತಹ ದೊಡ್ಡ ಪ್ರಮೇಯ ಮನಸ್ಸಿನೊಳಗಿರುವ ಕಾಮನೆ ಹೋಗಲಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಮೊದಲನೆಯ ಸ್ಕಂದದ ಕಥಾಶ್ರವಣ. ಭಾಗವತವನ್ನು ಬೇಕಾದಷ್ಟು ಸಾರಿ ನೀವು ಕೇಳಿರಿ. ನನಗಿಂತ ಹೆಚ್ಚು ಬೆಳೆ ಕೂದಲು ನಿಮಗಾಗಿದ್ದರಿಂದ ನಾವು ಹುಟ್ಟೋಕ್ಕಿಂತ ಮುಂಚೆನೂ ಭಾಗವತವನ್ನು ನೀವು ಕೇಳಿರ್ಬೋದು, ಅಥವಾ ಹುಟ್ಟಿದ ಮೇಲೂ ನಾ ಪಂಡಿತ ಆಗೋಕ್ಕಿಂತ ಮುಂಚೆನೂ ನೀವು ಭಾಗವತವನ್ನು ಕೇಳಿರ್ಬೋದು. ನನ್ನಿಂದಲೂ ಬೇಕಾದಷ್ಟು ಭಾಗವತವನ್ನು ನೀವು ಕೇಳಿರಬಹುದು. ಭಾಗವತದ ಕಥೆಗಿಂತಲೂ ಅದರೊಳಗಿರ್ತಕ್ಕಂತಹ ಪ್ರಮೇಯಗಳನ್ನು ಹೆಚ್ಚು ತಿಳಿಯೋಣ. ಕಥೆಗಿಂತಲೂ ಪ್ರಮೇಯಗಳನ್ನು ಹೆಚ್ಚು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಭಾಗವತದ ಪ್ರಥಮ ಸ್ಕಂದದಲ್ಲಿ ಮೊದಲಿಗೆ ಮಂಗಳಾಚರಣೆಯನ್ನು ಮಾಡುತ್ತಾರೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿದ್ಯಸ್ವರಾರ್ಥೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸತ್ಯಶಬ್ದ ವಾಚ್ಯನಾದ ಸರ್ವೋತ್ತಮನಾದ ಭಗವಂತನ ಧ್ಯಾನವನ್ನು ಮಾಡ್ತೇನೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಜಗತ್ತಿನ ಅವಸ್ಥೆಗಳು 8. ಈ 8 ನಡೆಯೋದು ಯಾರಿಂದ ಅಂದರೆ ಭಗವಂತನಿಂದಲೇ ನಡೀತದೆ. ಜಗತ್ತು ಸೃಷ್ಟಿಯಾಗೋದು ಭಗವಂತನಿಂದಲೇ, ಜಗತ್ತು ಉಳಿಯೋದು ಭಗವಂತನಿಂದಲೇ, ಜಗತ್ತು ನಾಶ ಆಗೋದು ಭಗವಂತನಿಂದಲೇ. ಜಗತ್ತಿನೊಳಗೆ ಇರುವ ನಮ್ಮೆಲ್ಲರ ಜ್ಞಾನಕ್ಕೆ ಕಾರಣ ಭಗವಂತನೇ, ಜಗತ್ತಿನೊಳಗಿರುವ ನಮ್ಮೆಲ್ಲರ ಅಜ್ಞಾನಕ್ಕೂ ಕಾರಣ ಭಗವಂತನೇ. ನಾವೆಲ್ಲ ಬಂಧನದೊಳಗೆ ಬಿದ್ದೀವಿ ಭಗವಂತನಿಂದಲೇ, ನಾವೆಲ್ಲ ಬಂಧನವನ್ನು ಕಳಚ್ಕೋತೀವಿ ಅದು ಕೂಡ ಭಗವಂತನಿಂದಲೇ. ಆದ್ದರಿಂದಾಗಿ ಎಲ್ಲವೂ ಭಗವಂತನಿಂದಲೇ ನಡೆಯೋದೇ ಜನ್ಮಾದ್ಯಸ್ಯ ಯತಃ. ಇದನ್ನು ತಿಳಿಯೋದು ಹೆಂಗೆ ಅಂತ ಪ್ರಶ್ನೆ ಬಂದರೆ ಅನ್ವಯಾತ್. ಇದನ್ನು ನೀವೇನು ಮಾಡಿರಿ ಅಂದರೆ ಶಾಸ್ತ್ರಗಳನ್ನು ಓದ್ರಿ. ಯಾಕೆ? ಭಗವಂತ ಶಾಸ್ತ್ರೈಕ ಗಮ್ಯನಾಗ್ಯಾನ. ಪ್ರತ್ಯಕ್ಷ ಯಾರಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾ ಪ್ರತ್ಯಕ್ಷ ದೇವರನ್ನು ನೋಡಿದೇರಿ ಅಂತ ಹೇಳಿದ್ರೆ ಸೈಕಿಕ್ ಅದು ಅಂತ ಅರ್ಥ. ಯಾಕೆ ಭಗವಂತ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇದು ಪ್ರಾಕೃತಿಕವಾದ ಕಣ್ಣು, ಭಗವಂತ ಅಪ್ರಾಕೃತ.
ಅಪ್ರಾಕೃತನಾದ ಭಗವಂತ ಪ್ರಾಕೃತ ಕಣ್ಣಿಗೆ ಹೆಂಗೆ ಕಾಣ್ತಾನ? ನನಗಲ್ಲೋ ಮಾರಾಯ, ನಿನಗಲ್ಲ, ಅರ್ಜುನನಿಗೆ ಕಾಣಲಿಲ್ಲ. ಅರ್ಜುನ ವಿಶ್ವರೂಪವನ್ನು ನೋಡಬೇಕು ಅಂದರೆ ಭಗವಂತ ದಿವ್ಯ ಚಕ್ಷುಷಿಟ್ಟ. ಪ್ರಾಕೃತಿಕ ಈ ಚಕ್ಷುಸ್ಸಿನಿಂದ ನಾನು ನಿನಗೆ ಕಾಣುವುದಿಲ್ಲ, ದಿವ್ಯ ಚಕ್ಷುಸ್ ಕೊಡ್ತೀನಿ ಅಂತೇಳಿ ಭಗವಂತ ದಿವ್ಯ ಚಕ್ಷುಸ್ ಕೊಟ್ಟ. ನೋಡಿದ, ವಿಶ್ವರೂಪವನ್ನು ನೋಡಿದ. ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅರ್ಜುನನಿಗೇನೆ. ಉಪಸಂಹರ ವಿಶ್ವಾತ್ಮನ್ನಂತ ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಆ ದಿವ್ಯ ಚಕ್ಷುಸ್ ತೆಗೆದ. ಆಗ ಕಾಮನ್ ಆಗಿ ನೋಡಲಿಕ್ಕೆ ಶುರು ಮಾಡಿದ. ಅರ್ಜುನನಂಥ ಮಹಾಧೀರನಿಗೆ ದೇವರು ಕಾಣಂಗಿಲ್ಲ ಅಂದಾಗ ನನಗೆ ದೇವರು ಕಾಣ್ತಾನ್ರಿ ಅಂದ್ರೆ ಸೈಕಿಕ್ಕು ಅಂತಾರೆ, ಹೌದಲ್ಲ? ಮತ್ತೆ ಇನ್ನೇನಂತಾರೆ, ದೇವ್ರು ಹುಚ್ಚಿಡ್ದದ ಅವಂಗ ಅಂತಾರೆ ಅಷ್ಟ, ಬಿಟ್ಟರೆ ಮತ್ತೇನೂ ಅಲ್ಲ. ನಾರ್ಮಲ್ ಇರ್ಬೇಕು ಯಾವಾಗಲೂ. ಹಂಗಾರೆ ನನಗೆ ದೇವ್ರ ಕಂಡದ್ದು ಸುಳ್ಳೇನು? ಕಂಡದ್ರಿ ನನಗೆ ದೇವ್ರ ಕಂಡದ್ದು ಸುಳ್ಳೇನು? ದೇವ್ರ ಕಂಡದ್ದು ಸುಳ್ಳಲ್ಲ, ದೇವರಲ್ಲ, ದೇವರ ಪ್ರತಿಮೆ ಕಂಡಿರ್ತದೆ ಅಷ್ಟೇ. ಅದನ್ನು ಏನು ಅನ್ಕೊಂಡಿರ್ತಿ? ದೇವರು ಅಂತ ಅನ್ಕೊಂಡಿದ್ದಿ, ಪ್ರತಿಮೆಯನ್ನು ದೇವರು ಅಂತ ಅನ್ಕೋಬೇಡ. ಹಂಗಾರೆ ದೇವರನ್ನು ತಿಳಿಯೋದು ಹೆಂಗೆ ತಿಳಿಬೇಕು ನೀನು ಅಂದ್ರೆ ಶಾಸ್ತ್ರಗಳಿಂದಲೇ ತಿಳಿಬೇಕು. ಅದಕ್ಕೆ ಬ್ರಹ್ಮಸೂತ್ರ ಹೇಳ್ತದ, ಓಂ ಶಾಸ್ತ್ರಯೋನಿತ್ವಾತ್ ಓಂ. ಆ ಭಗವಂತನನ್ನು ನೀ ಹೆಂಗೆ ತಿಳಿಬೇಕು? ಶಾಸ್ತ್ರದಿಂದಲೇ ಅರ್ಥ ಮಾಡಿಕೊಳ್ಳಬೇಕು. ಬೇಡ ಶಾಸ್ತ್ರ ಓದಲಿಕ್ಕೆ ಆಗಂಗಿಲ್ರಿ, ಎಲ್ಲ ಲೌಕಿಕದೊಳಗೆ ಹೋಗಿಬಿಟ್ವಿ. LKG UKG ಅಂತ ಹಿಂಗೆ ಆ ಅಧ್ಯಯನದೊಳಗೆ ಹೋಗಿ, ಬಾಲವಾಡಿ ಗೀಲವಾಡಿ ಅಧ್ಯಯನವೂ ಅಲ್ಲ. ಬಾಲವಾಡಿ ಇಂಥವೆಲ್ಲ ಅಧ್ಯಯನ ಆಗಿದ್ದರೆ ಏನರ ಈಶನ ಮಗ ಗಣಪ, ಗಣಪನ ತಂದೆ ಈಶ ಅಂತ ಇಂಥವೇನೋ ಓದ್ತಿದ್ವಿ ನಾವು, ನಿಮಗೆಲ್ಲ ನೆನಪಿರ್ಬೋದು, ಒಂದನೇತ್ತದ್ದು ಪುಸ್ತಕ. ಹಾಗಾದರೂ ದೇವರ ಹೆಸರನ್ನು ಹೇಳಬಹುದಾಗಿತ್ತು. ಈಗ ಹಂಗೂ ಇಲ್ಲ ಪುಸ್ತಕ. ಈಶನೂ ಇಲ್ಲ, ಗಣಪನೂ ಇಲ್ಲ, ಅವ್ರ ಅಪ್ಪೂ ಇಲ್ಲ, ಅವ್ರ ಅಜ್ಜನೂ ಇಲ್ಲ, ಯಾರ್ಯಾರು ಇಲ್ಲ. ಈಗ ಎಲ್ಲ ಪುಸ್ತಕ ಚೇಂಜ್ ಆಗ್ಯಾವ ಇವು. ಹಿಂಗೆ ಹೋದಾಗ ದೇವರು ಹೆಂಗೆ ತಿಳಿಲಿಕ್ಕೆ ಸಾಧ್ಯ ಅದು? ಹಂಗಾಗಿದ್ರಿ ನಮ್ಮ ಪರಿಸ್ಥಿತಿ. ಅಧ್ಯಯನ ಹಂಗಾರೆ ನಾವು ಹೆಂಗೆ ತಿಳ್ಕೊಬೇಕು ಅಂದ್ರೆ ಅನ್ವಯಾತ್ ಅಂದ್ರೆ ತರ್ಕ ಮಾಡಿ ತಿಳ್ಕೊ. ಇತರತಃ ಅಂತಾರೆ. ಇತರತಃ ಅಂದ್ರೆ ತರ್ಕತಃ ಅಂತಾರೆ ಆಚಾರ್ಯರು. ತರ್ಕ ಮಾಡಿ ತಿಳ್ಕೊ, ಲಾಜಿಕ್ ಮಾಡ್ಕೊ. ಇದನ್ನು ಮಾಡಬೇಕು ಅನ್ಕೋತೀನಿ, ಇದನ್ನು ಮಾಡಲಿಕ್ಕೆ ಆಗಂಗಿಲ್ಲ. ಇಂತಿಂಥ ವಿಷಯಗಳನ್ನು ಹೇಳಬೇಕು ಅಂತೀನಿ, ಅಂತಂಥ ವಿಷಯಗಳನ್ನು ಕವರ್ ಮಾಡಲಿಕ್ಕೆ ಆಗೋದಿಲ್ಲ, ಮರ್ತೇ ಹೋಗ್ಬಿಡ್ತದೆ ಅವತ್ತು. ಕೆಲವೊಮ್ಮೆ ಪ್ರಿಪೇರೇ ಇರೋಂಗಿಲ್ಲ. ಟೀಚಿಂಗ್ ಲೈನ್ ಹೋಗಿದ್ದವ್ರಿಗೆ ನಿಮಗೆಲ್ಲ ಗೊತ್ತಿರ್ತದೆ. ಕೆಲವೊಮ್ಮೆ ಏನೂ ಪ್ರಿಪೇರ್ ಆಗಿ ಹೋಗಿರೋಂಗಿಲ್ಲ ಕ್ಲಾಸಿಗೆ, ವಂಡರ್ಫುಲ್ ಟೀಚಿಂಗ್ ಆಗಿಬಿಟ್ಟಿರ್ತದೆ. ಇವತ್ತು ಹಿಂಗೆ ಹೇಳ್ಬೇಕು ಕ್ಲಾಸ್ನಾಗ, ಇದನ್ನು ಭಾಳ ಚಂದ ಹೇಳಬೇಕು ಅಂತ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ, ಪಾಯಿಂಟ್ಸ ನೆನಪಾಗೋದಿಲ್ಲ ಅಲ್ಲ? ಆಗ್ತವೆ. ಇಂಥ ಬೇಕಾದಷ್ಟು ಅನುಭವವನ್ನು ಅನುಭವಿಸಿವಿ. ಹಂಗಾರೆ ಯಾರ ಕಾರಣ ಇದಕ್ಕೆ? ಈಗ ನಾ ಟೀಚಿಂಗ್ ಲೈನ್ನೊಳಗಿದ್ದೀನಿ, ಟೀಚಿಂಗ್ ಲೈನ್ನೊಳಗಿದ್ದವ್ರಿಗೆ ಇದ್ರದ್ದು ಅನುಭವವನ್ನು ಹೇಳಿದೆ ನಿಮಗೆ. ಬಿಸ್ನೆಸ್ ಮಾಡೋರ್ಗೆ ಅನ್ಕೋರಿ, ಇವತ್ತಿಷ್ಟು ವ್ಯಾಪಾರ ಮಾಡಬೇಕು ಅನ್ಕೋತೀನಿ, ಅಷ್ಟು ವ್ಯಾಪಾರ ಆಗೋದೇ ಇಲ್ಲ. ಇವತ್ತು ಯಾರು ಬರಬಾರ್ದು ಮಾರೆ, ಲಘು ಶಟ್ರ ಹೇಳ್ಕೊಂಡು ಹೋಗಿ ಮನೆಗೆ ಹೋಗ್ಬೇಕನ ಅಂತ ಅನ್ಕೊಂಡಿರ್ತಾನೆ. ಏನು ಗಿರಾಕಿ ಮೇಲೆ ಗಿರಾಕಿ, ಗಿರಾಕಿ ಮೇಲೆ ಗಿರಾಕಿ, ಬಂದ ಬರ್ತಾವೆ. ಯಾರು ಮಾಡ್ತಾರೆ ಹಂಗಾರೆ ಇದನ್ನು? ಬೇಡ. ಅಂತರಂಗಕ್ಕವ, ಮನಸ್ಸಿನೊಳಗೆ ದೇವರನ್ನು ನಿಲ್ಲಿಸ್ಬೇಕಲ್ಲ, ಅಂತರಂಗಕ್ಕವ. ನನ್ನ ಕಣ್ಣು ನಾನು ಮಾಡ್ಕೊಂಡ, ನನ್ನ ಕಣ್ಣಿನಲ್ಲಿ ನಾನು ಕಾಂತಿ ಇಟ್ಕೊಂಡ, ನನ್ನ ನಾಲಿಗೆ ನಾನು ಮಾಡ್ಕೊಂಡ, ನನ್ನ ನಾಲಿಗೆಯನ್ನು ನಾನು ರುಚಿ ಇಟ್ಕೊಂಡ. ನನ್ನ ಹೆಂಡತಿ ಮಾಡಿದ್ಲು ಅಡುಗೆ ಸತ್ಯ, ಆ ಅಡುಗೆ ಒಳಗೆ ರುಚಿ ನನ್ನ ಹೆಂಡತಿ ಇಟ್ಲ. ಉಪ್ಪು ಖಾರ ಹಾಕಿದ್ಲು, ಉಪ್ಪು ಖಾರ ಹುಳಿ ಹಾಕಿದ್ಲು, ಆ ಉಪ್ಪು ಖಾರ ಹುಳಿಯಲ್ಲಿ ರುಚಿ ಅವಳು ಇಟ್ಲ. ಅದನ್ನು ಸಮವಾಗಿ ಹಾಕಬೇಕಾದ್ರೆ ಆ ಸಮ ಅಷ್ಟೇ ಪ್ರಮಾಣದೊಳಗೆ ಹಾಕಿದಾಗ ಅದರೊಳಗೆ ಇದೇ ರುಚಿ ಬರಬೇಕು ಅಂತ ಅನ್ನೋದು ಅವಳಿಗೇನಾದರೂ ಗೊತ್ತಾ? ಇಷ್ಟೆಲ್ಲ ಥಿಂಕ್ ಮಾಡ್ಲಿಕ್ಕೆ ಬರ್ತದೆ ಇಲ್ಲ? ಪುಸ್ತಕ ಹಿಡಿಯಬೇಡ. ಓಂ ಜನ್ಮಾದ್ಯಸೇತಃ ಓಂ, ಇವೆಲ್ಲ ಏನು ಬೇಡ ನಿನಗೆ. ಓಮದಾತೋ ಬ್ರಹ್ಮ ಜಿಜ್ಞಾಸ ಓಮು ಬೇಡ, ಓಮದ ಶಬ್ದೋ ಮಂಗಲಾರ್ಥ ಓಮು ಬೇಡ, ನೀನು ಏನೂ ಬೇಡ, ಅಧ್ಯಯನ ಬೇಡ. ಇಷ್ಟು ಯೋಚನೆ ಮಾಡಬಹುದಲ್ಲ? ದೇವರು ಈ ಬುದ್ಧಿಯನ್ನು ಕೊಟ್ಟನಲ್ಲ, ಅವ್ರು ಹೇಳಿದ ಅರ್ಥಾತ್ ನನಗೆ, ಅವ್ರು ಹೇಳಿಕತ್ತ ಮಾತು ನನಗೆ ಅರ್ಥ ಆಗ್ಲಿಕ್ಕತ್ತದ ಅಂದ್ರೆ ಈ ಬುದ್ಧಿ ಕೊಟ್ಟನಲ್ಲ ದೇವರು ನನಗೆ. ಯಾರು ಕೊಟ್ಟರದನ್ನು? ದೇವರು ಬಿಡು, ಯಾರು ಕೊಟ್ಟರದನ್ನು? ಈಗೇ ಭಾಗವತ ನಾ ಹೇಳಲಿಕ್ಕತ್ತೀನಿ, ನೀವು ಕೇಳಲಿಕ್ಕತ್ತೀರಿ. ನಾ ಹೇಳಲಿಕ್ಕತ್ತೀನಿ ಸತ್ಯ, ನೀವು ಕೇಳಲಿಕ್ಕತ್ತಿದ್ದು ಸತ್ಯ. ನಿಮ್ಮ ತಲೆಯೊಳಗೆ ನಾ ಹೋಗಿಸ್ಲಿಕ್ಕತ್ತಿಲ್ಲ, ಕೇವಲ ಬಾಹ್ಯವಾಗಿ ನಾನು ಹೇಳಲಿಕ್ಕತ್ತೀನಿ ಅಷ್ಟೇ. ನಿಮ್ಮ ಮನಸ್ಸಿನೊಳಗೆ ಅದನ್ನು ನಾನು ಹೋಗಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನೊಳಗೆ ಅದನ್ನು ಹೋಗಿಸೋದು ಯಾರು? ರುದ್ರದೇವರು ಹೋಗಿಸ್ಬೇಕು, ಭಗವಂತ ಹೋಗಿಸ್ಬೇಕು. ಇಷ್ಟರ ಯೋಚನೆ ಮಾಡಿ ಬರ್ತದಲ್ಲ? ಆಚಾರ್ಯ ಹೇಳಿದ್ದು ತಿಳಿಯಲಿಲ್ಲ ನನಗೆ. ಒಬ್ಬನಿಗೆ ತಿಳಿತ್ಯಾಕ, ಇನ್ನೊಬ್ಬನಿಗೆ ತಿಳಿಲಿಲ್ಲ ಯಾಕ? ಅದ ಟೈಮ ಅದ ವಿಷಯನ ಇವ್ರಿಗೂ ಹೇಳ್ಯಾರ, ಅವ್ರಿಗೂ ಹೇಳ್ಯಾರ. ಒಬ್ಬರಿಗೆ ತಿಳಿತ್ಯಾಕ, ಒಬ್ಬರಿಗೆ ತಿಳಿಲಿಲ್ಲ ಯಾಕ? ಹಂಗಾರೆ ಅವನ ಕರ್ಮ ನನ್ನ ಕರ್ಮ, ಇಷ್ಟಾದರೂ ಯೋಚನೆಯನ್ನು ಮಾಡ್ಬೋದಲ್ಲ? ಇತರತಃ
ಇಷ್ಟೆಲ್ಲಾನು ಮಾಡ್ತಾನಲ್ಲ ಭಗವಂತ, ಅವನಿಂದ ಸಾಧ್ಯದ ಏನು? ಅರ್ಥೇಶು ಅಭಿಜ್ಞ. ಭಗವಂತನಿಗೆ ಸಕಲ ಪದಾರ್ಥಗಳ ತಿಳುವಳಿಕೆ ಅತ್ಯಂತ ಸ್ಪಷ್ಟ ಇದೆ. ದೇವಸ್ಥಾನಕ್ಕೆ ಬಂದ ಢಣ್ 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 ಗಂಟಿ ಹೊಡೆದ್ರೆ ದೇವರಿಗೆ ತಿಳಿತದಂತೆ ಏನು ತಿಳಿಯೋದು ಬೇಡ. ಭಗವಂತನಿಗೆ ಎಲ್ಲ ವಿಷಯಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಸಮಗ್ರ ಪರಿಚಯ ಭಗವಂತನಿಗೆ ಇದೆ. ಆದ್ದರಿಂದಾಗಿ ಅರ್ಥೇಶು ಅಭಿಜ್ಞ. ಅವ ಯಾರದ್ರ ಮೇಲೆ ಡಿಪೆಂಡ್ ಆಗ್ತಾನೇನು? ಆ ಯಮ ಚಿತ್ರಗುಪ್ತರನ್ನು ಕರೆಸಿ ಚಿತ್ರಗುಪ್ತ ಅವರನ್ನು ಕರೆಸಿ ಓದೋ ಅಂತ ಹೇಳಿದಂಗೆ ಭಗವಂತ ನಾರಾಯಣ ಹೇಳಪ್ಪ ಇವ್ ಬಂದು ಧಾರವಾಡದ ಮೊಳಗಿ ವಿಂಶನಾಚಾರ ಬಂದ ಇವನೊಂದು ವರದಿ ಕೊಡಪ್ಪ ಅಂತ ಏನಾರ ಕೇಳ್ತಾನೆ ನಾವ? ಏನೂ ಇಲ್ಲ, ಯಾವುದೂ ಏನೂ ಕೇಳೋದಿಲ್ಲ. ಭಗವಂತ ಸ್ಪಷ್ಟವಾಗಿ ಇಷ್ಟು ಜನ್ಮಗಳ ಕಳೆದವ, ಇನ್ನೂ ಇಷ್ಟು ಜನ್ಮ ಆಗಬೇಕಾಗಿದೆ, ಇಷ್ಟು ಜನ್ಮದೊಳಗೆ ಸಾಧನೆ ಇಷ್ಟಾಗಿದೆ, ಇನ್ನೂ ಇಷ್ಟು ಜನ್ಮಗಳಾದಾಗ ಇಷ್ಟು ಸಾಧನೆ ಆಗ್ತದೆ, ಈ ಜನ್ಮದೊಳಗೆ ಅಪರೋಕ್ಷ ಜ್ಞಾನ ಆಗ್ತದೆ, ಈ ಜನ್ಮದೊಳಗೇನೆ ಅವನ ನಿಯತಗುರುಗಳು ಸಿಗ್ತಾರ, ಆ ನಿಯತಗುರುಗಳು ಸಿಕ್ಕಾಗ್ಲೇನೆ ಅವನು ಉದ್ಧತನಾಗ್ತಾನೆ, ನನ್ನ ಪ್ರಸಾದ ಆಗ್ತದೆ. ಇಷ್ಟು ವರದಿ ನಂದೊಬ್ಬೊಂದಲ್ಲ, ಜಗತ್ತಿನೊಳಗಿರುವ ಸಕಲ ಚೇತನರ ವಿಚಾರವನ್ನು ಭಗವಂತ ಕೊಡತಾನೆ. ಅರ್ಥೇಶು ಅಭಿಜ್ಞ ಸ್ವರಾಟ್. ಇದನ್ನು ಸ್ವತಂತ್ರವಾಗಿ ತಿಳಿತಾನೆ ಭಗವಂತ, ಯಾರಿಂದಲೂ ಇಲ್ಲ. ಭಾಗವತ ಇದನ್ನೇ ಸ್ಪಷ್ಟವಾಗಿ ತಿಳಿಸಿದ. ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ, ನಾವೆಲ್ಲರೂ ಭಗವಂತನ ಆಜ್ಞೆಯನ್ನು ಶಿರಸಾಧಾರಣ ಮಾಡುವವರಾಗಿದ್ದೇವೆ ವಿನಃ ಭಗವಂತನಿಗೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಣ್ಣೆ ತಿಂದು ಹಾಲು ಕುಡಿದು ದೊಡ್ಡವಾದ ಅಂತ ತಿಳಿಬೇಡ್ರಿ, ಬಾಯಿ ತೆಗೆದು ಬ್ರಹ್ಮಾಂಡ ತೋರಿಸಿ, ಇಂಥ ಬ್ರಹ್ಮಾಂಡದ ನೀ ಏನು ಹಾಲು ಕೊಟ್ಟು ಮೊಸರು ಕೊಟ್ಟು ಅಂತ ತೋರಿಸಿದ ಭಗವಂತ. ಸ್ವರಾಟ್. ಇಂತಹ ಭಗವಂತ ದೊಡ್ಡದಾದ ತನ್ನ ತಿಳುವಳಿಕೆಯನ್ನು ಮೊದಲು ಯಾರಿಗೆ ಕೊಟ್ಟ ಅಂದರೆ ಬ್ರಹ್ಮದೇವರಿಗೆ ಕೊಟ್ಟ. ತೇನೆ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿ ಅಂದರೆ ಬ್ರಹ್ಮ ಅಂತ ಅರ್ಥ. ತೇನೆ ಬ್ರಹ್ಮ ಅಂದಾಗ ಬ್ರಹ್ಮ ಅಂದರೆ ಬ್ರಹ್ಮದೇವರಿಗೆ ಅಂತ ಮಾಡಬಾರದು ಮತ್ತದನ್ನು. ಆದಿಕವಯೇ ಅಂದಾಗ ಬ್ರಹ್ಮದೇವರಿಗೆ ಅಂತ ಅರ್ಥ. ಮೊದಲು ಈ ಉಪದೇಶವನ್ನು ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಕೊಟ್ಟ. 2ನೇ ಸ್ಕಂದದಲ್ಲಿ ತಿಳಿತೀರಿ, ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಿದರು. ನಾರದರು ತಿರ್ಗಾ ವೇದವ್ಯಾಸ ದೇವರ ಕಡೆಗೆ ಬಂದರು. ವೇದವ್ಯಾಸ ದೇವರು ಆ ಸಂದರ್ಭದಲ್ಲಿ ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿದ್ದಾರೆ. ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಎಂ ಸೂರಯ. ಅಂತಹ ಭಗವಂತನನ್ನು ನೋಡಿ ಎಲ್ಲರೂ ಮೋಹಗೊಳ್ತಾರೆ. ಲಕ್ಷ್ಮೀದೇವಿ ಮೋಹಗೊಳ್ತಾಳ, ಬ್ರಹ್ಮದೇವರು ಮೋಹಗೊಳ್ತಾರೆ, ರುದ್ರದೇವರು ಮೋಹಗೊಳ್ತಾರೆ. ಎಲ್ಲರೂ ಕೂಡ ಏನು ಮಾಡುವವರು? ಪರಮಾತ್ಮನ ಆ ರೂಪವನ್ನು ನೋಡಿ ಮೋಹವನ್ನು ಗೊಳ್ಳುವವರೇ ಆಗಿದ್ದಾರೆ. ಮುಖ್ಯಂತಿ ಎಂ ಸೂರಯ. ಭಗವಂತ ಇದನ್ನೇನು ಸೃಷ್ಟಿ ಮಾಡ್ತಾನೋ, ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಯಾವುದಾದ್ರೂ ಒಂದು ವಸ್ತು ನಿರ್ಮಾಣ ಆಗಬೇಕಾದ್ರೆ ಮಟೀರಿಯಲ್ ಕಾಸಸ್ ಅಂತ ಇರತ್ತಾವ, ಅದು ಬೇಕ. ಮಟೀರಿಯಲ್ಸ್ ಇರಲಾರ್ದ ಯಾವ ಪ್ರಾಡಕ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಸ್ತು ಉತ್ಪಾದನೆ ಮಾಡ್ತೀರಿ? ಮಟೀರಿಯಲ್ಸ್ ಇಲ್ಲಾರ್ದ ನಾವು ಒಂದು ಪ್ರಾಡಕ್ಟ್ ಮಾಡ್ತೀನಿ ರೀ ಅಂತ ಹೇಳ್ರಿ ನೋಡೋಣ. ಒಂದು ವಸ್ತು ಅಂದ್ರೆ ಅದಕ್ಕೆ ಮಟೀರಿಯಲ್ಸ್ ಬೇಕಾದಲ್ಲ. ಇಂತಹ ವಿಚಿತ್ರವಾದ, ಯಾರಿಂದಲೂ ತಿಳಿಯಲಿಕ್ಕೆ ಅಶಕ್ಯವಾದ ಅನಂತ 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 ಪ್ರಭೇದಗಳನ್ನು ಹೊಂದಿದ, ಒಂದರಂತೆ ಇನ್ನೊಂದು ಇರದ ಇಂತಹ ಬ್ರಹ್ಮಾಂಡದ ನಿರ್ಮಾಣಕ್ಕೆ ಭಗವಂತ ಬಳಸಿಕೊಂಡ ಮಟೀರಿಯಲ್ ಕಾಸಸ್ ಓನ್ಲಿ 3: ತೇಜ ವಾರಿ ಮೃತ್. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಏನು ಕೆಮಿಸ್ಟ್ರಿ ಭಗವಂತಂದು? ಬರೇ ಮಟೀರಿಯಲ್ ಕಾಸಸ್ 3: ತೇಜ ವಾರಿ ಮೃತ್. ಇವುಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದರೆ ಏನೇನಾಗ್ತದೆ ಅಂತನ್ನೋದನ್ನು ಭಗವಂತ ಎಷ್ಟು ಅನಂತ ಪಟ್ಟು ಯೋಚನೆ ಇದೆ ಭಗವಂತನಿಗೆ. ಅದರಂತೆಯೇ ಒಬ್ಬರಂತೆ ಇನ್ನೊಬ್ಬರಿಲ್ಲ, ಒಂದರಂತೆ ಇನ್ನೊಂದಿಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇರದಷ್ಟು ಇಂತಹ ದೊಡ್ಡದಾದ ಬ್ರಹ್ಮಾಂಡವನ್ನು ಭಗವಂತ ಮಾಡಲಿಕ್ಕೆ 3 ಕಾರಣಗಳು: ತೇಜಾವಾರಿ ಮೃತ್ ಯತ್ರ ತ್ರಿಸರ್ಗೋ ಮೃಷ. ಇಂತಹ ಮಾಡಿದ ಭಗವಂತನ ಸೃಷ್ಟಿ ಸುಳ್ಳು. ಹುಚ್ಚ ಹಿಂಗೆ ಅರ್ಥ ಮಾಡಿದರೆ ಅನಾಹುತ ಆಗ್ತದೆ. ಫಸ್ಟ್ ರ್ಯಾಂಕ್ ಬಂದಾನ, ಪರೀಕ್ಷೆ ಒಳಗೆ ಒಳ್ಳೆ ಉತ್ತಮ ಅಂಕಗಳನ್ನು ಪಡೆದಾನ, ಚಂದ ಪೇಪರ್ ಬರೆದಾನ. ಆ ಹುಡುಗ ತೊಗೊಂಡು ಬಂದ, ಪೇಪರ್ ತಿದ್ದಿದೆ, 100 ಮಾರ್ಕ್ಸ್ ಬಿದ್ದಾವ, ಏನೋ 100 ಮಾರ್ಕ್ಸ್ ಬಿದ್ದಾವಲ್ಲ ಅಂದೆ. ಹೌದ್ರಿ ಸರ್ ಅಂದ. ಈ 100 ಮಾರ್ಕ್ಸ್ ಸುಳ್ಳ ಅಂದೆ. ಆವಾಗ ಹುಡುಗನು ಸುಮ್ಮ ಕೊಡಂಗಿಲ್ಲ, ಹುಡುಗನು ಪಾಲಕರು ಸುಮ್ಮ ಕೊಡಂಗಿಲ್ಲ. ಜಗತ್ತು ಸುಳ್ಳ ಅದ, ಅದರಂತೆ ನಿನ್ನ ಮಾರ್ಕ್ಸು ಸುಳ್ಳ ಅದ, ಹೋಗಂತ ನಾ ಹೇಳಿ ಕಳಿಸಿದೆ ಅಂದ್ರೆ ಪಾಲಕರು ಬರ್ತಾರೆ ನಾಳೆ, ನಿನ್ನ ನೌಕರಿನೂ ಸುಳ್ಳ ಅದ ಹೋಗು ಅಂತಾರೆ. ಹೌದಲ್ಲ? ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ. ಮೃಷ ಅಂದ್ರೆ ಅರ್ಥ ತನಗೆ ಲಾಭ ಇಲ್ಲ ಅಂತ ಅಷ್ಟೇ ಅರ್ಥ. ಅದಕ್ಕೆ ಜಗತ್ತು ಸುಳ್ಳದ ಅಂತ ಅರ್ಥ ಅಲ್ಲ. ಆ ಜಗತ್ತಿನಿಂದ ಭಗವಂತನಿಗೆ ಏನೂ ಲಾಭ ಇಲ್ಲ ಅಂತ ಹೇಳುವ ಅರ್ಥದಲ್ಲಿ ಯತ್ರ ತ್ರಿಸರ್ಗೋ ಮೃಷ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಎಂಬುದಾಗಿ ಹೇಳಿ
ಎರಡನೆಯ ಶ್ಲೋಕದಲ್ಲಿ ಪ್ರಧಾನವಾಗಿ ಯಾರು ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧವನ್ನು ಹೇಳ್ತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ, ಇವರು ಅಧಿಕಾರಿಗಳು. ವಿಷಯ ಏನು ಅಂದರೆ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ, ವಸ್ತುನೇ ಭಾಗವತದ ವಿಷಯ ವಸ್ತು. ಏನು ಲಾಭ ಅಂದರೆ ತಾಪತ್ರಯೋನ್ಮೂಲನಂ, ಎಲ್ಲ ತಾಪಗಳ ಪರಿಹಾರ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ತಾಪಗಳೇನವನು ಅದೆಲ್ಲ ತಾಪಗಳ ಪರಿಹಾರ ಶ್ರೀಮದ್ ಭಾಗವತದಿಂದ ಆಗ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಃ. ಎಲೆ ಭುವಿಯಲ್ಲಿ ಇರತಕ್ಕಂತಹ ಭಾವುಕ ಜನಗಳೇ, ವೇದವೆಂಬ ವೃಕ್ಷದಿಂದ ಶುಕಾಚಾರ್ಯರು ಕಚ್ಚಿದ ಒಂದು ಪಕ್ವವಾದ ಹಣ್ಣನ್ನು ಬೀಳಿಸಿದ್ದಾರೆ. ಮೋಕ್ಷ ಆಗುವವರೆಗೂ ಈ ಕಥಾಮೃತವನ್ನು ನೀವು ಪಾನ ಮಾಡಿ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಇಷ್ಟು ಹೇಳಿ ಅನಂತರದಲ್ಲಿ ನೈಮಿಷಾರಣ್ಯದಲ್ಲಿ ದೊಡ್ಡದಾದ ಸತ್ರಯಾಗವನ್ನು ಶೌನಕಾದಿಗಳು ಆಯೋಜನೆ ಮಾಡಿದಾಗ ಸೂತಾಚಾರ್ಯರಲ್ಲಿಗೆ ಬರ್ತಾರೆ. ಶೌನಕಾದಿಗಳು ಅವರಿಗೆ ಸತ್ಕಾರವನ್ನು ಮಾಡಿ ಅವರಿಗೆ ಹೇಳುತ್ತಾರೆ, ನಾವೆಲ್ಲ 1000 ವರ್ಷಗಳ ಕಾಲ ದೀರ್ಘ ಸತ್ರಯಾಗವನ್ನು ಮಾಡಬೇಕು ಅಂತ ಮಾಡೀವಿ. ಆ ಸಂದರ್ಭದಲ್ಲಿ ಹರಿಕಥೆ ನಡೀಬೇಕು, ಯಾವುದನ್ನು ನೀವು ಹೇಳುತ್ತೀರಿ ಹೇಳ್ರಿ ಎಂಬುದಾಗಿ ಕೇಳಿದಾಗ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಹೇಳಿರ್ತಕ್ಕಂತಹ ಶ್ರೀಮದ್ ಭಾಗವತವನ್ನು ನಾನು ಹೇಳುತ್ತೇನೆ ಎಂಬುದಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡಿ ನಾಳೆ ದಿವಸ ಯಥಾ ಪ್ರಕಾರ 6 ಗಂಟೆಗೆ ಮತ್ತೆ ಈ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.